ಹಲವು ಶತಮಾನಗಳ ಕಾಲ ಶರಣರ ಮತ್ತು ಅವರು ರಚಿಸಿದ ವಚನ ಸಾಹಿತ್ಯ ಮತ್ತು ಕಾಯಕ ಹಾಗೂ ದಾಸೋಹಗಳನ್ನು ಮೂಲವನ್ನಾಗಿ ಹೊಂದಿದ್ದ ಸಾಮಾಜಿಕ ವ್ಯವಸ್ಥೆ ಜನಮಾನಸದಿಂದ ಮರೆತು ಹೋಗುವಂತಾಯಿತು. ಈ ಸಂದರ್ಭದಲ್ಲಿ 4-5 ಶತಮಾನಗಳ ಕಾಲ ಶೈವ ಬ್ರಾಹ್ಮಣರು ಮೇಲುಗೈ ಸಾಧಿಸಿ ವೀರಶೈವ ಸಿದ್ಧಾಂತವನ್ನು ಪ್ರಚುರಪಡಿಸಿ ಜನಮಾನಸದಲ್ಲಿ ಹಾಸುಹೊಕ್ಕಾಗುವ ಹಾಗೆ ನೋಡಿಕೊಂಡರು. ಇತ್ತೀಚೆಗೆ ಫಗು ಅಳಕಟ್ಟಿ ಅವರ ಬೆಳಕಿಗೆ ತಂದ ವಚನ ಸಾಹಿತ್ಯ ಲಿಂಗಾಯತ ಧರ್ಮದ ಪುನರುತ್ಥಾನಕ್ಕೆ ನಾಂದಿ ಹಾಡಿತು. ಆದರೆ ಇಂದು ಶೈವ ಬ್ರಾಹ್ಮಣ್ಯ ಪ್ರಭಾವದ ವೀರಶೈವ ಮತ್ತು ಬಸವ ಶರಣ ತತ್ವದ ಪ್ರಭಾವದ ಲಿಂಗಾಯತ ಧರ್ಮ ಹಲವು ಐತಿಹಾಸಿಕ ಕಾರಣಗಳಿಗಾಗಿ ಗೊಂದಲಗಳ ಗೂಡಾಗಿದೆ. ಇಂತಹ ಇಂದಿನ ಸಂದರ್ಭದಲ್ಲಿ ಬೆಲ್ದಾಳ ಸಿದ್ದರಾಮೇಶ್ವರ ಶರಣರು ತಮ್ಮ ಸಂಶೋಧನೆಯ ಭಾಗವಾಗಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸತ್ಯ ಶರಣರು ಸತ್ಯಶೋಧ ಎಂಬ ಪುಸ್ತಕವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಇವರು ತಮ್ಮ ಈ ಪುಸ್ತಕದಲ್ಲಿ ವೀರಶೈವ ಧರ್ಮವೇ ಅಲ್ಲ ಸುಳ್ಳು, ಸಿದ್ಧಾಂತ ಶಿಖಾಮಣಿ ಗ್ರಂಥ ಪುರಾತನ ಅಲ್ಲ, ಆಗಮ ವೇದ ಉಪನಿಷತ್ತುಗಳಲ್ಲಿ ಬಸವಾದಿ ಶರಣರು ಹೇಳಿದ್ದ ಪಂಚಾಚಾರ ಶಸ್ತಲ ಅಷ್ಟಾವರಣ ಯಾವ ವಿಷಯಗಳು ಇಲ್ಲ, ಪಂಚಾಚಾರ್ಯರು ಬಸವ ಯುಗಕ್ಕಿಂತ ಮೊದಲಿನವರು ಅಲ್ಲ, ಬಸವಣ್ಣನವರಿಗೆ ಯಾರು ಇಷ್ಟಲಿಂಗ ದೀಕ್ಷೆ ನೀಡಿಲ್ಲ, ಬಸವಣ್ಣನವರೇ ಇಷ್ಟಲಿಂಗ ಶೋಧನೆ ಮಾಡಿದ್ದವರು, ಬಸವಣ್ಣನವರು ಲಿಂಗಾಯತ ಧರ್ಮ ಸಂಸ್ಥಾಪಕರು ಎಂಬ ತಮ್ಮ ಸತ್ಯ ಶೋಧನೆಯನ್ನು ಲೋಕಕ್ಕೆ ನೀಡಿದ್ದಾರೆ. ಅವರು ತಮ್ಮ ಸಂಶೋಧನೆಯ ತಿರುಳನ್ನು ಹಂಚಿಕೊಳ್ಳಲು ನಮ್ಮ ಆಹ್ವಾನವನ್ನು ಒಪ್ಪಿ ಬಿಡುವು ಮಾಡಿಕೊಂಡು ಸ್ವತಃ ತಾವೇ ಇಂದು ನಮ್ಮೊಡನೆ ಇದ್ದಾರೆ. ಅವರಿಗೆ ಬಸವ ಮೀಡಿಯಾ ಸಮೂಹದ ಪರವಾಗಿ, ಅದರ ಭಾಗವಾಗಿರುವ ಬಸವ ರೇಡಿಯೋದ ಪರವಾಗಿ ಹಾಗೂ ಈ ಚರ್ಚೆ ಸಂವಾದದಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರ ಪರವಾಗಿ ಅವರನ್ನು ಪೂಜ್ಯ ಭಾವನೆಗಳಿಂದ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮ ಕಾರ್ಯರೂಪಕ್ಕೆ ಬರಲು ನಮಗೆ ಎಲ್ಲಾ ರೀತಿಯ ಸಹಾಯವನ್ನು ಮಾಡಿದ ಶರಣ ಶ್ರೀ ಶ್ರೀಕಾಂತ ಸ್ವಾಮಿ ಅವರು ನಮ್ಮೊಡನೆ ಇದ್ದಾರೆ. ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅಲ್ಲದೆ ಅವರು ಶ್ರೀ ಬೆಲ್ದಾಳ ಸಿದ್ದರಾಮ ಶರಣರನ್ನು ನಮಗೆಲ್ಲ ಪರಿಚಯ ಮಾಡಿಕೊಡಲು ಒಪ್ಪಿದ್ದಾರೆ, ಈಗ ಪರಿಚಯ ಮಾಡಿಕೊಳ್ಳಿದ್ದಾರೆ. ಜೊತೆಗೆ ಭಾಗವಹಿಸಿರುವ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಶ್ರೀಕಾಂತ ಸ್ವಾಮಿ ಅವರನ್ನು ಪೂಜ್ಯರನ್ನು ಪರಿಚಯ ಮಾಡಿಕೊಡಲು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಶ್ರೀಕಾಂತ ಸ್ವಾಮಿ ಅವರು ಈಗ ಪೂಜ್ಯರ ಪರಿಚಯ ಮಾಡಿಕೊಡ್ಬೇಕಾಗಿ ಕೇಳ್ತಾ ಇದ್ದೇನೆ. ಶ್ರೀಕಾಂತ ಸ್ವಾಮಿ ಅವರಿಗೆ ಹಲೋ. ಹಲೋ ಸ್ವಾಮಿ ಪರಿಚಯ ಬರ್ತಾ ಇದೆಯಲ್ಲ ಸರ್? ಕೇಳ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮ ಪರಶಿವ ಲಿಂಗದೇವರನ್ನು ಮನೆಯಾವದಲ್ಲಿ ನೆನೆಯುತ್ತಾ ಈ ಒಂದು ಗೂಗಲ್ ಮೀಟ್ ಬಸವ ರೇಡಿಯೋದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಶರಣಾರ್ಥಿಗಳು ಪೂಜ್ಯರ ಪಾದಗಳಲ್ಲಿ ವಂದಿಸುತ್ತಾ, ಪೂಜ್ಯ ಡಾಕ್ಟರ್ ಸಿದ್ದರಾಮ ಶರಣರು ಬೆಲ್ದಾಳ್ ಇವರು ಇಂದು ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಒಬ್ಬ ಮೇಧಾವಿ ಪೂಜ್ಯರು, ಲಿಂಗಾಯತ ಅಧ್ಯಯನ ಮಾಡಿದಂತ ವ್ಯಕ್ತಿ. ಅವರು ಯುಗದಲ್ಲಿ ನಾವು ಹುಟ್ಟಿದ್ದು ನಮ್ಮ ಸಾರ್ಥಕ. ಅವರು ಹುಟ್ಟಿದ್ದು ಬೆಲ್ದಾಳ್ ಎಂಬ ಗ್ರಾಮದಲ್ಲಿ, ಅದು ಬೀದರ್ ಜಿಲ್ಲೆ ಔರಾ ತಾಲೂಕಾ ಗಡಿ ಭಾಗದಲ್ಲಿದೆ, ತೆಲಂಗಾಣ ಗಡಿ ಭಾಗದಲ್ಲಿ. ಅವರ ತಂದೆ ಲಾಲಪ್ಪ ಅವರು ಹಾಗೂ ತಾಯಿ ಲಕ್ಷ್ಮೀ ದೇವಿ. ಅವರು ಬಡ ಕುಟುಂಬದವರು, ದಲಿತ ಕುಟುಂಬ, ಬಹಳ ಒಂದು ದುಡಿಯುವ ವರ್ಗದವರು, ಕೂಲಿ ಕಾರ್ಮಿಕರಾಗಿದ್ರು. ಅಂತ ಒಂದು ಕುಗ್ರಾಮ, ಅಲ್ಲಿ ಸ್ಕೂಲ್ ಅನ್ನೋದೇ ಇದ್ದಿಲ್ಲ, ಯಾವುದೇ ಕರ್ನಾಟಕ ಜೊತೆ ಸಂಪರ್ಕ ಕೂಡ ಇದ್ದಿಲ್ಲ. ತೆಲಂಗಾಣ ಬಾರ್ಡರ್ ಇದ್ದಿನ ಸಲುವಾಗಿ ಭಾಷೆಯಲ್ಲೂ ಕೂಡ ಕನ್ನಡ ಮತ್ತು ತೆಲುಗು ಮಿಶ್ರಿತ ಭಾಷೆ ಆಗಿತ್ತು. ಅಂತ ಗ್ರಾಮದಲ್ಲಿ ಹುಟ್ಟಿದಂತ ಪೂಜ್ಯರು ಬಾಲ್ಯದಲ್ಲಿಯೇ ಹೇಗೆ ಬಸವಣ್ಣವರು ಬಾಲ್ಯದಲ್ಲಿಯೇ ತಮ್ಮ ಮುಂದಿನ ಪಾಂಡಿತ್ಯ ಗುಣಗಳನ್ನು ತೋರಿಸಿದ್ರು, ಅದೇ ತರ ಇವರು ಕೂಡ ಬಹಳ ಸೌಮ್ಯವಾದ ವ್ಯಕ್ತಿ, ಎಲ್ರಿಗೂ ಪ್ರೀತಿ ಪಾತ್ರರಾಗಿದ್ದಂಥವ್ರು. ಆದ್ದರಿಂದ ಅವರು ತಂದೆ ತಾಯಿಯವರು ಇವರನ್ನು ಮುದ್ದು ಆಗಿ ಬೆಳೆಸಿದ್ರು. ಇವರನ್ನು ಶಾಲೆಗೆ ಕಳಿಸ್ಕೊಳ್ಬೇಕಂತ ಹೇಳಿ ಆವಾಗ ಏನು ಸರ್ಕಾರಿ ಶಾಲೆಗಳು ಇದ್ದಿಲ್ಲ, ಯಾವುದೋ ಒಂದು ದೇವಾಲಯದಲ್ಲಿ ಒಬ್ಬ ಅಯ್ಯನವರು ಶಾಲೆ ನಡೆಸ್ತಾ ಇದ್ರು, ಆ ಶಾಲೆಗೆ ಇವರನ್ನು ಕಳಿಸಿದ್ರು. ಆ ಶಾಲೆಗೆ ಹೋಗಿದ್ದಾಗ ಇವರಿಗೆ ಆ ಸವರ್ಣೀಯರಿಂದ ಏನು ಊರ್ದವ್ರೇನು ಕೂಡ್ತಾರ, ಸ್ಕೂಲಿಗೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು, ಅವ್ರಲಿಂದ ದೂರ ಕೂಡಿಸ್ತಾ ಇದ್ರು. ಆದ್ರೂ ಕೂಡ ಇವರಿಗೆ ಅಕ್ಷರ ಜ್ಞಾನ ತಗೊಳ್ಬೇಕು ಅನ್ನೋಂಥ ಒಂದು ಉತ್ಸಾಹ ಇದ್ದಿನ ಸಲುವಾಗಿ ಅವರು ಅದೆಲ್ಲವನ್ನು ಸಹಿಸಿಕೊಂಡು ಅಕ್ಷರ ಜ್ಞಾನವನ್ನು ಪಡಿತಾ ಇದ್ರು.
ಆದರೆ ಮನೆಯಲ್ಲಿರುವ ಬಡತನ ಇವರಿಗೆ ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. 3ನೇ ತರಗತಿ ಆದ ನಂತರ ಇವರು ಕೂಡ ಹಳ್ಳಿ ಗ್ರಾಮಗಳಲ್ಲಿ ಗೊತ್ತಿದ್ದಂತ ವಿಷಯ ಬಾಲ್ಯದಲ್ಲಿ ಅವರಿಗೆ ಕೆಲಸ ಹಚ್ಚಿಬಿಡ್ತಾರೆ. ಆ ರೀತಿ ತಂದೆ ತಾಯಿಯವ್ರ ಜೊತೆ ಕೆಲಸದಲ್ಲಿ ಕೈ ಜೋಡಿಸಿದ್ರು. ಆವಾಗ ಬಾಲ್ಯದಲ್ಲಿ ವಿವಾಹ ಅಂತ ಒಂದು ಪದ್ಧತಿ ಇತ್ತು. ಆ ಪ್ರಕಾರ ನೆರೆ ಗ್ರಾಮದ ಸುಂದಾಳ ಗ್ರಾಮದ ಸುಂದರ ಒಂದು ವಧುವನ್ನು ಇವರಿಗೆ ಲಗ್ನ ಮಾಡಿದ್ರು. ಬಾಲ್ಯದಲ್ಲಿ ಲಗ್ನ ಆಯ್ತು. ಆ ನಂತರ ಇವರು ಕೂಲಿ ಕೆಲಸ ಮಾಡೋದ್ ಬಿಟ್ಟು ಇವರು ಬಟ್ಟೆ ಹೊಲಿಯುವ ಕಾರ್ಯವನ್ನು ಕೈಗೊಂಡಿದ್ರು. ಮತ್ ಮೊದಲೇ ಮನೆಯಲ್ಲಿ ಅವ್ರ ಮನೆಯವರೆಲ್ಲ ಭಜನೆ ಗಿಜನೆ ಮಾಡೋಂಥ ಒಂದು ಸಂಸ್ಕೃತಿ ಇತ್ತು. ಆ ಭಜನೆ ಇವ್ರಿಗೆ ಬಹಳ ಒಂದು ಮೆಚ್ಚಿನ ಒಂದು ಇದು ಆಗಿತ್ತು. ಇವ್ರು ಭಜನೆ ಮಾಡೋದು, ದೇವರನ್ನ ನೆನೆಯೋದು ಇದು ಪ್ರತಿನಿತ್ಯ ನಡೀತಾ ಇತ್ತು. ಹಾಗೆ ಕೆಲವೊಂದು ಪುಸ್ತಕಗಳು ತಗೊಂಡು ದೇವರ ಬಗ್ಗೆದ ಅಧ್ಯಯನ ಮಾಡೋದು. ನಮ್ಗೆಲ್ಲ ಗೊತ್ತಿದ್ದಂತೆ ವಿಷಯ. ಆವಾಗ ಬಸವಣ್ಣವ್ರ ಬಗ್ಗೆದ ಅಷ್ಟೊಂದು ಮಾಹಿತಿ ಇದ್ದಿಲ್ಲ. ಆದ್ದರಿಂದ ಇವರು ಬೇರೆ ಬೇರೆ ದೇವರನ್ನು ನೆನೀತಾ ಏನೋ ಇದು ಮಾಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಇವರಿಗೆ ಒಬ್ಬರು ಬಸವಣ್ಣವ್ರ ಬಗ್ಗೆದಾಗ ಹೇಳ್ತಾರೆ. ಆ ಒಂದು ಒಬ್ಬ ಮಠಾಧಿಪತಿಗಳು ಇವರಿಗೆ ಲಿಂಗ ದೀಕ್ಷೆ ಕೊಡ್ತಾರ. ಆ ಲಿಂಗ ದೀಕ್ಷೆ ಮುಖಾಂತರ ಇವ್ರಿಗೆ ಹೇಗೋ ಏನೋ ಜ್ಞಾನ ಬರ್ಲಕ್ ಪ್ರಾರಂಭ ಆಗ್ತದ. ಆ ನಂತರ ಇವ್ರು ಜ್ಞಾನಿಗಳಾಗಿ ಒಂದು ಸಲ ಭಾಲ್ಕಿ ಪಟ್ಟದೇವರು ಔರಾದಕ ಗ್ರಾಮಕ್ಕೆ ಬರೋರಿದ್ದಾರೆ ತಾಲೂಕಾ ಪ್ರದೇಶದಲ್ಲಿ, ಎಲ್ರೂ ಹೋಗೋಣ ಅಂತ ಅವ್ರ ಗ್ರಾಮದವರೆಲ್ಲ ಹೇಳಿದ್ದಾಗ ಆಧ್ಯಾತ್ಮಿಕ ಅಭಿರುಚಿ ಹೊಂದಿದಂತ ಈ ವಿಠ್ಠಲ್ ಅವರು ಆ ಒಂದು ತಾಲೂಕಾ ಪಟ್ಟಣ ಔರಾದಕ್ಕೆ ಹೋಗುತ್ತಾರೆ. ಅಲ್ಲಿ ಪೂಜ್ಯರ ಪ್ರವಚನ ಇರುತ್ತೆ. ಆವಾಗ ಯಾರೋ ಹೇಳ್ತಾರ, ಈ ಒಂದು ನಮ್ಮ ಭಾಗದಲ್ಲಿ ವಿಠ್ಠಲ್ ಅವರು ವಚನ ಸಾಹಿತ್ಯ ಬಗ್ಗೆ ಬಹಳ ಅಧ್ಯಯನ ಮಾಡಿದ್ದಾರೆ. ಅವ್ರ ವಚನಗಳು ಬಹಳ ಹೇಳ್ತಾರೆ ಮತ್ತು ಮಾತುಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾತಾಡ್ತಾರೆ, ಆಧ್ಯಾತ್ಮಿಕ ಜ್ಞಾನ ಇದೆ ಅಂತ ಹೇಳಿದಾಗ ಪೂಜ್ಯರು ಇವ್ರಿಗೆ ಮಾತಾಡ್ಲಿಕ್ಕೆ ಸಮಯ ಕೊಡ್ತಾರೆ. ಸಮಯ ಕೊಟ್ಟಿನಾಗ ಇವರು ಅರ್ಧ ತಾಸು ನಿರ್ಗಳವಾಗಿ ವಚನಗಳು ಹೇಳಿ ಆ ವಚನ ವಿವಚನ ಮಾಡಿ ಎಲ್ರಿಗೂ ದಿಗ್ಭ್ರಮೆಗೊಳಿಸ್ತಾರ. ಆವಾಗ ಪೂಜ್ಯರು ಎದ್ದು ನಿಂತು ಇವರನ್ನು ಅಪ್ಪಿಕೊಂಡು, ನಾ ಯಾರಿಗೆ ಹುಡುಕ್ತಾ ಇದ್ದೀನಿ ಅವತ್ತು ಸಿಕ್ಕಿಯಪ್ಪ ನೀನು ಸಿದ್ದರಾಮೇಶ್ವರ ಅಂತೇಳಿ ಅಪ್ಕೊಳ್ತಾರ. ಅಪ್ಕೊಂಡಿದ್ಮೇಲೆ ಇವ್ರ ಹೆಸರು ಸಿದ್ದರಾಮ ಅಂತ ಹೇಳಿ ಇಟ್ಟು ಬಿಡ್ತಾರ ಅವ್ರು. ಅಂದಿನಿಂದ ಇವರ ಜೀವನ ಚರಿತ್ರೆಯೇ ಬದಲಾಗೋಯ್ತು. ಆವಾಗ ಇವರು ಬಸವ ಮಹಾಮನೆ ಅಂತ ಹೇಳಿ ಒಂದು ಸಂಸ್ಥಾಪನೆ ಮಾಡ್ತಾರೆ. ಆ ಮುಖಾಂತರ ಬಸವ ಧರ್ಮದ ಬಗ್ಗೆದಾಗ ತತ್ವ ಸಿದ್ಧಾಂತಗಳ ಬಗ್ಗೆದ ಪ್ರಚಾರ ಮಾಡ್ತಾ ಹೋಗ್ತಾರೆ. ಹಾಗೆ ಸ್ಕೂಲ್ ಕಾಲೇಜಸ್ ಮಾಡಿ ಹುಡುಗರಿಗೆಲ್ಲ ವಿದ್ಯಾಭ್ಯಾಸ ಕೊಡೋದು, ಅಲ್ಲೇ ಒಂದು ಹಾಸ್ಟೆಲ್ ಮಾಡೋದು, ಅಲ್ಲೇ ಒಂದು ತಮ್ಮ ಒಂದು ಬಸವ ಮಹಾಮನೆ ಅಂತೇಳಿ ಅಧ್ಯಯನ ಕೇಂದ್ರ ಮಾಡಿಕೊಂಡು ಹೀಗೆ ಎಲ್ಲರ ಜೊತೆ ಬೆಳ್ಕೊಂಡು ಇಡೀ ನಾಡಿನಲ್ಲಿ ಇವರು ತಮ್ಮ ಇದೊಂದು ಹೊಂದ್ಕೊಳ್ತಾರೆ. ಇನ್ನು ಮುಂದಿನಂತೂ ಇಡೀ ಸಮಾಜಕ್ಕೆ ಗೊತ್ತಿದೆ ಅವ್ರು ಏನೇನು ಸಾಧನೆ ಮಾಡಿದ್ರು ಅಂತ ಹೇಳಿ. ಆದ್ದರಿಂದ ಅವರ ಪರಿಚಯ ಮಾಡಿಕೊಳ್ಳಲು ತಾವು ನನಗೆ ಸಮಾವಕಾಶ ಮಾಡಿಕೊಟ್ಟಿದ್ದಾಗಿ ತಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ತಮಗೆ ಧನ್ಯವಾದ ಶ್ರೀಕಾಂತ್ ಸ್ವಾಮಿ ಅವರೇ. ಈಗ ನಾನು ಈ ಸರಣಿ ಕಾರ್ಯಕ್ರಮದ ಮೊದಲನೇ ಭಾಗ ಈ ದಿನ ಇದು ಅವರು ಶರಣರು ಬರೆದಿರುವ ಪುಸ್ತಕದ ಒಂದು ಅದರ ಇತಿಹಾಸನೇ ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದೆ. ಆದ್ರೂ ಇದು ಹೇಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಪಂಚಾಚಾರ್ಯರು ಕೊಡ್ತಾ ಇರುವ ಹೇಳಿಕೆಗಳಿಗೆ ಉತ್ತರದ ರೀತಿಯಲ್ಲಿಯೇ ಅವರ ಸಂಶೋಧನೆ ಕೂಡ ಇದೆ. ಇದು ಭಾಗ 1. ನಾಳೆ ಕೂಡ ತಮ್ಮ ಎಲ್ಲರ ಗಮನಕ್ಕೆ ಈಗಲೇ ನಾನು ತರ್ತಾ ಇದ್ದೀನಿ. ನಾಳೆ ಕೂಡ 2ನೇ ಉಪನ್ಯಾಸ ಇದೆ. ಅದು ಶರಣರ ಮೇಲೆ ಸವಾರಿ ಮಾಡಲು ಶತಮಾನಗಳಿಂದ ಸೃಷ್ಟಿಯಾಗಿರುವ ಸುಳ್ಳುಗಳಿಗೆ ಉತ್ತರ ಅನ್ನುವ ಭಾಗವನ್ನ ನಾಳೆ ಮಾಡಲಿದ್ದಾರೆ. ನಾನು ಈಗ ಪೂಜ್ಯ ಬೆಲ್ದಾಳ್ ಶರಣರನ್ನ ತಮ್ಮ ಉಪನ್ಯಾಸವನ್ನ ಪ್ರಾರಂಭ ಮಾಡ್ಲಿಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ಪೂಜ್ಯರಿಗೆ ಅವಕಾಶ. ಶ್ರೀ ಗುರು ಶಿವಲಿಂಗಾಯ ನಮಃ. ಮಹಾಗುರು ಬಸವ ತಂದೆ ಪಾದಗಳಲ್ಲಿ ವಂದಿಸಿ ಬಸವ ಸಂಕಾರ್ಯನ ಅಸಂಖ್ಯಾತ ಶರಣರನ್ನ ನೆನೆಯುತ್ತಾ ಮಾನವೀಯ ಮೌಲ್ಯಗಳಿಗೆ ದುಡಿದಿರುವ ಜಗತ್ತಿನ ಎಲ್ಲ ಮಹಾತ್ಮರ ಸ್ಮರಿಸಿಕೊಂಡು ಈ ಒಂದು ಐತಿಹಾಸಿಕ ಮತ್ತು ತಾತ್ವಿಕ ವಿಷಯಗಳ ಕುರಿತು ನಡೆಯುವ ಈ ಬಸವ ಮೀಡಿಯಾದ ವೀಕ್ಷಕರಲ್ಲಿ ಎಲ್ಲಾ ಶಿವಸ್ವರೂಪಿಗಳು ತಾವೆಲ್ಲ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶಿವಸ್ವರೂಪಿಗಳೇ, ಇವತ್ತಿನ ದಿವಸ ನೋಡ್ತಾ ಇದ್ದೀವಿ, ತಾವೆಲ್ಲರೂ ಇಚ್ಛಾಪಟ್ಟು ಏನು ಒಂದು ಉತ್ತರ ಕೊಡಬೇಕು,
ಇತ್ತೀಚೆಗೆ ಎಲ್ಲ ಪೂಜ್ಯರುಗಳು ಸೇರಿ 5 ಜನ ಕೂಡಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆ ದಿಶೆಯಲ್ಲಿ ತಮ್ಮ ಮುಂದ ನಿಂತಿದ್ದೇನೆ. ಮೊದಲನೇದಾಗಿ ಇದು ಯಾವಾಗ್ಲೂ ಹೇಳ್ಕೊತ ಬಂದಿದ್ದೇ ಇದೆ ಅವ್ರದ್ದು. ಪಾಪ ಅವರಿಗೆ ಅವ್ರದೇ ಇತಿಹಾಸದ ಬಗ್ಗೆ ಗೊತ್ತಿಲ್ಲ ಅಂತ ನನ್ಗ ಅನಿಸ್ತದ ಮನಸ್ಸಿಗೆ. ಈಗ ವೀರಶೈವ ಅನಾದಿ, ಅದು ಯಾವುದೋ ಕಾಲದ್ದು, ಅದು ಬಸವಣ್ಣ ಬಂದು ಸ್ವೀಕಾರ ಮಾಡಿದ್ರು. ಬಸವಣ್ಣನ ವಚನಗಳಲ್ಲಿ ವೀರಶೈವನೇ ತುಂಬಿದೆ. ಬಸವಣ್ಣ ವೀರಶೈವ ಸ್ವೀಕಾರ ಮಾಡಿದ್ರು. ಲಿಂಗಾಯತ ಅನ್ನೋದು ಬಸವಣ್ಣ ವಚನದಾಗನೇ ಇಲ್ಲ. ಹೀಗೆ ಅನೇಕ ರೀತಿಯ ಅಸಂಬದ್ಧ ಮಾತುಗಳನ್ನು ಅವ್ರು ಆಡ್ತಾರೆ. ನಿನ್ನಿನ ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಮತ್ತು ಈ ಮಾಧ್ಯಮಗಳ ಮೂಲಕ ನಾನು ತಿಳ್ಕೊಂಡಿದ್ದೀನಿ. ಮೊದಲನೇದಾಗಿ ವೀರಶೈವ ಪ್ರಾಚೀನ ಅನ್ನುವಂಥದ್ರಿಂದ ಅವ್ರು ಪ್ರಾರಂಭ ಮಾಡಿದ್ದಾರೆ. 5 ಮಂದಿ ಪೂಜ್ಯರು ಕೂಡಿ, ಕಾಶಿ ಪೂಜ್ಯರು, ಶ್ರೀಶೈಲ ಪೂಜ್ಯರು, ರಂಭಾಪುರಿ ಇವರೆಲ್ಲ ಸೇರ್ಕೊಂಡು ಹೇಳಿದಾರಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟೀಕರಣ. ದಯವಿಟ್ಟು ಅವರು ಕೂಡ ಈ ಮಾತನ್ನು ಗಮನಿಸಬೇಕು. ನನ್ನ ಮೊದಲನೇ ಮಾತು, ವೀರಶೈವ ಪ್ರಾಚೀನ ಅಲ್ಲ. ಯಾಕಂದ್ರೆ ಪ್ರಾಚೀನ ಯಾವುದೇ ಸಾಹಿತ್ಯದ ಬೆಂಬಲ ಅದಕ್ಕೂ ಇಲ್ಲ. ಇದು ನಮ್ಮ ನಾಡಿನ ಜನ, ನಮ್ಮ ದೇಶದ ಜನ, ಮುಖ್ಯವಾಗಿ ನಮ್ಮ ಪೂಜ್ಯರುಗಳು ಕೂಡ ತಿಳ್ಕೊಬೇಕು ಈ ಮಾತನ್ನ. ಬರೀ ಯಾವುದೋ ಒಂದು ಜನಸಂಖ್ಯೆದ ಆಧಾರದಿಂದಲೋ ತಮ್ಮ ಸ್ಥಾನಮಾನದ ಒಂದು ಪ್ರಭಾವದಿಂದಲೋ ಜನರನ್ನ ಮೆಚ್ಚಿಸುವಂತ ಯಾವುದೋ ಒಂದು ಆಧಾರದ ಮಾತನ್ನ ದಯವಿಟ್ಟು ಒಪ್ಪಿಸಬಾರದು. ವೀರಶೈವ ಪ್ರಾಚೀನ ಅನ್ನೋದಕ್ಕೆ ಯಾವ ಆಧಾರ ಇದೆ? ನನ್ನ ಮೊದಲನೇ ಪ್ರಶ್ನೆ. ಯಾಕಂದ್ರೆ ನಾನು ಹೇಳಿದ್ರು, ಈಗಾಗಲೇ ನಾನು ಪರಿಚಯ ಮಾಡ್ತಾ ಬಾಲ್ಯದ ಪರಿಚಯ ಮಾಡಿದ್ರು. ನಂತರ ನನ್ನ ಯೋಗ, ಧ್ಯಾನ, ತಪಸ್ಸಿನ ಪರಿಚಯ ಹೇಳಿಲ್ಲ ನಮ್ಮ ಪೂಜ್ಯ ಶರಣರು ಸ್ವಾಮಿಯವರು. ನಾನು 4 ವೇದಗಳನ್ನು ಗಮನಿಸಿದ್ದೇನೆ. ಪ್ರಾಚೀನ 64 ಆಗಮ ಅಷ್ಟಕಗಳಲ್ಲಿ ಬರುವ 64 ಆಗಮಗಳನ್ನ ಗಮನಿಸಿದ್ದೇನೆ, ನೋಡಿದ್ದೇನೆ, ಓದಿದ್ದೇನೆ. ಕಾಶಿ ಸಂಪೂರ್ಣ ಸಂಸ್ಕೃತ ಯೂನಿವರ್ಸಿಟಿ, ಕಾಶಿ ಹಿಂದೂ ಯೂನಿವರ್ಸಿಟಿ, ಪಾಂಡಿಚೇರಿಯ ಆಗಮದ ಮೂಲ, ಮದ್ರಾಸಿನ ವಿಶ್ವವಿದ್ಯಾಲಯದಲ್ಲಿರುವಂತಹ ಆಗಮಗಳು, ಮೈಸೂರು ವಿಶ್ವವಿದ್ಯಾಲಯದ ಓರಿಯೆಂಟಲ್ದಲ್ಲಿರುವಂತಹ ಆಗಮಗಳು, ಕರ್ನಾಟಕ ವಿಶ್ವವಿದ್ಯಾಲಯ ಇರತಕ್ಕಂಥ ಪ್ರಾಚೀನ ಸಾಹಿತ್ಯಗಳು, ಇವೆಲ್ಲನ್ನ ಗಮನಿಸಿದ್ದೇನೆ. ಜೊತೆಗೆ 18 ಪುರಾಣಗಳು ಮತ್ತು ಏನ್ ಹೇಳ್ತಾರಲ್ಲ ಪ್ರಾಚೀನ 18 ಪುರಾಣಗಳು, ಇವೆಲ್ಲ ನೋಡ್ಕೊಂಡಿನಿ. ಈ ಪ್ರಾಚೀನ ಯಾವ ಸಾಹಿತ್ಯದಲ್ಲಿ ಕೂಡ ವೀರಶೈವನ ಪದ ಬರುವುದಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನು. ಯಾವುದೇ ಸಾಹಿತ್ಯದಲ್ಲಿ ಬರಲ್ಲ. ವೇದಗಳಲ್ಲಿ ಇದೆ ಅಂತ ಇವ್ರು ಹೇಳ್ತಾರೆ. ವೇದಗಳಲ್ಲಿ ವೀರಶೈವ ಪದನೇ ಇಲ್ಲ. ಶೈವ ಇದೆ, ನಾನು ಒಪ್ಕೋತೀನಿ. ಶೈವ ಪ್ರಾಚೀನ, ವೀರಶೈವ 12ನೇ ಶತಮಾನದ ನಂತರ ಬಂದ ಪದ. ಅದು ಶೈವದ ಹಿಂದೆ ವೀರ 12ನೇ ಶತಮಾನದ ನಂತರ ಕೂಡಿದೆ ಅದು. ಅದಕ್ಕೆ ನಾನು ಸಾಕಷ್ಟು ನನ್ನ ಗ್ರಂಥಗಳಲ್ಲಿ ಏನ್ ಬಂತಲ್ಲ, ಸತ್ಯಶೋಧ ಗ್ರಂಥ, ಸತ್ಯ ಶರಣರು, ಸತ್ಯಶೋಧ, ಅದರಲ್ಲಿ ಸಾಕಷ್ಟು ವಿಷಯಗಳು ಪ್ರತಿಪಾದನೆ ಮಾಡಿದ್ದೀನಿ. ಹೆಚ್ಚಿನ ವಿಷಯಗಳಿಗೆ ಅವನ್ನೆಲ್ಲ ಓದ್ಬೇಕು. ಈ ಪ್ರಾಚೀನ ಅನ್ನೋದಕ್ಕೆ ಹೇಳ್ತಾರೆ ಇವರು, ಆಗಮಗಳಲ್ಲಿ ಇದೆ ಅಂತ ನಮ್ಮ ಎಲ್ಲ ಪೂಜ್ಯರು ಹೇಳ್ಕೊತ ಹೊಂಟಾರ. ಎಂದೆಂದು ಹೇಳ್ಕೊತ ಹೊಂಟ್ರೆ ಇವತ್ತಿ ಹೇಳ್ತಾ ಇದ್ದಾರೆ. ನಮ್ಮ ಪರಂ ಪೂಜ್ಯರು ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಹಳ ವಿದ್ವಾಂಸರು. ಅವರು ಸಂಸ್ಕೃತ MA ಮಾಡಿದ್ದಾರೆ, ಸಂಸ್ಕೃತದಲ್ಲಿ PhD ಮಾಡಿದ್ದಾರೆ, ಸಂಸ್ಕೃತದಲ್ಲಿ ಡಿಲಿಟ್ ಕೂಡ ಮಾಡದಂತ ಮಹಾನ್ ಮೇಧಾವಿಗಳು. ಅವರು ಸತ್ಯವನ್ನು ಮುಚ್ಚಿಡ್ತಾ ಇದ್ದಾರೆ ಅನ್ನೋದು ನನ್ನ ಗಮನಕ್ಕಿದೆ. ಅವ್ರು ಅಥವಾ ಅವರಲ್ಲಿ ತಪ್ಪು ಕಲ್ಪನೆ ಇದ್ದಿರಬಹುದು. ಒಂದು ಸತ್ಯ ಉದ್ದೇಶಪೂರ್ವಕ ಮುಚ್ಚಿಡಬಹುದು, ಇಲ್ಲವೇ ಅದನ್ನ ಉದ್ದೇಶಪೂರ್ವಕ ಹೇಳಲಿಕ್ಕಿಲ್ಲ. 28 ಆಗಮಗಳು ಇವ್ರೇನ್ ಹೇಳ್ತಾರೆ. ಇದಕ್ಕಿಂತ ಮೊದಲು ಪ್ರಾಚೀನ ಆಗಮಗಳು 64 ಆಗಮಗಳದಾವ. ಅವು ಅಷ್ಟಕಗಳಲ್ಲಿ, ಅಷ್ಟಕ ಅಂದ್ರೆ 8 ಇದು ಮಾಡಿದಾರೆ. ಅದ್ರೊಳಗ ಒಂದೊಂದರಲ್ಲಿ 8 ಆಗಮಗಳು, ಮತ್ತೊಂದರಲ್ಲಿ 8 ಆಗಮಗಳು. ಹೀಗೆ ಆ 8 ಆಗಮಗಳು 8 64 ಆಗಮಗಳು ಪ್ರಾಚೀನ ಆಗಮ ಇದ್ದು. ಪ್ರಾಚೀನ ಆಗಮಗಳಲ್ಲಿ ಶೈವಾಗಮ, ಶಾಕ್ತಾಗಮ ಮತ್ತು ವೈಷ್ಣವಾಗಮ ಅಂತ ಬರ್ತವೆ ಹೊರತು ವೀರಶೈವ ಆಗಮ ಅಂತ ಯಾವುದೇ ಶಾಸ್ತ್ರಗಳಲ್ಲಿ, ಯಾವುದೇ ಮೂಲಗಳಲ್ಲಿ ಅದು ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ, ಬಹಳ ಖಂಡಿತವಾಗಿ ನಾನು ಹೇಳ್ತೇನೆ. ಯಾಕಂದ್ರೆ ನಾನು ನೋಡಿ ಹೇಳ್ತೀನಿ. ನಾನು ಸುಳ್ಳು ಹೇಳಿ ರೂಢಿ ಇಲ್ಲ, ಅಥವಾ ನನ್ನ ಪ್ರಚಾರಕ್ಕೆ ಇಟ್ಸ್ಕೊಳ್ಳೋದು ಉದ್ದೇಶ ನನಗಿಲ್ಲ, ಅಥವಾ ಯಾರಿಗೋ ಏನೋ ಖಂಡಿಸ್ಬೇಕನ್ನೋದು ನಂದು ಇಲ್ಲ. ಸತ್ಯವನ್ನ ಇದ್ದಂಗೆ ಹೇಳ್ತಕ್ಕಂಥದ್ದು ನಮ್ಮ ಮಹಾಗುರು ಬಸವೇಶ್ವರರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅದಕ್ಕೆ 64 ಪ್ರಾಚೀನ ಆಗಮಗಳು ಏನದಾವ, ಆಗಳ ಎಲ್ಲಿ ವೀರಶೈವ ಇಲ್ಲ, ಇಷ್ಟಲಿಂಗ ಇಲ್ಲ, ಪ್ರಾಣಲಿಂಗ ಇಲ್ಲ, ಭಾವಲಿಂಗವಿಲ್ಲ, ಬಸವಾದಿ ಶರಣರ ಸ್ಥಳವೂ ಇಲ್ಲ, ಲಿಂಗಾಂಗ ಸಾಮರಸ್ಯ ಪದವೂ ಇಲ್ಲ, ಲಿಂಗಾಯತವೂ ಇಲ್ಲ, ವೀರಶೈವ ಇಲ್ಲ. ಅದ್ರೊಳಗ ಅಲ್ಲಿ ಬರುವವು ಗಣಪತಿ ಪೂಜೆ, ವೀರಭದ್ರನ ಪೂಜೆ, ನದಿ ಪೂಜೆ,
ಗಿಡಗಳದ ಪೂಜೆ, ಹೋಮ, ಹವನ, ಅಭಿಷೇಕ ಇಂಥವದವೆ ಹೊರತು ಇವು ಇಲ್ಲ ಅನ್ನೋದು ಯಾರು ಬೇಕಾದ್ರೂ ನೋಡ್ಬೋದು. ನಾನು ಬೇಕಾದ್ರೆ ನಮ್ಮ ಬಸವ ಮಹಾಮನೆಗೆ ಬರೀ ಕಲ್ಯಾಣದ ಅಷ್ಟು ಸಾಹಿತ್ಯ ತೋರಿಸ್ತೀನಿ. ಒಂದು. ಎರಡನೇ ಘಟ್ಟ, ಇವು ನಮ್ಮ ಕಡೆ ದಕ್ಷಿಣ ಭಾರತದಲ್ಲಿ ಹೇಳ್ತಕ್ಕಂಥವು 28 ಆಗಮ ಇವರು ಹೇಳ್ತಾರೆ. 28 ಆಗಮಗಳಲ್ಲಿ ವೀರಶೈವ ಧರ್ಮ ಇದೆ ಅಂತ ಹೇಳ್ತಾರೆ. ನಮ್ಮ ಪರಮ ಪೂಜ್ಯರು ಕಾಶಿ ಜಗದ್ಗುರುಗಳು ಯಾವ ಸಾಹಿತ್ಯ ರಚನೆ ಮಾಡಿದ್ರು ಕೂಡ ಒಂದು ಶ್ಲೋಕವನ್ನು ಅವರು ಬಳಸ್ತಾರ. ಅದು ಸಿದ್ಧಾಂತ ಶಿಖಾಮಣಿ ಶ್ಲೋಕ ಅಂತ ಹೇಳ್ತಾರೆ. ಈ ಸಿದ್ಧಾಂತ ಶಿಖಾಮಣಿಯರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಅದೇನ್ ಹೇಳ್ತಾರೆ ಅಂದ್ರೆ, ಸಿದ್ಧಾಂತಕ್ಕೆ ಮಹಾತಂತ್ರೆ ಕಾಮಿಕಾದೇಶಿ ಓದಿತೆ ನಿರ್ದಿಷ್ಟ ಉತ್ತರ ಭಾಗ್ಯ ವೀರಶೈವ ಮತಂ ಪರಂ ಅಂತ ಆ ಶ್ಲೋಕ. ಅಂದ್ರೆ ಸಿದ್ಧಾಂತವನ್ನು ಹೇಳ್ತಕ್ಕಂಥ ಏನ್ ಆಗಮಗಳದವ, ಕಾಮಿಕಾಗಮದಿಂದ ವಾತುಲಾಗಮದವರೆಗೆ. ಕಾಮಿಕಾಗಮ ಮೊದಲೇದು 28 ಆಗಮದಾಗ, ವಾತುಲಾಗಮ ಕೊನೆಯದು. ಕಾಮಕದಿಂದ ವಾತುಲಾಂತ್ಯವಾದಂತ ಆಗಮಗಳಲ್ಲಿ ಉತ್ತರ ಭಾಗದಲ್ಲಿ ಮಾತ್ರ ವೀರಶೈವ ವಿವರವಾಗಿ ಹೇಳಿದೆ ಅಂತ ಈ ಶ್ಲೋಕ ಹೇಳ್ತದ. ನಾನೊಂದು ಪ್ರಶ್ನೆ ಏನು, ನಾನು ಈ ದೇಶದಲ್ಲಿರುವಂತ ಎಲ್ಲಾ ಆಗಮಗಳನ್ನು ಗಮನಿಸಿದ್ದೇನೆ ಅಂತ ಆಗಲೇ ನಾನು ತಮ್ಮದು ವ್ಯಕ್ತಪಡಿಸಿದ್ದೀನಿ. ಈ ಉತ್ತರ ಭಾಗ ಎಲ್ಲಿದೆ? ಮೊದಲನೇದ 28 ಆಗಮಗಳು ಎಲ್ಲಿದೆ? ತಗೊಂಡು ಬರ್ರಿ, 28 ಆಗಮ ಎಲ್ಲಿ ಅದಾವು? 28 ಆಗಮಗಳು ಇದ್ದಿದ್ದು ಖರೆ, ಆದ್ರೆ ಅದರ ಕೆಲವು ಮಾತ್ರ ನಮ್ಮ ಕರ್ನಾಟಕದಲ್ಲಿ ಒಂದು ಕೆಲವು ಸಿಗ್ತವೆ. ಆದ್ರೆ ಅವು ಕೃತಕ ಮಾಡಿ ಅವನ್ನ ಚೇಂಜ್ ಮಾಡಿ ನಕಲು ಮಾಡಿದ್ದು ಸಿಗ್ತಾವ. ಕರ್ನಾಟಕದೊಳಗೆ 4-5 ಆಗಮಗಳು ಅವು ಸಣ್ಣ ಆಗಮ 100 ಫುಟದ್ದೇ ಅದಾವ. ಆಮೇಲೆ ಪಾಂಡಿಚೇರಿ ಮದ್ರಾಸ್ ಭಾಗದಲ್ಲಿ ಮಾತ್ರ 28 ಆಗಮಗಳ ಪೈಕಿ ಕೆಲವು ಸಿಗ್ತವೆ. ಅವುಗಳಲ್ಲಿ ಎಲ್ಲಿ ಕೂಡ ವೀರಶೈವ ಅನ್ನೋದು ಇಲ್ಲ. ಈ ವೀರಶೈವ ಅನ್ನೋದು ಉತ್ತರ 28 ಆಗಮಗಳ ಉತ್ತರ ಭಾಗದಲ್ಲಿ ಇದೆ ಅಂತ ನಮ್ಮ ಪೂಜ್ಯರು ಹೇಳ್ತಾರೆ. ಅದು ಎಲ್ಲಿದೆ ನಾವು ದಯವಿಟ್ಟು ತೋರಿಸ್ಬೇಕು. ಆ ಆಗಮಗಳು ಇದ್ರೆ 1ಕ್ಕೆ 4 ಪಟ್ಟು ದುಡ್ಡು ನಾವು ದಯವಿಟ್ಟು ಕೊಟ್ಟು ನಾವು ಕೊಂಡ್ಕೊಳ್ತೀವಿ. ಸುಮ್ಮನೆ ಬಾಯಿಲಿ ಏನೇನೋ ಹೇಳಿ ದಯವಿಟ್ಟು ದೊಡ್ಡವ್ರು ಮಾಡಬಾರ್ದು. ಇದು ನಾನು ವಿನಂತಿ ಮಾಡ್ಕೊಳ್ತೇನೆ. ಈ 28 ಆಗಮಗಳ ಪೈಕಿ ಇರ್ತಕ್ಕಂಥ ಏನದವ ಆ ಆಗಮಗಳು ಈಗ ನಮ್ಗೆ ಸದ್ಯ ಸಿಕ್ಕಿದ್ದು ಸೂಕ್ಷ್ಮಾಗಮ, ಅಜಿತ್ತಾಗಮ, ದೀಪ್ತಾಗಮ, ಮಾತಂಗ ಪಾರಮೇಶ್ವರ ಆಗಮ, ಸೂಕ್ಷ್ಮಾಗಮಗಳು ಈ ಸದ್ಯ ಲಭ್ಯ ಅದಾವ. ಇನ್ನು ಬೇರೆ ಬೇರೆ 28 ಆಗಮದ ಬಗ್ಗೆ ಪರಿಚಯ ಕೂಡ ಒಂದೇ ಗ್ರಂಥದಲ್ಲಿ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಕೂಡ ಇದೆ. ಇದು ಎಲ್ಲಿ? ಮದ್ರಾಸ್ ಪಾಂಡಿಚೇರಿ ಭಾಗದಲ್ಲಿ ಇರ್ತಕ್ಕಂಥವು. ಇವುಗಳಲ್ಲಿ ಎಲ್ಲಿ ಕೂಡ ವೀರಶೈವ ಇಲ್ಲ, ಇಷ್ಟಲಿಂಗ ಇಲ್ಲ, ಪ್ರಾಣಲಿಂಗ ಇಲ್ಲ, ಭಾವಲಿಂಗವಿಲ್ಲ, ಲಿಂಗಾಂಗ ಸಾಮರಸ್ಯ ಇಲ್ಲ. ಮುಖ್ಯವಾಗಿ ಅಂಗವೇ ಲಿಂಗವಾಗುವಂತ ಷಟ್ಸ್ಥಲ ತತ್ವಜ್ಞಾನ ಇಲ್ಲವೇ ಇಲ್ಲ. ಇದು ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಅಲ್ಲಿ ಅವುಗಳಲ್ಲಿ ಇಲ್ಲ. ಏನಿದೆ ಅಲ್ಲಿ? ಇದೇ ದೇವಿ ಪೂಜೆ, ಗಣಪತಿ ಪೂಜೆ, ವೀರಭದ್ರನ ಪೂಜೆ, ಆ ಮೂರ್ತಿ ಸ್ಥಾಪನೆ ಮಾಡೋದು, ಈ ಮೂರ್ತಿ ಸ್ಥಾಪನೆ ಮಾಡೋದು, ಇಂಥವು ಇದಾವೆ. ಏನು ಬಹಳಷ್ಟು ಅದಾವ. ನಾನು ಗ್ರಂಥ ಓದ್ರಿ ಎಲ್ಲ ಗೊತ್ತಾಗ್ತದೆ. ಎಲ್ಲ ಪರಿವಿಡಿ ಕೊಟ್ಟಿದ್ದೀನಿ. ಎಲ್ಲವೂ ಸೇರಿಸಿದ್ರೆ ಇನ್ನೂ ದೊಡ್ಡ 10,000 ಪುಟ ಪುಸ್ತಕ ಆಗ್ತದೆ ಅಂತೇಳಿ ಸಂಕ್ಷಿಪ್ತ ಎಲ್ಲ ಕೊಟ್ಟಿದ್ದೀನಿ. ದಯವಿಟ್ಟು ತಾವೆಲ್ಲ ನೋಡ್ಬೋದು. ಅದಕ್ಕೆ ಈ ಆಗಮಗಳಲ್ಲಿ ವೀರಶೈವ ಅನ್ನೋದು ಇಲ್ಲ. 28 ಆಗಮಗಳಲ್ಲಿ ಕೂಡ ಇಲ್ಲ. ಇನ್ನ ಈ ಇವ್ರು ಹೇಳ್ತಕ್ಕಂಥ ಯಾವ ಅಂದ್ರೆ ಸದ್ಯ ಸಿಗ್ತಕ್ಕಂಥ ಸೂಕ್ಷ್ಮಾಗಮ ಇಲ್ಲಿ ಕರ್ನಾಟಕದಲ್ಲಿ ಹೇಳ್ತಕ್ಕಂಥದ್ದು. ಇವೆಲ್ಲ ಮೈಸೂರು ಭಾಗದಲ್ಲಿ ಸ್ವಲ್ಪ ಬದಲಿ ಮಾಡ್ಕೊಂಡು ವೀರಶೈವ ಧರ್ಮ ಗ್ರಂಥ ಅಂತ ಹೇಳ್ಕೊಂಡು ಅದರ ಆಶ್ರಯದಲ್ಲಿ ಸಿದ್ಧಾಂತ ಶಿಖಾಮಣಿ ತಯಾರಾಗಿದೆ ಅಂತ ಹೇಳ್ತಾರೆ. ಇದ್ರ ಆದ ಮೇಲೆ ಪ್ರಾಚೀನ ವೀರಶೈವ ಧರ್ಮ ಅಂತ ಹೇಳ್ತಾರೆ. ಪ್ರಾಚೀನ ಯಾವ ಕಾಲ ಕೂಡ ನಿಮ್ಗೆ ವೀರಶೈವ ಪದ ಸಿಗೋದೇ ಇಲ್ಲ. ನಾನು ಬಹಳ ಧೈರ್ಯದಿಂದ ಹೇಳ್ತೀನಿ ಮಾತನ್ನ, ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ. ಯಾವ ಸಾಹಿತ್ಯಕ್ಕೂ ವೀರಶೈವ ಪದ ಇಲ್ಲ. ಆಮೇಲೆ ಇಷ್ಟಲಿಂಗ, ಪ್ರಾಣಿಲಿಂಗ, ಭಾವಲಿಂಗ ಆಗಲೇ ಹೇಳಿದ್ದೇನೆ. ಈ 28 ಆಗಮಗಳ ಪೈಕಿ ಈಗಲೇ ಹೇಳಿದಂತೆ ಕೆಲವು ಆಗಮಗಳೇನದಾವಲ್ಲ, ಅವುಗಳಲ್ಲಿ ಸಾಕಷ್ಟು ಕೆಲವೊಂದು ಸಿಗೋದಿಲ್ಲ ಅಂದ್ರೂ ಕೂಡ ಅದ್ರ ಬಗ್ಗೆ ಪರಿಚಯ ಸಿಗ್ತವೆ. ಒಂದೇ ಗ್ರಂಥಗಳು 1-2 ಸಂಪುಟಗಳು ಮಾಡಿದಾರ. ಆಮೇಲೆ ಕೆಲವು ಆಗಮಗಳು ಸಿಗ್ತವೆ, ನನ್ನ ಹತ್ತಿರ ಅದಾವ. ಸೂಕ್ಷ್ಮಾಗಮ ಅಂತ ಒಂದು ಆಗಮ ಇದೆ. ಸೂಕ್ಷ್ಮಾಗಮ 3 ಸಂಪುಟಗಳಲ್ಲಿ ಇದೆ. ಯಾವುದೇ ಆಗಮ ಅನಿಸ್ಕೊಳ್ಬೇಕಾಯ್ತು ಅಂದ್ರೆ ಅವುಗಳಲ್ಲಿ 4 ಪಾದಗಳಿರ್ಬೇಕು. ಒಂದು ಕ್ರಿಯಾಪಾದ, ಜ್ಞಾನಪಾದ, ಯೋಗಪಾದ ಅಂತ ಹೇಳಿ ಕ್ರಿಯಾಪಾದ, ಚರ್ಯಾಪಾದ, ಜ್ಞಾನಪಾದ, ಯೋಗಪಾದ, ಹಿಂಗ್ 4 ಪಾದಗಳಂತ ಭಾಗಗಳದಾವ. ಈ ಇರುವಂತ ಇವ್ರು ಹೇಳುವ ಆಗಮದಲ್ಲಿ ಯಾವ ಪಾದಗಳು ಕೂಡ ಇಲ್ಲ. ಒಂದು ಸೂಕ್ಷ್ಮಾಗಮ ಇವ್ರು ಹೇಳ್ತಕ್ಕಂಥದ್ದು 100 ಪುಟದಷ್ಟೇ ಇರೋದು. 100 ಪುಟದಷ್ಟು ಸೂಕ್ಷ್ಮಾಗಮ. ಅದ್ರೊಳಗ ಅಲ್ಲಿ ವೀರಶೈವ ಪದ ಸೇರ್ಸ್ಕೊಳ್ತಾರೆ. ಶರಣರ ಕೆಲವೊಂದು ಪದಗಳು ಷಟ್ಸ್ಥಲ ಅಂತ ಸೇರ್ಸ್ಕೊಳ್ತಾರೆ. ಇವೆಲ್ಲ ಸೇರ್ಸ್ಕೊಳ್ತಾರೆ. ಸೇರ್ಸ್ಕೊಂಡು ಇದು ನಮ್ಮ ವೀರಶೈವ ಧರ್ಮ ಗ್ರಂಥ ಅಂತ ಹೇಳ್ತಾರೆ. ನಾ ನಿಮಗೊಂದು ಸತ್ಯ ಹೇಳ್ತೀನಿ. ನಮ್ಮ ನಾಡಿನ ಜನತೆ, ನಮ್ಮ ದೇಶದ ಜನತೆ ಮುಂದೆ ಈ ಸೂಕ್ಷ್ಮಾಗಮ ಅನ್ನುವಂಥದ್ದು, ನಾನು ಪಾಂಡಿಚೇರಿಯಲ್ಲಿ ಹೋಗಿ ಅಲ್ಲಿನ ಆಗಮ ಮೂಲದಲ್ಲಿ ಹೋಗಿ ಹುಡುಕಿದಾಗ ಸೂಕ್ಷ್ಮಾಗಮ ಅನ್ನುವಂಥ ಒಂದು ಆಗಮ 3 ಸಂಪುಟಗಳಲ್ಲಿ ಬೃಹತ್ ಸಂಪುಟ ನನಗೆ ಸಿಕ್ಕಿದೆ. ಆ ಸಂಪುಟಗಳಲ್ಲಿ ಎಲ್ಲಿ ಕೂಡ ವೀರಶೈವ ಪದ ಇಲ್ಲ.
ಮತ್ತೆ ಇವ್ರು ಹೇಳುವಂತ ಸಣ್ಣ 100 ಪುಟದ ಹೆಂಗ ಸೂಕ್ಷ್ಮ ಆಗಮ ಇರ್ತದೆ? ಅಲ್ಲಿ 3 ಸಂಪುಟ ಅದಾವ, 1000 ಪುಟದ ಮ್ಯಾಲ ಅದಾವ. ಅದು ಮೂಲಾಗಮ. 28 ಆಗಮದಾಗ ಮೂಲಾಗಮ. ಮೂಲಾಗಮ ಅಂದ್ರೆ ಬಸವಾದಿ ಶರಣಕ್ಕಿಂತ ಪೂರ್ವದಲ್ಲಿ ಆಗಮ ಅಲ್ಲ ಇವು. ಅವು ಉತ್ತರ ಭಾರತದಲ್ಲಿ ಅದಾವ. ಇವು ಬಸವಾದಿ ಶರಣ ನಂತರ ರಚನೆಗೊಂಡಿದ್ದು ಅಂತ ನನ್ನ ಭಾವನೆ. ಅಲ್ಲಿ ಯಾವುದೂ ಇಲ್ಲ, ಶರಣರ ಯಾವ ಪದಗಳು ಕೂಡ ಇಲ್ಲ, ಲಿಂಗಾಂಗ ಸಾಮರಸ್ಯ ಇಲ್ಲ. ಅವು ಈ ಗ್ರಂಥದಲ್ಲಿ, ನನ್ನ ಸತ್ಯಶೋಧ ಗ್ರಂಥದಲ್ಲಿ ದಾಖಲೆ ಮಾಡಿದ್ದೇನೆ. ದಯವಿಟ್ಟು ಯಾರು ಬೇಕಾದ್ರೂ ಓದಿ ತಿಳ್ಕೋಬಹುದು. ಇನ್ನ ಇವ್ರು ಹೇಳುವಂತ ಸೂಕ್ಷ್ಮಾಗಮ ಮೈಸೂರು ಭಾಗದಲ್ಲಿ ಏನ್ ರಚನೆಗೊಂಡಿದ್ದು, ಯಾವ ರೀತಿ ಅವುಗಳ ಹೆಸರ ಮೇಲೆ ನಮ್ಮ ಶರಣರ ಮೇಲೆ ಒಡೆತನ ಸ್ಥಾಪಿಸ್ಬೇಕು, ಪ್ರಭುತ್ವ ಸ್ಥಾಪಿಸ್ಬೇಕು, ಬಸವಣ್ಣವರಂತ ಮಹಾಗುರುವಿನ ಶಿಷ್ಯ ಮಾಡ್ಕೋಬೇಕು ಅಂತ ಹೇಳಿ ಆಗಮ ಕೇಂದ್ರದಲ್ಲೇ ಮೊದಲಿತ್ತು. ಅದನ್ನ ಬಸವಣ್ಣನವರು ಶರಣರು ಕಾಪಿ ಮಾಡಿ ಅಥವಾ ಅದನ್ನ ನಕಲು ಮಾಡಿ ಕನ್ನಡದಲ್ಲಿ ಮಾಡ್ಯಾರೆ ಅಂತ ಬಹಳ ಸುಲಭದಲ್ಲಿ ಹೇಳ್ತಾರ. ಪುಣ್ಯಾತ್ಮರೇ, ಸ್ವಲ್ಪ ತಾವು ಬಹಳ ದೊಡ್ಡವರಿದ್ದೀರಿ, ದಯವಿಟ್ಟು ಸ್ವಲ್ಪ ಗಮನಿಸಿ. ಪ್ರಾಮಾಣಿಕತೆಯನ್ನ ಚೆನ್ನಾಗಿ ಬೋಧನೆ ಮಾಡ್ಬೇಕು ದೊಡ್ಡವರು. ಯಾವ ಇದರಲ್ಲಿ ಬಸವಣ್ಣವರಿಗೆ ಇದು ಅವ್ರಕ್ಕಿಂತ ಮೊದಲಿತ್ತು ಅಂತ ಹೇಳಿದೆ? ಎಲ್ಲಿ ಹೇಳಿಲ್ಲ. ಸೂಕ್ಷ್ಮಾಗಮ 100 ಪುಟದ ಸೂಕ್ಷ್ಮಾಗಮ, 100 ಮೇಲೆ ಒಂದೆರಡು ಹೆಚ್ಚು ಕಡಿಮೆ ಬರೀಬೇಕು. ನಾನು ಬೇರೆ ಕಡೆ ನನ್ನ ಗ್ರಂಥ ಅದರಲ್ಲಿ ಇದೆ. ಅದರಲ್ಲಿ ಇವರು ಷಟ್ಸ್ಥಲ ವಿಷಯವಾದ ಸೇರಿಸ್ಕೊಂಡಾರೆ. ಇದ್ರ ಆಧಾರ ಮೇಲೆ ನಾವು ಪ್ರಾಚೀನ ಸಾಧಿಸಬೇಕು ಅಂತ ಹೊಂಟಾರ. ಇದು ನಕಲಿ ಆಗಮ. ಎಲ್ಲಿ ಆ ಮೂಲ ಸಿದ್ಧ ಯಾವುದು ಸೂಕ್ಷ್ಮಾಗಮದ ಹೆಸರಿನಲ್ಲಿ ಇಲ್ಲಿ ಕನ್ನಡದಲ್ಲಿ ಒಂದು ಆಗಮ ಮಾಡ್ಕೊಂಡಾರದು. ಇದು ಸೂಕ್ಷ್ಮಾಗಮ ಅಂತ ಈಗ 500-600 ವರ್ಷದಿಂದ ಇದನ್ನೇ ಹೇಳ್ಕೊತ ಹೊಂಟಾರ. ನೀವು ಯಾರು ಬೇಕಾದ್ರೆ ಬರೀ ನಾವು ಸಾಕ್ಷಿ ತೋರಿಸ್ತೇನೆ. ಇದು ಒಂದು. ಆದ್ರಿಂದ ಇಲ್ಲಿ ಆ ಆಗಮಗಳಲ್ಲಿ ಇಲ್ಲ. ಇವರು ಇನ್ನೂ 2-3 ಆಗಮ ಮಾಡ್ಕೊಂಡಾರ. ಏನು? ಪಾರಮೇಶ್ವರ ಆಗಮ ಅಂತ. ಈ ಪಾರಮೇಶ್ವರ ಆಗಮದಲ್ಲಿ ಕೂಡ ವೀರಶೈವ ಪದ ಬಂದಿದೆ. ಇದು ಮೂಲ ಪಾರಮೇಶ್ವರ ಆಗಮ ಅಲ್ಲ. ಆಮೇಲೆ ಇನ್ನೊಂದು ಚಂದ್ರಜ್ಞಾನಾಗಮ, ಅದು 100 ಪುಟದಿರೋದು. 100 ಪುಟದ ಹೆಂಗಿರ್ತದ್ರಿ? 4 ಪುಟ ಪಾದಗಳು ಅಲ್ಲಿ ಇಲ್ಲ. ಅದಕ್ಕೆ 100 ಪುಟದ ಆಗಮ ಅದು ಕೂಡ ಇದೆ. ಇವುಗಳಲ್ಲಿ ಇನ್ನೊಂದು ಆಗಮ ಮುಕುಟಾಗಮ. ಹೀಗೆ 3-4 ಆಗಮಗಳು ಇವರು ಸಣ್ಣ ಪುಸ್ತಕ ಮಾಡ್ಕೊಂಡ್ರ. ಯಾವ ಪಾದಗಳು ಅಧ್ಯಾಯಗಳು ಪರಿಪೂರ್ಣ ಇಲ್ಲ. ಇದು ಒಂದು. ಇವುಗಳು ತಂದು ನಮ್ಮ ಬಸವಾದಿ ಶರಣರ ಮೇಲೆ, ಮಹಾಗುರು ಬಸವೇಶ್ವರರ ಮೇಲೆ ಇದು ಹೇರಕ್ ಶುರು ಮಾಡ್ಯಾರ. ಏನ್ ಹೇರ್ಲತ್ತಾರಂದ್ರೆ, ಆಗಮ ಮೂಲ ಇತ್ತು, ಬಸವಾದಿ ಶರಣರು ಕನ್ನಡದಲ್ಲಿ ಅವುಗಳ ವಚನಗಳ ರೂಪದಲ್ಲಿ ಬರೆದಾರ. ಬಸವಣ್ಣ ಬಂದು ವೀರಶೈವ ಧರ್ಮ ಸ್ವೀಕಾರ ಮಾಡ್ಯಾರ. ಯಪ್ಪ, ಏನ್ರಿ ನೀವು ಬಾಲಿಸ್ತಾನ ಇದು? ವೀರಶೈವ ಧರ್ಮ ಅಂತ ಯಾವ ಶಾಸ್ತ್ರದ ಹೇಳಿದ ಮೊದಲು ನನ್ನ ಮುಂದೆ ಹೇಳಿ ದಯವಿಟ್ಟು. ವೀರಶೈವ ಧರ್ಮ ಅಂತ ಯಾವುದೇ ಶಾಸ್ತ್ರದಲ್ಲಿ ಹೇಳಿಲ್ಲ. ಇವರೇ ಹೇಳುವಂತ ಆಗಮಗಳ ಬಗ್ಗೆ ನಾನು ಹೇಳ್ತೀನಿ. 4 ಮಾತು ನೋಡಿ. ಶೈವ ಧರ್ಮ, ಈ 28 ಆಗಮಗಳು ವೀರಶೈವ ಆಗಮಗಳು ಅಲ್ಲ, ಅವು ಶೈವಾಗಮಗಳು. ಇನ್ನು ಅವ್ರದೇ ಪುಸ್ತಕ ಒಂದು ಹೇಳ್ತದೆ. ಶೈವ ದರ್ಶನ ಅಂತ ಒಂದು ಸಂಸ್ಕೃತ ಗ್ರಂಥ ಇದೆ. ಅದು ಜ್ಯೋತಿರ್ನಾಥನ ರಚಿತವಾದಂತ ಇದು 14ನೇ 13ನೇ ಶತಮಾನದ ಸುತ್ತಮುತ್ತ ಅಂತ ನಾನು ಅಂದಾಜು ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ 12 ಶತಮಾನದ ಆಚೆಗಂತ ಇದೆಯಲ್ಲ ಇದು. ಅದು ಶ್ರೀ ಗುರು ಬಸವಲಿಂಗಾಯನಮ ಅಂತ ಪ್ರಾರಂಭ ಮಾಡ್ತದ. ಇದ್ರಾಗ ಏನ್ ಹೇಳ್ತದ? 28 ಆಗಮಗಳು ಯಾವುವು, ವೀರಶೈವ ಧರ್ಮ ಹೇಳುವಂತ 28 ಆಗಮಗಳು ಯಾವುವು ಅಂತ ಇವ್ರು ಹೇಳ್ತಾರಲ್ಲ. ಇವ್ರೇನ್ ಹೇಳ್ತಾರೆ? ಅಷ್ಟಾವಿಶಂತಿ ಶೈವಾಗಮ, ಶೈವ ಧರ್ಮ ಬೋಧಕ, ಅಷ್ಟಾವಿಶಂತಿ ಶೈವಾಗಮ. ಇದು ನೋಡಿ ಶ್ಲೋಕ ಹೇಗಿದೆ. ಶೈವ ಧರ್ಮ ಬೋಧಕ ಗೊತ್ತಾಯ್ತು ತಮ್ಗೆಲ್ಲ. ಶೈವ ಧರ್ಮವನ್ನು ಬೋಧಿಸುವಂತಹ ಅಷ್ಟಾವಿಶಂತಿ ಅಂದ್ರೆ 28 ಆಗಮಗಳು. ಶೈವ ಆಗಮ ಸ್ಪಷ್ಟ ಆಯ್ತಲ್ಲ. ಈಗ ಅವ್ರದೇ ಸಾಕ್ಷಿ, ನಂದು ಹೇಳ್ತಿಲ್ಲ. ನಾನು ಸಂಸ್ಕೃತ ಸಾಹಿತ್ಯ, ಪ್ರಾಚೀನ ಸಾಹಿತ್ಯನ ಹೇಳ್ತಾ ಇದ್ದೀನಿ. 28 ಆಗಮಗಳು ಏನದವ ಶೈವ ಆಗಮಗಳೇ ಹೊರತು ಅದು ವೀರಶೈವ ಆಗಮ ಅಲ್ಲ. ಆದ್ರಿಂದ ವೀರಶೈವ ಆಗಮನೇ ಇಲ್ಲ, ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಆ ವೀರಶೈವ ಹೇಳ್ತೀನಿ ಮೇಲೆ ಇವ್ರು ನಕಲಿ ಇಲ್ಲಿ ಮಾಡ್ಕೊಂಡಾರ. ಕರ್ನಾಟಕದೊಳಗೆ 4-5 ಸಣ್ಣ 100 ಪುಟದ್ದು ಒಂದು ಪಾರಮೇಶ್ವರ ಆಗಮ ಅನ್ನೋದು 200-300 ಏನೋ ಪುಟ ಇದೆ. ಅದು ಅಂಕಿ ನೋಡಿಲ್ಲ ನಾನು, ಅಷ್ಟು ಮಾತ್ರ ಇದೆ. ಅದನ್ನ ಸಾಕಷ್ಟು ಸ್ಟಡಿ ಮಾಡಿದ್ದೀನಿ ನಾನು. ಆಮೇಲೆ ವೀರ ಮಾಹೇಶ್ವರ ಆಚಾರ ಸಂಗ್ರಹ ಅಂತ ಒಂದು ಕೃತಿ ಇದೆ. ಅದರಲ್ಲಿ ಕೂಡ ವೀರ ಮಾಹೇಶ್ವರ ಅಂತಾನೆ ಹೊರತು ಅಲ್ಲಿ ವೀರಶೈವ ಅನ್ನೋ ಪದ ಬಳಸೋದಿಲ್ಲ ಹೆಚ್ಚಾಗಿ. ಆಮೇಲೆ ವೀರಶೈವಕ್ಕೆ ಅರ್ಥ ಏನಿದೆ ಇಲ್ಲಿ ಶೈವ ರತ್ನಾಕರದಲ್ಲಿ ಹೇಳ್ತಾರೆ. ಶೈವ ರತ್ನಾಕರದಲ್ಲಿ ಪ್ರಥಮ ಅಧ್ಯಾಯದಲ್ಲಿ ಈ ಮಾತು ಹೇಳ್ತಾರೆ. ನಾನು ಹೇಳಿದಂತ ಶ್ಲೋಕ ಯಾವುದು? ಶೈವ ಧರ್ಮ ಬೋಧಕ ಅಷ್ಟಾಶಿ ವಿಶಂತಿ ಶೈವಾಗಮ. ಶೈವಾಗಮದ ಮೊದಲನೇ ಪ್ರಥಮ ಅಧ್ಯಾಯದಲ್ಲಿ ಈ ಮಾತು ಹೇಳ್ತದೆ. ಇದು ಆಯ್ತು. ಇನ್ನು ಈ ಆಗಮಗಳಿಗೆ ಬಂದಾಗ, ನಮ್ಮ ಆಗಮಗಳು ಈ ವೀರ ಮಹೇಶ್ವರ ಆಚಾರ ಸಂಗ್ರಹ ಅಂತ ಒಂದು ಸಂಸ್ಕೃತ ಗ್ರಂಥ ಇದೆ. ಬಹಳ ದೊಡ್ಡ ಗ್ರಂಥ ಇದು. ಇದು 1 ಭಾಗ 2 ಭಾಗ ಪ್ರಕಟ ಆಗಿದಾವೆ. 3ನೇ ಭಾಗ ಪ್ರಕಟ ಆಗಬೇಕಂತ ನಾನು ಮೈಸೂರು ಯೂನಿವರ್ಸಿಟಿಗೆ ಹೋದಾಗ
ಓರಿಯೆಂಟಲ್ದಲ್ಲಿ ಹೋದಾಗ ನಮ್ಮ ಶಿವರಾಜಪ್ಪನವರು ಅಂತ ಡೈರೆಕ್ಟರ್ ಇದ್ರು. ನನ್ನ ಜೊತೆ ನಮ್ಮ ಮಹದೇವಪ್ಪ ಜಾಗತಿಕ ಲಿಂಗಾಯತ್ ಮಹಾಸಭೆಯ ಅಧ್ಯಕ್ಷರು ಮೈಸೂರು ಈಗ ಅದಾರ, ಅವ್ರು ನನ್ನ ಜೊತೆ ಇದ್ರು, ಕೇಳ್ಬಹುದು. ಇದು ನಾನು ನೋಡ್ಲೇಬೇಕು ಅಂದಾಗ ಅದು ತಾಡೋಲೆ ಕೃತಿ ಇಬ್ಬರು ಮೂಗರ ಎತ್ಕೊಂಡು ತಂದ್ರು. 4 ಅಡಿ ಉದ್ದ ಇದೆ ಅದು ತಂದ್ರು. ಅದನ್ನ ನಾನು ನೋಡ್ದೆ. ಅದ್ರಲ್ಲಿ ಏನಿದೆ ಅಂತಂದ್ರೆ, ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದ್ರೆ, ನಮೋ ಬಸವರಾಜಾಯ ಪ್ರಚಂಡ ಪರಮೂರ್ತಯೇ ಚರಾರ್ಚನೈಕ ನಿಷ್ಠಾಯ ಶಿವಾಚಾರ ಪ್ರವರ್ತಿನೇ ಅಂತೇಳಿ ಸಂಸ್ಕೃತ ಸಾಹಿತ್ಯದೊಳಗೆ ಬಸವಣ್ಣ ಸ್ತೋತ್ರ ಮಾಡ್ತಾರೆ ಮೊದಲ. ಅದು ಶ್ರೀ ಗುರು ಬಸವಲಿಂಗ ಅಂತಾನೆ ಪ್ರಾರಂಭ ಆಗಿದೆ. ಇದು ವೀರ ಮಹೇಶ್ವರಾಚಾರ ಸಂಗ್ರಹ, ಇದು ಒಂದು. ಆಮೇಲೆ ಆಗಮಗಳಿಗೆ ಬಂದಾಗ ಈಗ ಇವ್ರು ಹೇಳುವಂತ ಆಗಮಕ್ಕೆ ಬಂದೀನಿ ನಾನು ಪ್ರಾಚೀನ ಆಗಮದಲ್ಲಿ ವೀರಶೈವ ಇಲ್ಲ ಅಂತ ಮೊದಲೇ ಸ್ಪಷ್ಟಪಡಿಸಿದ್ದೇನೆ. ಪ್ರಾಚೀನ ಆಗಮದಲ್ಲಿ ಇಲ್ಲ, ಮತ್ತೆ 28 ಆಗಮಗಳು ಪ್ರಾಚೀನ ಅಲ್ಲ, ಇವು 12 ಶತಮಾನ ನಂತರದು ಅಂತ ನನ್ನ ಭಾವನೆ ಇದೆ. ಆ ಆಗಮಗಳಲ್ಲಿ ಕೂಡ ಎಲ್ಲಿಯೂ ಕೂಡ ಶರಣ ತತ್ವ ಸಿಗಲ್ಲ. ಇನ್ನು ಅದ್ರ ಹೆಸರಿನ ಮೇಲೆ ಏನು ಆಗಮ ಮಾಡ್ಕೊಂಡಿದ್ದಾರೆ, ಮೊದಲನೇ ಸೂಕ್ಷ್ಮ ಆಗಮ, ಪರಮೇಶ್ವರ ಆಗಮ, ಇವು ಹೇಳ್ತಾವ ನೋಡ್ರಿ. ಅವು ಏನ್ ಅದೇ ಹೇಳ್ತಾವ ಕೇಳಿ ಸ್ವಲ್ಪ. ವೀರಶೈವ ಧರ್ಮ ಅಂತ ಹೇಳೋದಿಲ್ಲ ಅವು. ಒಂದನೇದು ಇವು ಯಾರು ಪ್ರಕಟ ಮಾಡ್ಯಾರ ಅಂದ್ರೆ ಶೈವ ಭಾರತಿ ಪ್ರತಿಷ್ಠಾನ ವಾರಣಾಸಿ, ನಮ್ಮ ಕಾಶಿಯ ಪೂಜ್ಯ ಜಗದ್ಗುರುಗಳವ್ರದ್ದು ಒಂದು ಆಗಮ ಪ್ರತಿಪಾದನೆ ಮಾಡ್ಲಿಕ್ಕೆ ಪ್ರಕಟ ಮಾಡ್ಲಿಕ್ಕೆ ಒಂದು ಮಾಡ್ಕೊಂಡಿದ್ದಾರೆ. ಶೈವ ಪ್ರತಿಷ್ಠಾನ ಅಂತೇಳಿ ಮಾಡ್ಕೊಂಡಾರ. ಶೈವ ಭಾರತಿ ಪ್ರತಿಷ್ಠಾನ ಅದ್ರ ಹೆಸರು. ಅವ್ರು ಪ್ರಕಟ ಮಾಡಿದ್ದಾರೆ. ಸೂಕ್ಷ್ಮ ಆಗಮದಲ್ಲಿ ಏನ್ ಹೇಳ್ತಾರೆ, ಸಪ್ತ ಶೈವಗಳು ಹೇಳ್ತಾರೆ. ದಯವಿಟ್ಟು ಗಮನಿಸಿ ಕೇಳಿ. ಶೈವಗಳಲ್ಲಿ ಆದಿಶೈವ, ಮಹಾಶೈವ, ಅನುಶೈವ, ಅವಾಂತರ ಶೈವ, ಪ್ರವರ ಶೈವ, ಅಂತ್ಯಶೈವ ಶೈವಗಳು, ಇವು 7 ಶೈವಗಳು ಸೂಕ್ಷ್ಮಾಗಮ ಹೇಳ್ತದೆ. ನೋಡಿ ಇಲ್ಲಿ ಇವು 7 ಶೈವಗಳಲ್ಲಿ ಎಲ್ಲಿ ಕೂಡ ಈ ಸೂಕ್ಷ್ಮಾಗಮದಲ್ಲಿ ಇರ್ತಕ್ಕಂಥ ಒಂದು ವೀರ ಪೀರ ಬಂದಿಲ್ಲ. ಇವುಗಳಲ್ಲಿ ಯಾವ ಒಂದು ಪರಮೇಶ್ವರ ಆಗಮ ಒಂದಿದೆ, ಮತ್ತೊಂದು ವೀರಶೈವ ಅಂತ ತಗೋತದ. ಇದರೊಳಗ ಅನಾದಿಶೈವ, ಆದಿಶೈವ, ಅನುಶೈವ, ಮಹಾಶೈವ, ಯೋಗಶೈವ, ಜ್ಞಾನಶೈವಗಳು. ಇದು ಪ್ರಥಮ ಪಟ್ಟಣದಲ್ಲಿ 15, 16, 17 ಶ್ಲೋಕ. ಇದು ಯಾವುದರಿಂದ? ಪರಮೇಶ್ವರ ಆಗಮದಲ್ಲಿ. ಇದರಲ್ಲಿ ಈ ಅನಾದಿಶೈವ, ಆದಿಶೈವ, ಮಹಾಶೈವ, ಯೋಗಶೈವ, ಜ್ಞಾನಶೈವ ಅಂದ್ರ ಇಲ್ಲಿ ಶೈವನೇ ಮುಖ್ಯ. ಆಯಾಯ ಕ್ರಿಯೆ ಮಾಡ್ತಕ್ಕಂಥವ್ರಿಗೆ ಆಯಾ ಪದ ಹಿಂದೆ ವಿಷಯ ಹಚ್ಚಿ ಬಳಸ್ತಾರೆ ಇವರು. ಇದ್ರೊಳಗ ಎಲ್ಲಾ ಇವು ಸಪ್ತಶೈವಗಳು ಹೀಗೆ ಹೇಳ್ತಾರೆ. ಶೈವರಲ್ಲಿ ಕೂಡ ಎಲ್ಲಾ ಆಗಮಗಳು ಒಂದೇ ತರ ಹೇಳಲ್ಲ. ಒಬ್ರು ಒಂದು ಶೈವ ಹೇಳ್ತಾರೆ, ಒಬ್ರು ಒಂದು ಶೈವ ಹೇಳ್ತಾರೆ. 7ರಲ್ಲೇ ಬೇರೆ ಬೇರೆ ಹೆಸರುಗಳು ಬರ್ತಾವ್ರಿ. ಇದು ಇಲ್ಲೇ ಒಮ್ಮತ ಇಲ್ಲ ಆಗಮಗಳಲ್ಲಿ. ಇದು ಸರಿಯಾಗಿ ತಿಳ್ಕೊಬೇಕು ನಾವು. ಈ ವೀರಶೈವ ಅನ್ನುವಂಥದ್ದೇನು ಬರ್ತದಲ್ಲ, ಇದು ಧರ್ಮ ಅಂತ ಇಲ್ಲಿ ಪ್ರತಿಪಾದನೆ ಮಾಡ್ಲಿಲ್ಲ. ಶೈವರೊಳಗ ವೀರತೆಂದು ಹೋರಾಡವನು ಶೈವಕ್ಕೆ ಕುತ್ತು ಬಂದಾಗ, ಅವಾಗ ಶೈವ ವೈದಿಕರದ್ದು ಬಹಳ ತಾಕಲಾಟ ನಡೀತಿತ್ತಲ್ಲ, ಅಲ್ಲಿ ಹೋರಾಟ ಮಾಡೋ ಕಾಲಕ್ಕ ಇವ್ರೇನು ವೀರದೊಂದು ಸೈನ್ಯ ತಯಾರಾಯ್ತು. ಅದಕ್ಕೆ ವೀರರು ಅಂತಾರ. ಇನ್ನೊಂದ್ ಕಡೆ ಇಂದ್ರಿಯಗಳು ಗೆಲ್ಲೋದು ಅಥವಾ ವೀರತಂದ ಲಿಂಗ ನಿಷ್ಠೆ, ಸ್ಥಾವರಲಿಂಗ ನಿಷ್ಠೆಯನ್ನು ಬೆಳೆಸೋದು, ಸ್ಥಾವರಲಿಂಗದ ಪ್ರತೀಕವನ್ನ ತನ್ನ ಜೋಳಿಯಾಗಿ ಇಟ್ಕೊಳ್ಳೋದು ಅಥವಾ ರೆಟ್ಟಿ ಕಟ್ಕೊಳ್ಳೋದು ಕೂಡ ಇವ್ರು ಮಾಡ್ತಿದ್ರು ಅಂತ ಅನಿಸ್ತದೆ. ಅವರು ಇದ್ರದಾಗ ಗೊತ್ತಾಗ್ತದೆ. ಅದ್ರೊಳಗ ಲಿಂಗ ಒಂದ್ ಹೇಳಿ ಬಿತ್ತು ಅಂದ್ರೆ ವೀರತನದಿಂದ ಅಲ್ಲೇ ಪ್ರಾಣ ಬಿಡಬೇಕು ಅಂತ ಹೇಳ್ತಾರೆ, ಪ್ರಾಣ ತ್ಯಾಗ ಮಾಡಬೇಕು ಅಂತ. ಹೀಗೆ ವೀರತನ ತೋರ್ಸ್ತಕ್ಕಂಥದಕ್ಕ ಶೈವಕ್ಕ ಹಿಂದೆ ವೀರ ಹಚ್ಚಾರ. ಇದು ಒಂದು ಧರ್ಮ ಅಂತ ಪ್ರತಿಪಾದನೆ ಆಗಲ್ಲ, ಒಂದು ಕ್ರಿಯೆ ಮಾಡ್ತಕ್ಕಂಥವನು ಅಂತ ಹೇಳ್ತಾರೆ. ಅದು ತೋರಿಸ್ತದಿಲ್ಲಿ. ಯಾಕ ಹಿಂದಿ ಈ ಶೈವಗಳು ಹೇಳ್ತಾ ನೋಡ್ರಿ, ಮಹಾಶೈವ, ಯೋಗ ಶೈವ ಅಂದ್ರೆ ನಿರಂತರ ಯೋಗ ಧ್ಯಾನದಾಗ ಇರ್ತಾನೆ. ಜ್ಞಾನ ಶೈವ ಜ್ಞಾನ ಬೋಧನೆ ಮಾಡ್ತಾನೆ. ಯೋಗ ಶೈವ ಅಂದ್ರೆ ಯೋಗ ಮಾಡ್ತಾನೆ. ಜ್ಞಾನ ಶೈವ ಜ್ಞಾನ ಮಾಡ್ತಾನೆ. ಮಹಾಶೈವನೋ ಬ್ರಾಹ್ಮಣ್ಯದ ಪುರೋಹಿತ ನಡೆಸ್ತಾನೆ. ಹಿಂಗೆಲ್ಲ ವಿವರ ಇದೆ, ಅದು ಓದ್ರಿ ನನ್ನ ಗ್ರಂಥದೊಳಗೆಲ್ಲ ಇದೆ. ಆದ್ರಿಂದ ವೀರಶೈವ ಧರ್ಮ ಅನ್ನೋದು ಪರಮೇಶ್ವರ ಆಗಮದಲ್ಲಿ ಪ್ರತ್ಯೇಕವಾಗಿ ಹೇಳಿಲ್ಲ. ಅದು ಇನ್ನೊಂದು ಮಾತು ಹೇಳ್ತೀನಿ ತಮ್ಮ ಗಮನಕ್ಕೆ. ವೀರಶೈವದಲ್ಲಿ 3 ಭಾಗ ಮಾಡ್ತಾರೆ. ಅದರೊಳಗೆ ಇದು ಒಂದು ಧರ್ಮ, ಒಂದು ಜನಾಂಗವನ್ನು ಬೋಧಿಸುವುದಲ್ಲ, ಒಬ್ಬ ವ್ಯಕ್ತಿಯ ಆಚರಣೆಯನ್ನು ಬೋಧಿಸುವಂತವು ಅದಾವೆ. ಮೊದಲನೇದಾಗಿ ಸಾಮಾನ್ಯ ವೀರಶೈವ, ವಿಶೇಷ ವೀರಶೈವ, ನಿರಾಭಾರಿ ವೀರಶೈವ ಅಂತ ವೀರಶೈವದಲ್ಲಿ 3 ಭಾಗ ಮಾಡ್ತಾರೆ. ಇವೆಲ್ಲ 4-5 ಆಗಮನ ಏನದವಲ್ಲ, ಇವುಗಳು ಇದೇ ರೀತಿ ಬರ್ತದೆ. ಸಾಮಾನ್ಯ ವೀರಶೈವ ಅಂದ್ರೇನು? ಮನೆಗೆ ಜಂಗಮರನ್ನ ಕರೆದು ದಿನನಿತ್ಯ ನಿಯಮಿತವಾಗಿ ಪೂಜೆ ಮಾಡಿಸಿ, ಪ್ರಸಾದ ಮಾಡಿಸಿ, ದಕ್ಷಿಣ ಕೊಟ್ಟು ಕಳಿಸವ. ಇದು ಒಂದು. ಎರಡನೇದೇನು ಅಂದ್ರೆ ಅವನಕ್ಕಿಂತ ಹೆಚ್ಚು 21, 31, 41, 51 ಜಂಗಮರನ್ನ ಕರೆಸಿ ಪೂಜೆ ಮಾಡ್ತಕ್ಕಂಥ ವಿಶೇಷ ಮತ್ತು ಈ ವಿವಿಧ ರೀತಿಯ ಹೂಗಳನ್ನು ತಂದು ಪೂಜೆ ಮಾಡವ, ಲಿಂಗದ ಪೂಜೆ ಮಾಡವ, ಅವನು ವಿಶೇಷ ವೀರಶೈವ ಅಂತಾರೆ. ಇನ್ನೊಬ್ಬ ವೀರಶೈವ ಯಾರು? ನಿರಾಭಾರಿ ವೀರಶೈವ. ಒಬ್ಬರ ಮನೆಗೆ ಇವರೆಲ್ಲ ಇರ್ತಾರೆ. ಹಿಂಗ
ಅವ ಹೆಂಗಿರ್ತಾನಂತಂದ್ರೆ ಅವನು ಊರು ಮನಿ ಮಾರು ಏನು ಇಲ್ಲ, ಅವನು ತ್ಯಾಗಿಯಾಗಿ ಅಡವ್ಯಾಗಿರ್ತಾನೆ, ಬೈರಾಗಿಯಾಗಿ ಭಿಕ್ಷಕ ಬಂದು ಮಾತ್ರ ತಗೊಂಡು ಹೋಗಿ ಆಮೇಲೆ ಹೊರಗಿರ್ತಾನೆ. ಅದಕ್ಕೋಸ್ಕರವಾಗಿ ಅವನಿಗೆ ನಿರಾಭಾರಿ ವೀರಶೈವ ಅಂತ ಬರ್ತದ. ಇವು ಎಲ್ಲಿ ಕೂಡ ಯಾಕೆ ಹೇಳ್ತಾ ಇದೀನಿ, ಇನ್ನು ಬಹಳಷ್ಟು ಇದೆ ಕಥೆ ಇದು ಈ ವೀರಶೈವದೊಳಗ. ಇವ್ರು ಯಾರು ಕೂಡ ವೀರಶೈವ ಧರ್ಮ ಅನ್ನೋದು ಇಲ್ಲಿ ಹೇಳಿಲ್ಲ, ಶೈವ ಮಾತ್ರ ಇದೆ. ನಾನು ಹೇಳ್ತೀನಿ ಎಲ್ಲ ಪೂಜ್ಯರಿಗೆ ಮತ್ತು ನಾಡಿನ ಜನತೆಗೆ, ಈ ಜನತೆಗೆ, ಶೈವ ಪ್ರಾಚೀನ, ಶಿವನಿಂದ ಬಂದದ್ದು ಶೈವ. ಅದರಲ್ಲಿ ಒಂದು ಬರ್ತಕ್ಕಂಥ ಒಂದು ಕ್ರಿಯೆ ಮಾಡ್ತಕ್ಕಂಥ ವೀರ ಹಚ್ಕೊಂಡವ ವೀರಶೈವ. ಅದನ್ನ ಬಸವಾದಿ ಶರಣ ಮೇಲೆ ಹೇರಕ್ಕೋಸ್ಕರವಾಗಿ ವೀರಶೈವ ಅನ್ನೋದು ಬಹಳ ಹೈಲೈಟ್ ಮಾಡ್ಕೊತ ಹೊಂಟಾರ. ಆ ವೀರಶೈವದ ಅರ್ಥ ಕೂಡ ನಾನು ತಮ್ಮ ಮುಂದೆ ಇಡ್ತೀನಿ, ಅವ್ರದೇ ಪುಸ್ತಕದೊಳಗಿಂದು, ನಾನು ಹೇಳಲ್ಲ, ನಮ್ಮದಲ್ಲ ಇದು. ಇಲ್ಲಿ ಹೇಳ್ತಾರೆ ಈ ಚಂದ್ರಜ್ಞಾನ ಆಗಮ ಮತ್ತು ಇವು ವಾತುಲ ಆಗಮ, ಇದರಲ್ಲೆಲ್ಲ ಶೈವದ ಲಕ್ಷಣಗಳು ಬಹಳ ಚಲೋ ಹೇಳ್ತಾರೆ. ಇವು ಏನ್ ಹೇಳ್ತಾರೆ, ಈ 7 ಶೈವಗಳು ಏನಿರ್ತವ, ಈ 7 ಶೈವಗಳಲ್ಲಿ ಕೂಡ ಒಬ್ಬರು ಶೈವ ಒಬ್ಬರಿಗಿಲ್ಲ ರೀ, ಬೇರೆ 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 ಹೆಸರಲ್ಲಿ ಪ್ರತಿಪಾದನೆ ಮಾಡ್ತಾರೆ. 7ರೊಳಗೆ ಬೇರೆ ಬೇರೆ ಹೆಸರು ಬರ್ತಾವ್ರಿ, ಇಲ್ಲೇ ಒಮ್ಮತ ಇಲ್ಲ ಅವ್ರು. ಆಗಮಗಳಲ್ಲಿ ಶೈವದ 7 ಶೈವ ಹೇಳುವಂತವ್ರು, ಮತ್ತೊಂದು ಚಂದ್ರಜ್ಞಾನ ಆಗಮ 8 ಶೈವ ಹೇಳ್ತಾನವ. ಅಲ್ಲಿ ಹೆಸರು ಬೇರೆ ಬೇರೆ ಅದಾವ. ಅಂದ್ರೆ ಹೆಂಗ್ ಧರ್ಮ ಗ್ರಂಥ ಮಾಡ್ತೀರಿ ನೀವು? ಆಗಮಗಳು ಹೆಂಗ್ ಸಂಬಂಧ ಆಗ್ತವೆ? ಇವು ಎಲ್ಲವೂ ನಕಲಿ ಆಗಮ ಅಂತ ನಾನು ಈಗಾಗಲೇ ಹೇಳ್ತಾ ಇದ್ದೀನಿ. 12ನೇ ಶತಮಾನದ ನಂತರ ಇತ್ತೀಚೆಗೆ ಕೆಲವೇ ವರ್ಷಗಳಲ್ಲಿ ಇವು ಮೈಸೂರು ಭಾಗದಲ್ಲಿ ರಚನೆಗೊಂಡಿವೆ. ಇವೇ ಹೆಸರಿನ ಆಗಮಗಳು ಪಾಂಡಿಚೇರಿ ಅದಾವ. ಅಲ್ಲಿ ವೀರಶೈವ ಇಲ್ಲ, ಲಿಂಗಾಯತ ಇಲ್ಲ, ಷಟ್ಸ್ಥಲ ಇಲ್ಲ, ಇಷ್ಟಲಿಂಗ ಇಲ್ಲ, ಪ್ರಾಣಿಗ ಇಲ್ಲ. ಇವು ಮಾತ್ರ ಆ ಅರ್ಥ ಇಲ್ಲದಾನೆ ಸ್ವಲ್ಪ ಮಟ್ಟಿಗೆ ಹೆಸರು ನಾಮಗಳು ಮಾತ್ರ ಶರಣರ ಹೆಸರುಗಳು ಬಳಸ್ಕೋತಾರೆ ಹೊರತು ಶರಣರ ಪ್ರತಿಪಾದನೆ ಮಾಡೋದಿಲ್ಲ, ಶರಣ ತತ್ವ ಪ್ರತಿಪಾದನೆ ಮಾಡೋದಿಲ್ಲ. ಶರಣರ ತತ್ವದ ಹೆಸರು ಬಳಸ್ತಾರೆ, ಷಟ್ಸ್ಥಲ ಬಳಸ್ತಾರೆ, ಷಟ್ಸ್ಥಲ ವಿವರಣೆ ಕೊಡಲ್ಲ. ಅಷ್ಟವನ್ನ ಹೇಳ್ತಾರೆ, ಶರಣರ ಅಷ್ಟವನ್ನ ಬಳಸಲ್ಲ. ಭಕ್ತನ ಲಕ್ಷಣ, ಮಹೇಶನ ಲಕ್ಷಣ ಸುಮ್ಮನೆ ಯಾವ ಹೇಳಲ್ಲ. ಇವು ಸುಮ್ಮನೆ ಷಟ್ಸ್ಥಲ ಅಂದ್ಕೊತ್ ಕೂಡ್ತಾರೆ. ಆದ್ದರಿಂದ ಇವರಿಗೆ ಕಾಪಿ ಹೊಡ್ಲಕ್ ಹೋಗ್ಯಾರ ಶರಣರದು. ಲಿಂಗಾಂಗ ಸಾಮರಸ್ಯ ಸಾಧಿಸುವಂತ ಶರಣರೇ ಬೇರೆ. ಈ ಆಗಮದವರು ಕೈಲಾಸ ಶಿವ, ಪಾರ್ವತಿ, ವೀರಭದ್ರ, ಗಣಪತಿ, ಹೋಮ ಹವನ, ರುದ್ರಾಭಿಷೇಕ, ಲಕ್ಷ ದೀಪೋತ್ಸವ, ಲಕ್ಷ ಬಿಲ್ವಾರ್ಚನೆ, ಕೋಟಿ ಬಿಲ್ವಾರ್ಚನೆ, ಹಾಲು ತುಪ್ಪ ಮೊಸರು ಹಾಕಿ ಗುಡಿಯಾಗಿನ ದೇವರಿಗೆ ಪೂಜೆ ಮಾಡೋದು ಇವ್ರ ಕತಿ ಇದು ಐತಿ. ನಮ್ಮ ಬಸವಾದಿ ಶರಣರದು ತನ್ನ ಒಳಗಿರುವಂತ ದೇವರನ್ನ ಬಿಟ್ಟು ಇನ್ನೊಂದು ದೇವರನ್ನು ನಮ್ಮಲ್ಲಿ ಪೂಜೆ ಮಾಡೋದು ಇಲ್ಲ. ನಾವು ತನ್ನನ್ನು ಬಿಟ್ಟು ಬೇರೆ ದೇವರನ್ನ ಅರ್ಚನೆ ಮಾಡ್ತಕ್ಕಂಥದ್ದು ನಮ್ಮ ಶರಣರಲ್ಲಿ ಇಲ್ಲ. ಆದ್ರಿಂದ ಈ ವೀರಶೈವರು ಅಂತ ಹೇಳ್ಕೊಂತ ಬರ್ತಕ್ಕಂಥವ್ರು ಮತ್ತು ಬಸವಾದಿ ಶರಣರ ತತ್ವಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಆದ್ರೆ ವೀರಶೈವ ಅನ್ನುವಂಥ ಪದ ಇದರ ಹಾಸು ಹೊಕ್ಕಿದೆ. ಅದು ಹೆಂಗ ಅನ್ನೋದು ಕೂಡ ನಾನು ಹೇಳ್ತೀನಿ. ಮೊದಲು ವೀರಶೈವದ ಅರ್ಥ ಅವ್ರು ಹೆಂಗ್ ಮಾಡ್ಯಾರ ಅನ್ನೋದು ಹೇಳ್ತೀನಿ. ಮೊದಲು ನೋಡಿ ಇಲ್ಲಿ ಹೇಳ್ತಾರೆ, ಶಿವಾತಾರ್ಪಿತ ಜೀವ ಶಿವೇನ ಸಂಬಂಧಂ ಶೈವಂ ಮಿಥ್ಯಾಧೃತಂ ಬುಧೈ ಉಭಯೋ ಸಂಪುಟಿ ಭಾವಾತ್ ವೀರಶೈವ ಮಿತಿ ಸ್ಮೃತಂ. ವೀರಶೈವ ಶಬ್ದ ಹೆಂಗ ಅರ್ಥ ಮಾಡ್ತದಂದ್ರೆ ಇದರಲ್ಲಿ ಯಾವುದು ವಿಶೇಷ ಅರ್ಥ ಇಲ್ಲ. ನೋಡಿ ಹೆಂಗ ಹೇಳ್ತಾನೆ, ಶಿವೇನ ಸಂಬಂಧಂ ಶಿವೇನ ಸಹ ಸಂಬಂಧಂ ಶೈವಂ. ಶಿವನ ಸಂಬಂಧವಾಗಿರುವಂತ ಉಪಾಸಕನ ಅಂತ ಶೈವನು ಅವನು ಬಹಳ ಬುದ್ಧಿವಂತ. ಉಭಯೋ ಸಂಪುಟಿ ಭಾವಾತ್, ಈ ವೀರ ಮತ್ತು ಶೈವ ಇವೆರಡೂ ಕೂಡೋದ್ರಿಂದ ವೀರಶೈವ ಅನ್ನುವಂತ ಪದ ಹುಟ್ಟಿದೆ ಅಂತ ಹೇಳ್ತಾರೆ. ನಮ್ಮದಲ್ಲಿ ಲಿಂಗ ಮತ್ತು ಅಂಗ, ಲಿಂಗಾಯತ ಅನ್ನೋದಕ್ಕೆ ಲಿಂಗ ಮತ್ತು ಅಂಗ ಎರಡು ಸಾಮರ್ಥ್ಯ ಆಗೋದ್ರಿಂದ ಲಿಂಗ ಆಯತ ಬರ್ತದೆ. ಇಲ್ಲಿ ಯಾವ್ದಂತ ವಿಶೇಷ ಇಲ್ಲ, ಅರ್ಥ ಇಲ್ಲ ಇದಕ್ಕ. ನೋಡಿಬೇಕಾದ್ರೆ ಅವರೇ ಹೇಳ್ತಾರಲ್ಲ, ನಾನಲ್ಲ. ಉಭಯೋ ಸಂಪುಟಿ ಭಾವಾತ್ ವೀರ ಶೈವ ಮಿತಿ ಸ್ಮೃತಂ. ಯಾವುದು ವೀರ ಮತ್ತು ಶೈವ ಎರಡೂ ಕೂಡೋದ್ರಿಂದ ವೀರಶೈವ ಪದ ಹುಟ್ಟಿದೆ ಅಂತಾರೆ. ಲಿಂಗಾಯತ ಪದ ಹಂಗ ಹುಟ್ಟಲ್ಲ. ಇದಕ್ಕೆ ಬಹಳ ವಿಶ್ವಾರ ಅರ್ಥ ಇದೆ. ಈ ತನುವೇ ಲಿಂಗ ಸ್ವರೂಪಿ ಆಗ್ತಕ್ಕಂಥದ್ದು ಲಿಂಗಾಯತ ಅಂತಾರೆ. ಅಂತರಂಗದೊಳಗೆ ಪ್ರಾಣಿಗೆ ಸಂಬಂಧ ಆಗಿದ್ದಕ್ಕೆ ಲಿಂಗ ಸ್ವಾಯತ ಅಂತಾರೆ. ಭಾವದಲ್ಲಿ ಭಾವಲಿಂಗ ಸಂಬಂಧವಾಗಿದ್ದಕ್ಕೆ ಭಾವಲಿಂಗ ಸಂಬಂಧ ಆಗಿದ್ದ ಲಿಂಗ ಸನ್ನಿಹಿತ ಅಂತ. ಈ ಮೂರು ಅಳವಡಿಸ್ಕೊಂಡ್ರು ಯಾರೋ ಅಂತವ್ರು ಲಿಂಗವಂತ ಅಂತ ಕರೀತಾರೆ. ಇದು ನಮ್ಮ ಶರಣ ತತ್ವ. ಇದು ಅಂದ್ರೆ ಅಂಗ ಲಿಂಗ ಆಗದ ಇಲ್ಲಿದೆಯೇ ಹೊರತು ಅಲ್ಲಿ ಬಹಿರಂಗದಲ್ಲಿ ದೇವರನ್ನು ನೋಡ್ತಾರ. ಹೊರಗೆ ಬಾರ ಜ್ಯೋತಿಲಿಂಗ ನೋಡುದು, ಕೈಲಾಸ ವೈಕುಂಠ ನಂಬೋದು, ಮಹಾದೇವನ ಗುಡಿ ಅಂತ ನಂಬೋದು. ನಾವು ಕೆಟ್ಟ ಅಂತ ಹೇಳತ್ತಿಲ್ಲ. ಅವ್ರು ಬಹಿರಂಗ ಉಪಾಸಕರು, ನಾವು ನಮ್ಮ ಅಂತರಂಗ ಉಪಾಸಕರು. ಲಿಂಗ ಪೂಜಿಸಿ 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 ಲಿಂಗವೇ ತಾನಾಗೋದು ನಮ್ಮಲ್ಲಿ ಇದೆ. ಅಕ್ಕ ಮಹಾದೇವರು ಹೇಳ್ತಾರ, ಚೆನ್ನ ಮಲ್ಲಿಕಾರ್ಜುನಯ್ಯ ಅಂಗ ಲಿಂಗವ ವೇದಿಸಿ ಅಂಗ ಲಿಂಗದೊಳಗಾಯ್ತು, ಮನ ಅರಿವಿಗರ್ಪಿ ಮನ ಲಯವಾಯ್ತು. ಹಿಂಗೆಲ್ಲ ಅಕ್ಕ ಮದಿ ಹೇಳ್ತಾರೆ. ನಾನು ಸ್ವಯಂ ಲಿಂಗ ಆದನು ಅಂತ ನಮ್ಮ ಶರಣರಲ್ಲಿ ಸ್ವಯಂ ತಾನೇ ಲಿಂಗ ಆಗೋದಿದೆ. ಬೀಜ ಮರದಿಂದ ಹುಟ್ಟಿದಂತ ಬೀಜ
ಅದು ಅಂಕುರಿಸಿ ಒಡೆದು ಪುನಃ ಮರನೇ ಹೆಂಗಾಗ್ತದೋ ಲಿಂಗದಿಂದ ಹುಟ್ಟಿದಂತ ಅಂಗ ಇದು. ಯಾರೋ ಲಿಂಗೋದ್ಭವರು ಕೆಲವರು ಅಲ್ಲ, ಮಾನವ ಕುಲಕೋಟಿಯಲ್ಲೂ ಲಿಂಗೋದ್ಭವವೇ. ಇದು ಬಸವಣ್ಣವರು ಎಲ್ಲರಿಗೂ ಸಮಾನ ನ್ಯಾಯ ಕೊಟ್ಟಿದ್ದಾರೆ. ನಾವೆಲ್ಲ ಲಿಂಗೋದ್ಭವರೇ. ಯಾಕಂದ್ರೆ ಒಂದೇ ವಸ್ತು ಪರಮಾತ್ಮ ಜೀವಾತ್ಮನಿಂದಾಯಿತು. ವಚನ ಹೇಳ್ತದೆ ನಮಗೆ, ಒಂದೇ ವಸ್ತು ಪರಮಾತ್ಮ ಜೀವಾತ್ಮನಿಂದಾಯಿತು. ಪರಮಾತ್ಮವೇ ಲಿಂಗ, ಜೀವಾತ್ಮವೇ ಅಂಗ, ಅಶಿ ಪದವೇ ತಾದಾತ್ಮ್ಯವಯ್ಯ ಪರಿಲಿಂಗ ಪ್ರತಿ ಪ್ರಿಯ ವಿಶ್ವೇಶ್ವರ. ಒಂದೇ ಪರವಸ್ತು ಎರಡಾಗಿದೆ ಅಂತೇಳಿ ನಮ್ಮ ವಚನಗಳು, ಅಕ್ಕಮದಿ ವಚನ, ಪ್ರಭುದೇವ್ರ ವಚನ, ಬಸವಣ್ಣರ ವಚನ, ಎಲ್ಲ ವಚನ ದೊಡ್ಡ ನಿಷ್ಠೆ ಇದೆ. ನನ್ನ ವಚನ ತತ್ವಾನುಭವ ಗ್ರಂಥ ನೋಡ್ಬೋದು ತಾವು. ಅದರ ಇರೋದು ಸಾಕಷ್ಟು ವಚನಗಳು ಬೆರಕಿ ಆಗಿದೆ. ಅಂದ್ರೆ ನಮ್ಮದು ಲಿಂಗಾಯತ ಲಿಂಗವಂತ ಅನ್ನೋದೇನಿದೆಯಲ್ಲ, ತನ್ನ ಒಳಗ ದೇವರನ್ನ, ಆ ದೇವನಿಂದ ನಾವು ಹುಟ್ಟಿದವ್ರಿದ್ದೀವಿ. ಮರ ಹೆಂಗ ಮರದಿಂದ ಹೆಂಗ ಬೀಜ ಹುಟ್ಟಿ ಮರಕ್ಕೆ ಒಳಗಿಟ್ಕೊಂಡ್ ಬರ್ತದೋ, ನಾವು ಕೂಡ ಮಹಾಲಿಂಗದ ಹುಟ್ಟಿ ಆ ಮಹಾಲಿಂಗವನ್ನು ತನ್ನೊಳಗೆ ಬೀಜ ರೂಪದಿಂದ ಇಟ್ಕೊಂಡಿವಿ. ಅದಕ್ಕೆ ಸಂಸ್ಕಾರ ಗುರು ದೀಕ್ಷೆ ಪಡ್ಕೊಂಡು 3 ಮರ ಕಳ್ಕೊಂಡು ಇಷ್ಟಲಿಂಗ ಪ್ರಾಣಿಲಿಂಗ ಭಾವಲಿಂಗ ಅಳವಡಿಸ್ಕೊಂಡು ಅವುಗಳನ್ನ ಧ್ಯಾನ ಯೋಗ ಶಿವಯೋಗ ಮಾಡ್ತಾ ಬಂದ್ರೆ ಒಳಗಿನ ಲಿಂಗ ವಿಕಾಸ ಆಗಿ ಸರ್ವಾಂಗದಲ್ಲಿ ವ್ಯಾಪಿಸ್ತದ. ತನ್ವಿಗೆ ಇಷ್ಟಲಿಂಗ ಆಗ್ತದ, ಇದಕ್ಕೆ ಲಿಂಗ ಆಯತ ಅಂತಾರೆ. ಮನಸ್ಸಿಗೆ ಲಿಂಗ ಸ್ವಾಯತ ಅಂತಾರೆ, ಅದು ಪ್ರಾಣಿಂಗ ಅಂತಾರೆ. ಭಾವಲಿಂಗ ಇದೆ, ಅದು ಲಿಂಗ ಸನ್ನಿಹಿತ ಅಂತಾರೆ. ಹೀಗಾಗಿ ಇವು 3 ಅಳವಡಿಕೊಂಡವನಿಗೆ ಮುಂದೆ ಬರುವ ಪದವಿ ಲಿಂಗವಂತ ಅಂತ ಬರ್ತದೆ. ಅದು ಲಿಂಗವಂತ ಹೈಯೆಸ್ಟ್ ಲಿಂಗವಂತ ಆದಂದ್ರೆ ಅವನು ಶರಣ ಪದಿಗೆ ಹೋಗ್ತಾನೆ. ಇದು ನಮ್ಮ ತತ್ವ. ಆದ್ರೆ ಈ ವೀರಶೈವವಾದಿಗಳು ನಮ್ಮ ಮ್ಯಾಲ ಬಸವಾದಿ ಶರಣ ಮೇಲೆ ಅದು ಇದು ಒಂದೇ ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ವೀರಶೈವ ಅನ್ನೋದು ಧರ್ಮ ಅಂತ ಬಂದಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಕ್ಕಂಥ ಮಾತು ನೋಡಿ, ಇನ್ನೊಂದು ವಚನ, ಶಿವಾತಾರ್ಪಿತ ಜೀವತ್ವ ಏತ ವೀರತಂತ್ರ ಸಮಾದ್ವಯಾತ್ ಸಮುದ್ಭವದ್ ವೀರಶೈವ ಸಮಾಯೋಗಾತ್ ವೀರಶೈವ ಮಿತಿ ಸ್ಮೃತಂ. ನೋಡಿ, ಇದು ಯಾವ ಶ್ಲೋಕ ಇದು? ಯಾವುದು ಅಂದ್ರೆ ವಾತುಲ ಶುದ್ಧಾಗಮ ಅಂತ ಶ್ಲೋಕ. ಇದು ವಾತುಲ ಶುದ್ಧಾಗಮ ಅಂತ ಒಂದು ಶ್ಲೋಕ, ಒಂದು ಆಗಮ ಇದೆ. ಇದು ಮೈಸೂರು ಯೂನಿವರ್ಸಿಟಿದವರು ಪಬ್ಲಿಷ್ ಮಾಡಿದ್ದಾರೆ. ಅವ್ರು ಮಾಡಿದ್ರೊಳಗ ಇದು 32ನೇ ಶ್ಲೋಕ. ಇದು ಮೊದಲಿನ 31ನೇದು, ಇದು 32ನೇದು. ಇದು ವೀರ ಮತ್ತು ಶೈವ ಎರಡೂ ಸಮಯೋಗ ಆಗುವುದರಿಂದ ವೀರಶೈವ ಹುಡ್ತು ಅಂತ ಹೇಳ್ತಾರೆ. ಇಲ್ಲಿ ವಿಶೇಷ ಅರ್ಥ ಏನೂ ಇಲ್ಲ. ಇನ್ನೊಂದು ಕ್ರಿಯಾಸಾರ ಅಂತ ಒಂದು ಕೃತಿ ಇದೆ, ಸಂಸ್ಕೃತ ಕೃತಿ. ಅದು ಕ್ರಿಯಾಸಾರ ಬಹಳ ಒಳ್ಳೆ ಕೃತಿ. ಇದು ಈ ಕೃತಿಯಲ್ಲಿ ಸಂಸ್ಕೃತ ಏನ್ ಹೇಳ್ತಾರೆ, ಇಲ್ಲಿ ವೀರಶೈವದ ಅರ್ಥ ಅವ್ರು ಕೊಡ್ತಾರೆ. ಅವ್ರು ಹೇಳುವಂತದ್ದು, ವಿ ಶಬ್ದೇನೋಚ್ಯತೆ ಶಿವಜವೈಕ ಬೋಧಿಕ ತಸ್ಯಾಂ ಭ್ರಮಂತೆ ಯೇ ಶೈವ ವೀರಶೈವ ಪ್ರಚಕ್ಷತೆ ಅಂತ ಇದು ಕ್ರಿಯಾಸಾರ ಹೇಳ್ತದ್ರಿ. ವಿ ಶಬ್ದ ಶಿವಜೀವೈಕ್ಯ ಹೇಳ್ತಂದ. ಹೆಂಗ್ ಹೇಳ್ತದು? ಹೆಂಗ್ ಹೇಳ್ತು? ವಿ ಶಬ್ದ ಹೆಂಗ್ ಶಿವಜೀವೈಕ್ಯ ಹೇಳ್ತದ್ರಿ? ವಿ ಶಬ್ದ ಏನು ವಚ್ಯತೆ ಅದು ಹೇಳ್ತದಂತ, ಶಿವಜೀವೈಕ್ಯ ಬೋಧಿಸ್ತಂತ. ಹೆಂಗ್ ಬೋಧಿಸ್ತದು? ಅರ್ಥ ಬರ್ಬೇಕಲ್ಲ ಒಳಗಿಂದು. ನಮ್ಮನೆ ಲಿಂಗ ಮತ್ತು ಅಂಗ ಎರಡು ಸಾಮರ್ಥ್ಯ ಆಗೋದ್ರಿಂದ ಲಿಂಗ ಆಯತ ಅಂತ ಕರೀತಾರೆ. ಇದು ಅರ್ಥ ಇದೆ. ಲಿಂಗ ಆಯತ, ಲಿಂಗವನ್ನ ಬರಮಾಡಿಕೊಂಡವನು, ಲಿಂಗವನ್ನ ತನ್ನೊಳಗ ತನ್ನ ತನೆಯಲ್ಲಿ ಅಳವಡಿಸಿಕೊಂಡವನು ಅನ್ನೋದಕ್ಕೆ ಲಿಂಗ ಆಯತ ಅಂತ ವಿಶೇಷ ಅರ್ಥ ಇದೆ. ಪವರ್ಫುಲ್ ಹೆಸರಿದು ಲಿಂಗಾಯತ ಅನ್ನೋದು. ಅದಕ್ಕಿಂತ ಮುಂದಿನ ಪದವಿ ಬರೋದು ಲಿಂಗವಂತ ಪದವಿ ಬರೋದು. ಆದ್ರಿಂದ ವೀರಶೈವದಲ್ಲಿ ಆ ಅರ್ಥ ಇಲ್ಲ. ಆದ್ರಿಂದ ವೀರಶೈವ ಪದ ಎಂದೆಂದಿಗೂ ಲಿಂಗಾಯತ ಪದಕ್ಕೆ ಸರಿ ಸಮಾನ ಆಗೋದೇ ಇಲ್ಲ. ಒಂದು ಮುಂದ ಇದೇ ಶ್ಲೋಕ ಕ್ರಿಯಾಸಾರದ ಶ್ಲೋಕವನ್ನ ಸಿದ್ಧಾಂತ ಶಿಖಾಮಣಿ ಅಂತ ಇತ್ತೀಚೆಗೆ ಸುಮಾರು 15ನೇ ಶತಮಾನ ನಂತರ ರಚನೆಗೊಂಡಂತ ಸಿದ್ಧಾಂತ ಶಿಖಾಮಣಿ ಅವ್ರು ಹೇಳ್ತಾರೆ. ಯಾವ ಕಾಲದ್ದು? 10ನೇ ಶತಮಾನ, 11ನೇ ಶತಮಾನ, ಕೆಲವು 8ನೇ ಶತಮಾನ ಅಂತ. ಶ್ರೀಶೈಲದ ವಾಗೀಶ್ ಪಾಂಡಿ ಆರಾಧ್ಯ ಪೂಜ್ಯರು, ಬಹಳ ವಾಗೀಶ್ ಪಾಂಡಿತರು ಬಹಳ ವಿದ್ವಾಂಸರು, ಕಾಶಿ ಜಗತ್ತುಗಳು ಹಿಂದಿನವರು ಇವರೆಲ್ಲ ಹೇಳ್ಕೊತ ಬಂಟಾರ. ಏನಂತ ಹೇಳ್ತಾರೆ ಇವರು? ಈ ಸಿದ್ಧಾಂತ ಶಿಖಾಮಣಿ 8ನೇ ಶತಮಾನ 10ನೇ ಶತಮಾನ ಅಂತ ಹೇಳ್ಕೊತ ಬಂದಾರ. ಅದೆಲ್ಲ ಸರಿಯಲ್ಲ. ಇದ್ರಾಗೆಲ್ಲ ಉತ್ತರ ಕೊಟ್ಟಿನಿ. ದಯವಿಟ್ಟು ಎಲ್ಲ ನಂಗೆ ಪ್ರತಿಪಾದನೆ ಮಾಡಕ್ಕಾಗಲ್ಲ, ಅಲ್ಪ ಸಮಯದೊಳಗೆ ಅದನ್ನ ನೋಡ್ಕೊಳ್ಬಹುದು. ಈ ಸಿದ್ಧಾಂತ ಶಿಖಾಮಣಿ 15ನೇ ಶತಮಾನದ ನಂತರದು. ಇದು ಹೆಂಗ್ ರಚನೆ ಆಗಿದೆ ಅಂದ್ರೆ, ಬೇರೆ ಬೇರೆ ಪುರಾಣಗಳಿಂದ ಶ್ಲೋಕಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವು ಈ ಸಿದ್ಧಾಂತ ಶಿಖಾಮಣಿ ರಚನೆ ಮಾಡ್ಕೊಂಡ್ರೆ, ಕೆಲವು ಹೊಸನು ಸೇರಿಸ್ಕೊಂಡಾರ, ರಚನೆ ಮಾಡ್ಕೊಂಡಾರ ಶ್ಲೋಕ. ಇದು ರಚನೆ ಆಗಿದೆ ಸಿದ್ಧಾಂತ ಶಿಖಾಮಣಿ. ಇದು ಪ್ರಾಚೀನ ಗ್ರಂಥ ಅಲ್ಲ. ಮೊದಲನೇ ಸಿದ್ಧಾಂತ ಶಿಖಾಮಣಿಯಲ್ಲಿ ಶ್ರೀ ಗುರು ಬಸವಲಿಂಗಾಯನಂ ಅಂತ ಪ್ರಾರಂಭ ಆಗಿದೆ. ಅದು ಸೋಸಲೆ ರೇವಣಾರಾಧ್ಯ ಅನ್ನುವಂಥವ್ರು ರಚನೆ ಮಾಡಿದಂಥದ್ದು, ಅವರು ಮಾಡಿದಂಥವ್ರು ಆ ಸಿದ್ಧಾಂತ ಶಿಖಾಮಣಿ. ಆಮೇಲೆ ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಒಂದು ಶ್ಲೋಕ ಏನ್ ಹೇಳಿದಿರ ಈಗಾಗಲೇ, ವಿ ಶಬ್ದ ಏನೋಚ್ಯತೆ ಶಿವಜವೈಕ ಬೋಧಿನಿ ತಸ್ಯಾಮ್ರಮಂತೆ ಯೇ ಶೈವ ವೀರಶೈವ ಪ್ರಕೀರ್ತಿತ ಅಂತ ಆ ಕ್ರಿಯಾಸಾರದ ಶ್ಲೋಕವನ್ನ ಇಲ್ಲಿ ಇವ್ರು ತಗೊಂಡು ಹೇಳ್ತಾರ. ಒಂದು ಮೊದಲನೇ ಸಾಲಿಂದ ಒಂದು ಅಕ್ಷರ ಬದಲಿ ಮಾಡ್ತಾರೆ. ಬೋಧಿನಿ ಅಂತ ಇಲ್ಲಿ ಹೇಳ್ತಾನ. ಅವ್ರ ಕ್ರಿಯಾಸಾರದ ಏನ್ ಹೇಳಿದ್ದು?
ಕ್ರಿಯಾಸಾರದ ಹೇಳಿದ್ದು ಬೇರೆ, ಇವ್ರು ಹೇಳಿದ್ ಬೇರೆ, ಒಂದು ಶಬ್ದ ವ್ಯತ್ಯಾಸ ಮಾಡ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಇವ್ರು ಅಂದ್ರೆ ವೀರಶೈವ ಇದು ಬೋಧಿನಿ ಅಂತ ಹೇಳ್ತಾನೆ, ಇವ ಬೋಧಿಕ ಅಂತ ಹೇಳ್ತಾನೆ ಸಿದ್ಧಾಂತ ಶಿಖಾಮಣಿ ಒಳಗೆ. ಇಲ್ಲಿ ವ್ಯತ್ಯಾಸ ಬರ್ತದೆ. ಮತ್ತು ಸಿದ್ಧಾಂತ ಶಿಖಾಮಣಿ 14ನೇ ಪಟಲ 16ನೇ ಶ್ಲೋಕ ಇದು, ಪಂಚಮ ಪಟಲ 16ನೇ ಶ್ಲೋಕ ಇದು. ಇದು ಕ್ರಿಯಾಸಾರದ ಶ್ಲೋಕ. ಇವ್ರು ಕಡ ತಗೊಂಡಾರೆ, ಅದನ್ನ ನೀವು ಕಸ್ಕೊಂಡಾರೆ ಅಥವಾ ಅದನ್ನು ಅಳವಡಿಸ್ಕೊಂಡಾರೆ, ಏನಾರ ತಿಳ್ಕೊಳ್ರಿ. ಇದು ಕ್ರಿಯಾಸಾರದ ಶ್ಲೋಕ, ಇದು ಸಿದ್ಧಾಂತಗಳು ಸೇರಿಸ್ಕೊಂಡಾರೆ. ಇವ್ರು ಅದನ್ನ ಹೇಳ್ತಾರೆ, ವಿ ಶಬ್ದ ಏನು ಉಚ್ಯತೆ ಶಿವಜೀವೈಕ ಬೋಧಿಕ, ಅದು ಶಿವಜೀವೈಕ್ಯ ಆಯ್ತದೆ ಅಂತ ಹೇಳ್ತಾರೆ. ಹೆಂಗ್ ಸಾಧ್ಯ ಆಯ್ತದ್ರಿ? ಆಗೋದಿಲ್ಲ. ಲಿಂಗಾಯತಕ್ಕೆ ಸರಿ ಸಮಾನವಾದ ಅರ್ಥ ಆಗೋದಿಲ್ಲ. ಇದು ವೀರಶೈವ ಅನ್ನುವಂಥದ್ದು ಒಂದು ವೃತ್ತ, ಒಂದು ಆಚರಣೆ ಹೆಸರೇ ಹೊರತು ಒಂದು ಧರ್ಮ, ಒಂದು ಪರಂಪರೆಯ ಹೆಸರು ಅಲ್ಲ. ಒಂದು ಜನಾಂಗವನ್ನು ಬೋಧಿಸುವಂತ ಹೆಸರು ಕೂಡ ಇದು ಅಲ್ಲ ಅನ್ನೋದು ದಯವಿಟ್ಟು ತಿಳ್ಕೋಬೇಕು. ಈಗ ಜನಾಂಗದಲ್ಲಿ ಏನೋ ನಮಗೆ ಶಿಕ್ಷಣ ಇದ್ದಿಲ್ಲ, 12ನೇ ಶತಮಾನದಲ್ಲಿ ವಚನಗಳೆಲ್ಲ ಚಳವಳಿಯಾಗಿ ಏನೇನೋ ಆಗಿ ಭೂಗತಾಗಿ ಹೋಗಿತ್ತು, ಯಾರ ಕೈ ವಚನಗಳು ಸಿಕ್ಕಿಲ್ಲ, ನಮ್ಮ ಜನರಿಗೆ ಓದಕ್ ಬರ್ತಿಲ್ಲ, ನಮ್ಮ ಬಸವಾದಿ ಶರಣ ಅನುಯಾಯಿಗಳು ರೈತಾಪಿ ಜನ, ಕೂಲಿ ಕಾರ್ಮಿಕ ಜನ, ದುಡಿಯೋ ವರ್ಗದವರು, ಇವ್ರು ವಿದ್ಯೆ ಇದ್ದಿಲ್ಲ, ಏನೇನೋ ಬೆಳವಣಿಗೆ ಆಗಿ ಹೋಗಿದಾವ. ಹೀಗಾಗಿ ಇವರು ಯಾರು ನೋಡಿಲ್ಲ. ಅದಕ್ಕಾಗಿ ಈ ವೀರಶೈವ ಅನ್ನುವಂತ ಪದ ಏನಿದೆ, ನಾನು ಹೇಳ್ತಕ್ಕಂತ ಮಾತನ್ನು ಗಮನಿಸಿ ದಯವಿಟ್ಟು ಪ್ರಾಚೀನ ಆಗಮಗಳಲ್ಲಿ ಇಲ್ಲ, ಮೈಸೂರು ಭಾಗದಲ್ಲಿರುವಂತಹ ಆಗಮದಲ್ಲಿ ಸೇರಿಸಿಕೊಂಡಿದ್ದಾರೆ. ಇದು ಯಾವಾಗ? 12ನೇ ಶತಮಾನದ ನಂತರ. ಯಾಕಂದ್ರೆ ಈ ಯಾವ ಆಗಮಗಳು ಕೂಡ ವಚನಗಳಲ್ಲಿ ಬರಲ್ಲ, ಆದ್ರಿಂದ ಇವು ಅದು ಇಲ್ಲ. ಸಿದ್ಧಾಂತ ಶಿಖಾಮಣಿ ಬಸವಣ್ಣ ಬಸವಾದಿ ಶರಣರ ವಚನದಲ್ಲಿ ಬರೋದಿಲ್ಲ, ಆದ್ರೆ ಇದು ಪ್ರಾಚೀನ ಅಲ್ಲ. ಪಂಚಾಚಾರ್ಯರು ಬಸವಾದಿ ಶರಣರಲ್ಲಿ ಬರೋಲ್ಲ, ಆದ್ರಿಂದ ಅವ್ರು ಇತ್ತೀಚಿನವರು. ನಾ ಸ್ಪಷ್ಟವಾಗಿ ಹೇಳ್ತೀನಿ, ನೀವ್ ಏನ ಹೇಳ್ಕೊಳ್ಳಿ, ನೀವು ಹೆಂಗೆ ಹೇಳ್ಕೊಂಡು ನಮ್ದೇನ್ ತಕರಾರಿಲ್ಲ, ಆದ್ರೆ ನಮಗ್ ಆಧಾರ ಬೇಕಲ್ಲ. ರಾಮಾಯಣ ಮಹಾಭಾರತ ಎಲ್ಲವನ್ನು ಕೋಟ್ ಮಾಡ್ತಾರೆ ಶರಣರು, ವೇದಗಳು ಖಂಡಿಸ್ತಾರೆ, ಆಗಮನ ಖಂಡಿಸ್ತಾರೆ, ಋಷಿ ಮುನಿಗಳು ನೆನೀತಾರೆ. ಇವರೆಲ್ಲ ಇವ್ರು ಇದ್ರೆ ಯಾಕೆ ನೆನಕಿಲ್ಲ ಇವರು? ಇದು ಬಹಳ ಮುಂದಿನ ಸಾಲಿನ ಚರ್ಚೆ ಮಾಡೋಣ, ಬೇಕಾದ ಅವಶ್ಯಕತೆ ಇದ್ರ. ಅದು ನಾನು ಸ್ಪಷ್ಟ ನಿಲುವು ಹೇಳ್ತೀನಿ. ಅನಾದಿ ಕಾಲದ ಸ್ಥಾಪನೆ ಮಾಡಿದ್ರು. ಯಾರು ಸ್ಥಾಪನೆ ಮಾಡಿದ್ರಪ್ಪ? ರೇಣುಕಾಚಾರ್ಯ ಸ್ಥಾಪನೆ. ರೇಣುಕ ಯಾರು? ರೇವಣ ಸಿದ್ಧಗೆ ರೇಣುಕ ಅಂತಾರೆ ಇವರು. ರೇವಣ ಸಿದ್ಧ 12ನೇ ಶತಮಾನದ ಬಸವಣ್ಣವ್ರಕ್ಕಿಂತ ಹಿರಿಯ ಸಮಕಾಲೀನ, ಅದ್ರಲ್ಲಿ ಎರಡು ಮಾತಿಲ್ಲ. ದೀರ್ಘಾಯುಷ್ಯ ಬದುಕಿದ ಖರೆ, ಒಬ್ಬ ಪವಾಡ ಪುರುಷರು, ಅವರೊಬ್ಬ ಮಹಾತ್ಮರಿದ್ರು. ರೇವಣ ಸಿದ್ಧನೇ ಅವನನ್ನ ರೇಣುಕ ಅಂತ ಕರೀತಾರ. ಅವ್ರು ಸಿದ್ಧಾಂತ ಶಿಖಾಮಣಿಯಲ್ಲಿ ರೇವಣ ಸಿದ್ಧ ರೇಣುಕ ಎರಡು ಪದ ಬಳಸ್ತಾರೆ. ಹರಿಹರಗಳಲ್ಲಿ ರೇಣುಕ ರೇವಣ ಸಿದ್ಧ ಎರಡೂ ಬಳಸ್ತಾರೆ. ಇವರು ಇನ್ನು ಬೇರೆ ಬೇರೆ ಸಾಹಿತ್ಯಗಳನ್ನ ಬಳಸ್ತಾರೆ. ಶಾಸನಗಳಲ್ಲಿ ಕೂಡ ಒಂದೇ ಶಾಸನದ ರೇಣುಕ ರೇವಣ ಎರಡೂ ಬಳಸ್ತಾರೆ. ಇವ್ರಿಬ್ರು ಒಬ್ಬರೇ. ಇವ್ರು 12ನೇ ಶತಮಾನದ ಹಿರಿಯ ಸಮಕಾಲೀನರು. 5000 ವರ್ಷ ಹಂಗಿದ್ರು. ಸುಳ್ಳು ಯಾಕೆ ಹೇಳ್ಬೇಕು ಹಿಂಗೆಲ್ಲ? ಸುಮ್ಮನೆ ಪ್ರಭಾವ ಬೀರಕ ಏನೇನೋ ಹೇಳಿ ದಯವಿಟ್ಟು ಪೂಜ್ಯರೇ ತಾವು ದಯಮಾಡಿ ಸಮಾಜವನ್ನ ತಪ್ಪುದಾರಿಗಳು ನೀವು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಮುಂದೆ ಬರ್ರಿ. ಸಮಾಜ ನಿಮ್ಮನ್ನು ಗೌರವಿಸ್ತದೆ, ನಾವು ಗೌರವಿಸ್ತೀವಿ, ಎಲ್ಲರೂ ಗೌರವಿಸ್ತೀವಿ. ಆದ್ರೆ ಅಭಿಮಾನಕ್ಕೆ ದಯವಿಟ್ಟು ಬೀಳಬಾರ್ದು ಅನ್ನೋಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಆಮೇಲೆ ಈಗ ಈ ವೀರಶೈವ ಪದ ಅಂತೂ ಆಯ್ತು. ಈಗ ಈ ವೀರಶೈವ ಪದ ಪಂಡಿತಾರದಲ್ಲಿ ಇಲ್ಲ, ಪಂಡಿತಾರದ್ರಿದ್ದಿಲ್ಲ. ಬಸವಣ್ಣ ಸಮಕಾಲೀನರು ಪಂಡಿತಾರರು ಶ್ರೀಶೈಲ ಜಗದ್ಗುರು ಅವ್ರ ಹೆಸರಿನ ಪೀಠ ಕಟ್ಕೊಂಡಾರಲ್ಲ. ಬಸವಣ್ಣನವರು ಲಿಂಗೈಕ್ಯ ಆಗೋದಕ್ಕಿಂತ ಮೊದಲ ಅವರು ಬರ್ಬೇಕು ಕಲ್ಯಾಣಕ್ಕಂತಂದ್ರೆ ಆಗ್ಲಿಲ್ಲ ಅವ್ರಿಗೆ. ಅದಕ್ಕೆ ಬಸವ ಭಕ್ತರಿಂದ ಒಬ್ಬ ಜಂಗಮನಿಂದ ಒಂದು ಅವ್ರು ಭಸ್ಮ ಒಯ್ದು ಕೊಡ್ತಾರೆ, ಬಸವಣ್ಣವ್ರಿಗೆ ಒಯ್ದು ಕೊಡ್ರಿ ಅಂತ. ಆ ಭಸ್ಮ ತಗೊಂಡು ಧರಿಸಿದ ಕೂಡಲೇ ಅವ್ರಿಗೆ ಕನ್ನಡ ಬಂತು ಅಂತ ಹೇಳ್ತಾರೆ. ಅವ್ರ ಚರಿತ್ರೆಯಲ್ಲೇ ಬರ್ತತಿದು. ಕನ್ನಡ ಬಂದು ಬಸವ ಬಸವ ಬಸ ಅಂತ ಧರಿಸ್ಕೊಳ್ತಾರ ಅವ್ರು. ಆಮೇಲೆ ಮುಂದೆ ಕಲ್ಯಾಣಕ್ಕೆ ಹೋಗ್ಬೇಕು, ಕಲ್ಯಾಣ ಶರಣರು ವೈಭವ ನೋಡಕ ಅಂತ ಬಹಳ ದೊಡ್ಡ ಪ್ರಭಾವಿ ಮಹಾತ್ಮರು ಅವ್ರು. ಅದ್ರ ಏನ್ ಎರಡು ಮಾತೇ ಇಲ್ಲ. ದೊಡ್ಡ ಪೂಜ್ಯರು ಪಂಡಿತಾರಾಧ್ಯರು. ಅವ್ರು ಶಿವತತ್ವ ಸಾರಮು ಅಂತ ಬರ್ದಾರೆ, ಬಸವತ್ವ ಸ್ತೋತ್ರ ಚರಮಗೀತಿ ಅಂತ ಬರ್ದಾರೆ, ಇನ್ನು ಅನೇಕ ಸಾಹಿತ್ಯ ಬರ್ದಾರು. ಕಲ್ಯಾಣಕ್ಕೆ ಹೋಗೋ ಕಾಲಕ್ಕೆ ಏನಾಯ್ತು, ದಾರಿಯಲ್ಲಿ ವನಿಪುರ ಅನ್ನೋದ್ರೊಳಗ ಅಲ್ಲಿ ಇದ್ರು ಕಲ್ಯಾಣದ ಒಬ್ಬ ಜಂಗಮ ಮುಂದು ಬಸವನ ಐಕ್ಯ ಆದ್ರೂ ಕೂಡ ಸಂಗಮದಲ್ಲಿ ಅಂತ ಹೇಳ್ತಾರೆ. ಬಸವ ಬಯಲಾದಯ ಅಂತೇಳಿ ಸ್ತೋತ್ರ ಮಾಡ್ತಾರೆ. ಆರಾಧ್ಯ ಚರಿತ್ರೆಯಲ್ಲಿ ಸಾಕಷ್ಟು ಸ್ತೋತ್ರಗಳದಾವ, ತಾವು ನೋಡ್ಬಹುದು. ಈ ನಮ್ಮ ಸತ್ಯಶೋಧ ಗ್ರಂಥದಲ್ಲಿ ಅವರು ಮಾಡಿದಂತ ಪ್ರಲಾಪ, ದುಃಖ, ಬಸವಾ ನನ್ನನ್ನು ಬಿಟ್ಟು ಹೋದಿಯಾ, ಬಸವಾ ಬಸವಾ ಏನು ವರ ಪಂಡಿತೇಶ್ವರಂ ಬಸವ ಬಸವಾ ಬಸವ, ಹರಸದೃಶ್ಯ ಬಸವ, ಭಂಡಾರಿ ಬಸವ, ಪರಮಗುರು ಬಸವ. ಅಬ್ಬಬ್ಬ ಏನ್ ಸ್ತೋತ್ರ ಮಾಡ್ತಾರ್ರಿ. ಈ ಏನೇನೋ ಆಗೋಗಿದ್ರಿ ಅಪ್ಪ. ಸತ್ಯ ಹೀಗಿದೆ, ಸತ್ಯ ಹೀಗಿದೆ. ಆದ್ರಿಂದ ಪಂಡಿತಾರಾದ್ರು ಬಸವ ಸ್ತೋತ್ರ ಮಾಡಿದ್ದಾರೆ. ಅದು ಈ ಗ್ರಂಥದಲ್ಲಿ ಇದೆ, ನೋಡ್ಬಹುದು. ಇನ್ನ ಈಗ ಪಂಡಿತಾರಾದ್ರ ಸಾಹಿತ್ಯದಲ್ಲಿ ವೀರಶೈವ ಪದ ಇಲ್ಲ ಒಂದು. ಆಮೇಲೆ ಹರಿಹರನಲ್ಲಿ ವೀರಶೈವ ಪದ ಬರಲ್ಲ. ಯಾಕ? ಆಗಿದು ಹುಟ್ಟಿದ್ದಿಲ್ಲ ಅನ್ನೋದು ನಿಮ್ಗೆ ದಾಖಲೆ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಪಾಲ್ಕುರ್ಕಿ ಸೋಮನಾಥಲ್ಲಿ ವೀರಶೈವ ಪದ ಬರೋದಿಲ್ಲ. ಕೆರೆಯ ಪದ್ಮರಸ ಅಂತ ಇರ್ತಾನ,
ಈ ಕೆರೆಯ ಪದ್ಮಾರ್ಥನಲ್ಲಿ ದೀಕ್ಷಾ ಬೋಧಿ ಅಂತ ಬಹಳ ದೊಡ್ಡ ಒಳ್ಳೆ ಕೃತಿ ಬರ್ತಾನೆ, ದೀಕ್ಷಾ ವಿಧಾನ. ಅವನಲ್ಲಿ ವೀರಶೈವ ಪದ ಬರೋದಿಲ್ಲ. ನೋಯದಂತಿರು ಲಿಂಗಾಯತದಿ ಅಂತ ಮಾತ್ರ ಅವನ ವಾಕ್ಯದಲ್ಲಿ ಬರ್ತದೆ ಕೆರೆಯ ಪದ್ಮಾರ್ಥನ ಸಾಹಿತ್ಯದೊಳಗ, ದೀಕ್ಷಾ ಬೋಧಿಯಲ್ಲಿ. ಆ ನಂತರ ಅವನ ಮಗ ಸಾನಂದ ಚರಿತ್ರೆ ಅಂತ ಬರ್ತಾನೆ, ಕುಮಾರ್ ಪದ್ಮರ್ಥ ಅಂತ. ಕುಮಾರ್ ಪದ್ಮರ್ಥ ಕೂಡ ಸಾನಂದ ಚರಿತ್ರೆಯಲ್ಲಿ ಕೂಡ ವೀರಶೈವ ಪದ ಬಳಸಿಲ್ಲ. ಆಮೇಲೆ ಯಾವಾಗ ಬಂತಿದ್ವು ಅಂತಂದ್ರೆ 1368ರಲ್ಲಿ ಭೀಮಕವಿಯ ಬಸವ ಪುರಾಣ, ಇದು ಪಾಲಕಿ ಸೋಮನಾಥನ ತೆಲುಗು ಬಸವ ಪುರಾಣವನ್ನ ಕನ್ನಡ ತರ್ಜುಮೆ ಮಾಡೋ ಕಾಲಕ್ಕ ವೀರ ಮಹೇಶ್ವರ ಅನ್ನೋ ಪದಕ್ಕೆ ಬದಲಿಯಾಗಿ ವೀರಶೈವ ಅಂತೇಳಿ ಅವನು ಸೇರಿಸ್ಕೊಳ್ತಾನೆ. ಪೂಜ್ಯರಲ್ಲಿ ಒಂದು ಮನವಿ. ಹೇಳಿ. ಇವತ್ತು ನಾನ್ ನಾಳೆ ಇದನ್ನ ಮುಂದುವರಿಸುವ ಅಪ್ಪ ಅವ್ರೆ. ಇವತ್ತು ನಾವೊಂದು ಸ್ವಲ್ಪ ಹೊತ್ತು ಒಂದು 15 ನಿಮಿಷ ಪ್ರಶ್ನೆಗೆ ಉತ್ತರ ಅಥವಾ ಚರ್ಚೆ ಮಾಡೋಣ. ಮಾಡ್ಬೋದು. ಇಷ್ಟು ಮುಗಿಸ್ತೀನಿ ನಾನು. ಇದ್ರ ಯಾವ್ದ್ರ ಇಲ್ಲ ಅನ್ನೋದು ನಿಮ್ಗೆ ಸ್ಪಷ್ಟ ಆಯ್ತಲ್ಲ? ಮುಗಿಸಿ. ಏನ್ ಮುಗಿಸ್ತೀನಿ. 1368 ಅಂದ್ರೆ 14ನೇ ಶತಮಾನದಲ್ಲಿ ಭೀಮಕವಿಯ ಬಸವ ಪುರಾಣದಲ್ಲಿ ವೀರಶೈವ ಪದ ಮೊಟ್ಟ ಮೊದಲ ಕನ್ನಡದಲ್ಲಿ ಬರ್ತದೆ. ಅಲ್ಲಿ ಬಂದ ನಂತರ ಅದನ್ನ ಇವರು ಯಾರು ನಮ್ಮ ಇವರು ಮಧ್ಯಮಾಯಿದೇವರು ಉಳಿದಲ್ಲ, ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ಅಂತೇಳಿ ಇವ್ರು ಬಳಸ್ತಾ ಬಂದ್ರು. ಇದನ್ನು ವಿರೋಧವಾಗಿ ಬಳಸಿಲ್ಲ ಇವರು. ಶೈವ ಮೊದಲೇ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಆ ಶೈವ ಇತ್ತು ಅನ್ನೋದಕ್ಕೆ ವೀರಶೈವ ಇತ್ತು ಅಂತಾರ. ಅದು ಗಮನಿಸ್ಬೇಕು ತಾವು. ಅವ್ರು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಅದಕ್ಕೆ ಇವರು ವೀರಶೈವ ಮತ್ತು ಈ ಶೈವ ಭೇದ ಮಾಡ್ಲಾರ್ದಂಗ ಎರಡು ಕೂಡಿ ಬಳಸ್ಕೋತ್ ಬಂದ್ರು. ಬಸವ ಭಕ್ತರು ಕೂಡ ಅದೇ ಬಳಸ್ಕೋತ ಬಂದ್ರು. ಗುಬ್ಬಿ ಮಲ್ಲನಾರ್ಯ ಏನಿದ್ದ ಗುಬ್ಬಿ ಮಲ್ಲನ ಮಗ ಮಲ್ಲನಾರ್ಯ ಬಂದು ವೀರಶೈವ ಅಮೃತ ಮಹಾಪುರಾಣ ಅಂತ ಹೇಳಿ 2 ಸಂಪುಟಗಳಲ್ಲಿ ಬರ್ದ. ಅಲ್ಲಿ ಬರ್ದನ ಅಂತಂದ್ರೆ ಅವನು ವೀರಶೈವ ಅನ್ನೋದಕ್ಕೆ ಮೂಲ ಬಸವ ಸ್ಥಾಪನೆ ಬಸವಣ್ಣರೇ ಮಾಡಿದ ಅಂತ ಹೇಳ್ತಾನೆ ಗುಬ್ಬಿ ಮಲ್ಲನಾರ್ಯ. ಪೂರ ಬಸವಣ್ಣೇ ಸ್ಥಾಪನಾಚಾರ್ಯ ಅಂತ ಹೇಳ್ತಾನೆ. ಮತ್ತೊಂದು ಸಂಸ್ಕೃತ ಕೃತಿಯಲ್ಲಿ ಹೇಳ್ತದೆ ಏನಂತ ಹೇಳಿ ಮುಗಿಸ್ತೀನಿ. ಮತ್ತೊಂದು ಸಂಸ್ಕೃತ ಕೃತಿಯಲ್ಲಿ ಹೇಳ್ತದೆ, ಶಿವಧರ್ಮ ಸ್ಥಾಪನಾರ್ಥಂ ಮರ್ತ್ಯ ಲೋಕಾವತಾರಿಣೆ. ನೋಡಿ ಹೇಗಿದೆ, ಅವ್ರದೇ ಸಾಹಿತ್ಯ ಇದು, ನಂದಲ್ಲ. ಇದು ಕಾಶಿ ಮಠದ ಸಿಕ್ಕಿದ್ದು, ಕಾಶಿ ಜಂಗಮವಾಡಿ ಮಠದಲ್ಲಿ ಸಿಕ್ಕಿದಂತ ಸಣ್ಣ ಪುಸ್ತಕದಲ್ಲಿ ಇರುವಂತ ಶ್ಲೋಕ, ಹಳಿ ಪುಸ್ತಕ ಇದು. ಶಿವಧರ್ಮ ಸ್ಥಾಪನಾರ್ಥಂ ಮರ್ತ್ಯ ಲೋಕಾವತಾರಿಣೆ ನಮೋ ಬಸವರಾಜಾಯ ನಂದೀಶಾಯ ಪರಾತ್ಮನೆ. ನೋಡ್ರಿ ಹೆಂಗ್ ಅವರೇ ಬಳಸ್ಯಾರ ಇವು. ನಮೋ ಬಸವರಾಜಾಯ ವೃಷೇಂದ್ರ ಪರಮೂರ್ತಯ ಚರಾಚನೈಕ ನಿಷ್ಠಾಯ ಶಿವಾಚಾರ ಪ್ರವರ್ತಿನೇ. ಅನಾದಿ ವೀರಶೈವ ಸಾರ ಸಂಗ್ರಹದಲ್ಲಿ ಈ ಶ್ಲೋಕದವ. ಬಕಾರಂ ಗುರು ಪಂಚ ಸಕಾರೋ ಲಿಂಗ ರೂಪಕ ವಕಾರಶ್ಚರ ರೂಪಂಚ ತ್ರಿವಿಧಂ ಬಸವಾವಯಂ. ನೋಡ್ರಿ ಹೆಂಗ್ ಹೇಳ್ತಾರ. ಈ 3 ಬಸವಮಯ. ಬಕಾರನೇ ಗುರು, ಸಕಾರವೇ ಲಿಂಗ, ವಕಾರವೇ ಜಂಗಮ. ಈ 3 ಬಸವಣ್ಣ. ಅವರು ಶಾಸ್ತ್ರ ವೀರಶೈವ ಆಗಮ ವೀರಶೈವ ಅನಾದಿ ವೀರಶೈವ ಸಾರ ಸಂಗ್ರಹ ಅಂತ ಪುಸ್ತಕದಲ್ಲಿ ಇದು ಹೇಳ್ತದೆ. ಆಮೇಲೆ ಇನ್ನೊಂದು ಮುಂದೆ ಹೇಳ್ತಾರೆ, ಬಕಾರಂ ನಾದ ರೂಪಂಚ. ನಾವು ನಾದದಿಂದ ಕಳೆ ಅತೀತ ಪರಮಾತ್ಮ ಅಂತೀವಲ್ಲ, ಆ ಬಸವಣ್ಣ ಬೋಧಿಸ್ತಾರ ಅವರು. ಬಕಾರಂ ನಾದ ರೂಪಂಚ ಸಕಾರೋ ಲಿಂಗಮೇವಚ ವಕಾರಂ ಕಳಾರೂಪಕಂ ವಕಾರಶ್ಚ ತ್ರಿವಿಧಂ ಬಸವಾಕ್ಷರಂ ಅಂತ ಹೇಳ್ತಾರೆ. ನಾಲ್ಕು ಕಳೆಗಳು ಕೂಡ ಬಸವಣ್ಣ ಅಂತ ಸ್ತೋತ್ರ ಮಾಡ್ಯಾರಿಯಪ್ಪ. ಇತ್ತೀಚೆಗೆ ಬಿಗಡಶೇರಿ ಇದೆಲ್ಲ ಹಾಳಾಗಿದ್ದು, ನಮ್ಮ ಮನಸ್ಸುಗಳು ಹಾಳಾಗಿದ್ದಾವೆ. ಹಿಂಗ್ ಹೊಂಟವು. ಬಸವಣ್ಣ ಮೇಲೆ ಗುರುತ್ವ ಸ್ಥಾಪನೆ ಮಾಡ್ಬೇಕು. ಬಸವಣ್ಣ ಭಕ್ತ ಮಾಡಿ ನಾವು ಗುರು ಆಗ್ಬೇಕಂತಿದ್ದು ಪ್ರಭುತ್ವ ಸ್ಥಾಪನೆ ಮಾಡಿಕೊಂಡ್ರೆ ಬೇರೆ ಏನು ಇಲ್ಲ. ಮುಂದೆ ಹೇಳ್ತಾನೆ, ಶಿವ ಹೇಳ್ತಾನಂತ ಪಾರ್ವತಿ. ಅದ್ರೊಳಗೆ ಹೇಳ್ತಾರ, ಅನಾದಿ ವೀರಶೈವ ಸಂಗ್ರಹದೊಳಗೆ ಹೇಳ್ತಾನೆ, ಯಸ್ಯ ವಕ್ತರೇ ಸ್ಥಿತಂ ದೇವಿ ಬಸವೇತ್ಯಕ್ಷರತ್ರಯೇ. ದೇವಿ ಕೇಳು ಪಾರ್ವತಿ, ಯಾರ ಬಾಯಿ ಒಳಗ ಬಸವನ 3 ಅಕ್ಷರ ಇರ್ತವೋ, ವಸಾಮಿ ತತ್ರ ಸತತಂ ಸತ್ಯಂ ಸತ್ಯಂ ನಚಾನ್ಯಥಾ. ನೋಡ್, ನಾ ಮತ್ತ ಎಲ್ಲಿ ಇರಲ್ಲ. ಯಾರ ಬಾಯಿ ಒಳಗ ಬಸವ ಅಂತ 3 ಅಕ್ಷರ ಇರ್ತೋ ಅಲ್ಲಿ ಮಾತ್ರ ನಾನು ವಾಸ ಆಗ್ತೀನಿ ಅಂತ ಹೇಳ್ಯಾರ ಅಂತ ಹೇಳ್ಕೊಂತಾರಪ್ಪ ಸಂಸ್ಕೃತ ಸಾಹಿತ್ಯದೊಳಗ. ಆದ್ರಿಂದ ಇಲ್ಲಿ ವೀರಶೈವ ಧರ್ಮ ಅಂತ ಎಲ್ಲಿ ಪ್ರತಿಪಾದನೆ ಆಗಿಲ್ಲ. ಧರ್ಮನ ಯಾವ್ದು ಮಾಡ್ಕೋಬಹುದು, ಬಿಟ್ಟಿದ ಅವರಿಗೆ. ಒಂದು ಮಾತು ಕೊನೆ ಹೇಳ್ತೀನಿ ನಿಮ್ಗೆ ಈ ವಿಷಯದೊಳಗ. ವೀರಶೈವ ಅಂತ ಹೇಳ್ಕೊಳ್ಳೋರು, ಲಿಂಗಾಯತ ಅಂತ ಹೇಳ್ಕೊಳ್ಳೋರು ಒಂದೇ ಜನಾಂಗ ಇದೆ. ಈ ಲಿಂಗಾಯತ ಅನ್ನೋ ಒಂದು ಜನಾಂಗದೊಳಗ ಶೈವ ತಂದು ತುರುಕಿ ಅದ್ರ ಹಿಂದೆ ವೀರ ಜೋಡಿಸಿ ಜನರಿಗೆ ಕನ್ಫ್ಯೂಸ್ ಮಾಡಿ ಬಿಟ್ಟಾರ. ಪಾಪ ಇವ್ರಿಗೆ ಅಕ್ಷರ ಬರಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಮುಗುತಿ ಜನರ ಮೇಲೆ ತಂದು ಹೇರಿ ವೀರಶೈವ ಲಿಂಗಾಯತ ನೀವು ಬಳಸ್ಕೊಂಡು ನಾವು ಬ್ಯಾಡಲ್ತಿಲ್ಲ. ಇಲ್ಲಿ ವೀರಶೈವ ಲಿಂಗ ಅಂತ ನಂದೇಂತ ಕರಿಲ್ಲ. ಯಾಕೆ ನಾನು ಧರ್ಮ ಪ್ರತಿಪಾದಕ ಅಲ್ಲ. ನಾನು ಬಸವಣ್ಣ, ಶರಣರು, ವಚನ ಸಾಹಿತ್ಯ ಇವು ಜಾಗತಿಕ ಮೌಲ್ಯ ಅಂತ ನೋಡೋವಿದ್ದೀನಿ ನಾನು. ಈ ಮತ ಧರ್ಮಕ್ಕೆ ನಾನು ಆಚಿಕೆ ನೋಡೋವಿದ್ದೀನಿ ನಾನು. ಆದ್ರೆ ಈಗ ಸಮಸ್ಯೆ ಬಂದದಂತೇಳಿ ಸ್ಪಷ್ಟೀಕರಣ ನಮ್ಮ ಬಸವ ಬಂಧುಗಳು, ಲಿಂಗಾಯತ ಬಂಧುಗಳು ಕೇಳಿದ್ರು. ಅಪ್ಪರೇ
ಸ್ಪಷ್ಟೀಕರಣ ಕೊಡ್ರಿ ಅಂತ ಅದಕ್ಕೆ ನಾನು ಧರ್ಮ ಬಳಸ್ತಾ ಇದ್ದೀನಿ ಹೊರತು ಬಸವ ನೀವು ಧರ್ಮ ಲಿಂಗಾಯತ ಅಂತ ಹೇಳ್ಕೋಬಹುದು, ಮಾನ್ಯತೆ ಪಡಿಬಹುದು, ಆ ಶಕ್ತಿ ಅದರಲ್ಲಿ ಇದೆ. ಲಿಂಗಾಯತ ಸ್ವತಂತ್ರ, ಇದು ಲಿಂಗಾಯತ ಅಷ್ಟು ಪವರ್ಫುಲ್ ವೀರಶೈವ ಪದ ಇಲ್ಲ. ಇದು ನೀನೇ ದೇವರಂತ ಮಾಡ್ತದೆ, ಇದು ನಮ್ಮನ್ನು ದೇವರು ಮಾಡ್ತದ, ಲಿಂಗಮಯ ಮಾಡ್ತದ, ವೀರಶೈವ ಮಾಡಲ್ಲ. ಆದ್ರಿಂದ ಈ ಪದಗಳು ಬಹಳ ಮುಖ್ಯ ಅದಾವೆ. ಲಿಂಗಾಯತ ಸ್ವತಂತ್ರ ಇದೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಾಳೆ ನೀವು ಅನೇಕ ಇವರು ಕೇಳಿದಂತ ಪ್ರಶ್ನೆಗಳು ಅದಾವ ಇಲ್ಲಿ. ಅವ್ರು ಏನೇನೋ ಪೂಜ್ಯರು ಹೇಳಿದಾರೆ ನಿನ್ನೆ, ಅವು ಈಗ ಅದರ ಒಂದು ಮಾತು ಸ್ಪಷ್ಟ ಆಯ್ತು. ಏನು ಸ್ಪಷ್ಟ ಆಯ್ತು? ವೀರಶೈವ ಅನಾದಿ ಅಂತ ಹೇಳಿದ್ರು ಅದು ಅಲ್ಲ ಅಂತ ಒಂದು ಸ್ಪಷ್ಟ ಆಯ್ತು. ಆಗಮಗಳಲ್ಲಿ ವೀರಶೈವ ಇಲ್ಲ ಅಂತ ಸ್ಪಷ್ಟ ಆಯ್ತು. ಆಗಮಗಳಲ್ಲಿ ವೀರಶೈವ ಬಂದಿದ್ದು ಇತ್ತೀಚೆಗೆ ನಕಲಿ ಆಗಮಗಳಲ್ಲಿ ತೋರ್ತದೆ ಅಂತ ಸ್ಪಷ್ಟ ಆಯ್ತು. ಇನ್ನು ಮುಂದಿನ ನಿಮ್ಮ ಇವ್ರು ಹೇಳುವಂತ ಒಂದು ಪ್ರಶ್ನೆ ನಾಳೆ ನೀವು ಇದನ್ನೇ ಕೇಳ್ರಿ. ಬಸವಣ್ಣನ ವಚನದಲ್ಲಿ ವೀರಶೈವ ಬಂದಿದೆಯಲ್ಲ ಅಂತ ಬಹಳ ಪ್ರಬಲವಾದಂತ ಒಂದು ವಾಕ್ಯ ಅವ್ರು ಇಟ್ಟಾರ. ತಾವು ನೋಡಿರಿ, ಅದ್ರೊಳಗೆ ನಾನು ನೋಡಿದ, ನನ್ನ ಕೈಯಾಗಿದೆ ಆ ಪೂಜ್ಯರು ಮಾಡಿದಂತ ಒಂದು ನಿಂದಿನ ಪತ್ರಿಕೆ ಹೇಳಿಕೆಯಲ್ಲಿ ಬಸವಣ್ಣ ವಚನದಲ್ಲಿ ವೀರಶೈವ ಬಂದಿದೆ ಅಂತ. ಈ ವಚನಗಳಲ್ಲಿ ಬಸವಣ್ಣ ವಚನದಾಗ ಅಷ್ಟೇ ಅಲ್ಲ, ಶರಣರ ವಚನದಲ್ಲಿ 142ರಲ್ಲಿ ವೀರಶೈವ ಬಂದಿದೆ ಅಂತ ಹೇಳ್ತಾರೆ. ಇದಕ್ಕೆ ನಾನು ಸಮಯ ಬೇಕು, ಆದ್ರೆ ನಾಳೆಗೆ ಈ ವಿಷಯದಿಂದ ಪ್ರಾರಂಭ ಮಾಡ್ತೀವಿ ಅಂತಂದ್ರೆ ನಾನು ಮಾತಲ್ಲಿ ಮುಗಿಸ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಧನ್ಯವಾದಗಳು ಶರಣಾರ್ಥಿ. ಪೂಜ್ಯರೇ ಸಮಾರೋಪವನ್ನು ಕೂಡ ಹೇಗೆ ಸಮರೈಸ್ ಕೂಡ ಮಾಡಿದ್ದಾರೆ ಅವರು. ನಾಳೆ ಅಲ್ಲಿಂದನೇ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ನಾಳೆ ಪುನಃ 8:30 ಸರಿಯಾಗಿ ಎಲ್ಲರೂ ಜಾಯ್ನ್ ಆಗ್ಬೇಕಂತ ಕೇಳ್ಕೊಳ್ತಾ, ಈಗ 9:25 ಆಗಿದೆ. 15 ನಿಮಿಷಗಳ ಕಾಲ ಚರ್ಚೆಗೆ, ಪ್ರಶ್ನೋತ್ತರಕ್ಕೆ ಕಾಲಾವಕಾಶ ಇದೆ. ನಾನು ಈಗ ಒಬ್ಬೊಬ್ಬರನ್ನೇ ಕ್ಯೂನಲ್ಲಿ ಹ್ಯಾಂಡ್ ರೈಸ್ ಮಾಡೋ ನಾನು ಒಬ್ಬೊಬ್ಬರನ್ನೇ ಕರಿತೇನೆ. ಅವರು ನಾನು ಕರೆದ ಹಾಗೆ ಪ್ರಶ್ನೆಗಳನ್ನ ಬರೀ ಸಂಕ್ಷಿಪ್ತವಾಗಿ ಕೇಳಬೇಕು, ಇಲ್ಲಿ ವಿವರಗಳಿಗೆ ಅವಕಾಶ ಇಲ್ಲ. ಮೊಟ್ಟ ಮೊದಲನೇದಾಗಿ ಮಹಾಂತೇಶ್ ಚೌಗಲ ಅವರು ಇದ್ದೀರಾ? ಅರುಣ್, ಎಲ್ಲರದು ಮೈಕ್ ಓಪನ್ ಮಾಡಿ. ಅರುಣ್, ಮಾಡಿದಿರಲ್ಲ? ಇವತ್ತಿ ಮಾತಾಡಿದ ವಿಷಯಕ್ಕೆ ಮಾತ್ರ ಕೇಳ್ರಿ ಪ್ರಶ್ನೆ. ಹೌದು, ಇವತ್ತು ಮಾತಾಡಿದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಿ. ವಚನಗಳಲ್ಲಿ ವೀರಶೈವ ಹ್ಯಾಂಗ್ ಬಂತ ನಾಳೆ ನೋಡ್ತೀನಿ, ವಿವರ ಚೆನ್ನಾಗಿ ಮುಂದೆ ಪ್ರತಿಪಾದನೆ ಆಗ್ತದೆ. ಅರುಣ್, ಎಲ್ಲರೂ ಪ್ರಶ್ನೆ ಕೇಳಲಿಕ್ಕೆ ಮೈಕ್ ಓಪನ್ ಇದೆಯಲ್ಲ? ಅರುಣ್ ಓಪನ್ ಮಾಡ್ತೀನಿ ಸರ್ ಇವಾಗ. ಸರ್ ಕೇಳಿಸ್ತಾ ಇಲ್ಲ ಸರ್. ಮೊದಲನೇ ಪ್ರಶ್ನೆ ಮಹಾಂತೇಶ್ ಚೌಗಲ ಅವ್ರದ್ದು. ಇದ್ದೀರಾ ಮಹಾಂತೇಶ್ ಚೌಗಲ ಅವರೇ? ಮೈಕ್ ಓಪನ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ. ಹಲೋ, ಮಾತಾಡಿ. ಹೇಳಿ. ಹಲೋ, ಯಾರು ಮಾತಾಡೋದು? ಹಲೋ, ಹೇಳ್ರಿ, ಕೇಳಿಸ್ತದ, ಹೇಳಿ ಸರ್. ನಾನು ಕಲಬುರಗಿಯಿಂದ. ಹೇಳಿಪ್ಪ. ಸರ್, ಬಸವಣ್ಣನಕ್ಕಿಂತ ಮೊದಲು ಲಿಂಗ ದೀಕ್ಷೆ ಕೊಟ್ಟವರು ಯಾರಾದ್ರೂ ಇದಾರ? ಯಾವ ಲಿಂಗ ದೀಕ್ಷಾ? ಇಷ್ಟಲಿಂಗ ದೀಕ್ಷೆನಾ? ಇಲ್ಲ. ಬಸವಣ್ಣನವರಿಂದಲೇ ಇಷ್ಟಲಿಂಗ ಬಂದಿದ್ದು, ಅದಕ್ಕೆ ಪೂರ್ವದಲ್ಲಿ ಇಲ್ಲ. ಮತ್ತೆ ದಾಸಿಮಯ್ಯ 10,000 ಜನರನ್ನ ಮತಾಂತರ ಮಾಡಿ ಲಿಂಗ ದೀಕ್ಷೆ ಕೊಟ್ಟದ್ದು ಕೇಳಿ. ದಾಸಿಮಯ್ಯನವರು ಬಸವಣ್ಣನವರ ಹಿರಿಯ ಸಮಕಾಲೀನರು. ತಮ್ಮ ಹಲೋ, ಕೇಳಿ. ವಿನೋದ್ ಕುಮಾರ್ ಪ್ರಶ್ನೆ ಕೇಳಿ ಕರೆಕ್ಟ್ ಆಗಿ. ಸರಿಯಾಗಿ ಕೇಳಿ. ಅವ್ರ ಪ್ರಶ್ನೆ ಕೇಳಿಸ್ತಾ ಇದೆಯಾ? ಬಸವಣ್ಣಕ್ಕಿಂತ ಪೂರ್ವದಲ್ಲಿ ದಾಸಿಮಯ್ಯ ಇದ್ರು ಅಂತಾರ. ದಾಸಿಮಯ್ಯ ಬಸವಣ್ಣ ಹಿರಿಯ ಸಮಕಾಲೀನ. ಮೊದಲು ಅವರು ಶೈವರಾಗಿದ್ದರು. ಬಸವಾದಿ ಶರಣರ ನಂತರ ಅವರು ಯಾವುದೋ ರೀತಿಯಿಂದ ಅವರು ಕೂಡ ಇಷ್ಟಲಿಂಗ ಧರಿಸ್ಕೊಂಡು ಅವರು ಕೂಡ ಮುಂದ ಬಂದರು. ಅವ್ರ ವಚನ ಕೆಲವು ಹೇಳುವ ರೀತಿಯಲ್ಲಿ ದಾಸಿಮಯ್ಯ ಬಸವಣ್ಣಕ್ಕಿಂತ 100 ವರ್ಷ ಹಿಂದಿನವರು ಅನ್ನೋದು ಇಲ್ಲ, ಹಿರಿಯ ಸಮಕಾಲೀನ ಅಷ್ಟೇ. ಯಾಕಂತ ಕೇಳಿದ್ರೆ ಅದಕ್ಕೆ ಸಾಕ್ಷಿ ಕೊಡ್ತೀನಿ ನಾನು. ಈ ಗ್ರಂಥದಲ್ಲಿ ಇದೆ, ಕೀಳು ಡೋಹರ ಕಕ್ಕ ಕೀಳು ಮಾದರ ಚೆನ್ನ, ಕೀಳಿಂಗಲದ ಹೈನ ಕರುವದೆ ರಾಮನಾಥ ಅಂತ ಹೇಳ್ತಾನ. ನೋಡಿ ಅವ್ರ ವಚನ. ಡೋಹರ ಕಕ್ಕನ್ ನೆನೆಸ್ತಾರೆ, ಮಾದರ ಚೆನ್ನ ನೆನೆಸ್ತಾರೆ ದಾಸಿಮಯ್ಯನವರು. ಅದಕ್ಕಾಗಿ ಡೋಹರ ಕಕ್ಕಯ್ಯ ಮಾದರ ಚೆನ್ನ ಕೀಳ ಅಲ್ಲ, ವಿನಯವಂತನಾಗಿದ್ದಾಗ ಹಾಲು ಕರಿತದ ಹಾಕೊಳ್ಳು ಅಂತ ಅನ್ನೋ ಮಾತನ್ನು ಅವ್ರು ಬಳಸ್ತಾರೆ. ಡೋಹರ ಕಕ್ಕಯ್ಯನಿಗೆ ಬಸವಣ್ಣವರಿಗೆ ದೀಕ್ಷೆ ಆಗ್ತದೆ ಅಂತ ಹೇಳಿ ಸ್ವತಃ ಡೋಹರ ಕಕ್ಕನ ಹೇಳ್ತಾನೆ. ಕಷ್ಟ ಕುಲದಲ್ಲಿ ಹುಟ್ಟಿದ ನಿಮ್ಮ ಕರ್ಮವು ಕಳೆದು ಮುಟ್ಟಿ ಪಾವನ ಮಾಡಿ ಇಷ್ಟು ಕೊಟ್ಟನಯ್ಯ ಇಷ್ಟಲಿಂಗವ ಅಂತ ಬಸವಣ್ಣರ ಕುರಿತು ಡೋಹರ ಕಕ್ಕ ಹೇಳ್ತಾರೆ. ಅದಕ್ಕ ದಾಸಿಮಯ್ಯನವರು ಅದಕ್ಕಿಂತ ಬಹಳ ಹಿಂದಿನ ತಿಳ್ಕೊಳ್ಬೇಡ್ರಿ, ಅವ್ರು ದೊಡ್ಡ ಮಹಾತ್ಮರಿ ಇದ್ರು. ಅದಕ್ಕಿಂತ ಬಸವಣ್ಣಕ್ಕಿಂತ ಹಿರಿಯ ಸಮಕಾಲೀನರು, ವಯಸ್ಸಿನಾಗ ಬಹಳ ದೀರ್ಘಕಾಲ ಬದುಕಿದಾರು.
ಇಷ್ಟು ತಿಳ್ಕೊಳ್ಳಿ ಸಾಕು. ಮಹಂತೇಶ್ ಚೌಗಲ್ ಅವ್ರು ಇದ್ದಾರಾ? ಮಹಂತೇಶ್ ಚೌಗಲ್ ಅವ್ರು ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೆ ಮಾತಾಡಿ, ಪ್ರಶ್ನೆ ಕೇಳಿ. ಅವ್ರಿಲ್ಲ ಅಂದ್ರೆ ಬಿರಾದಾರ್. ಸರ್ವರಿಗೂ ಭಕ್ತಿಪೂರ್ವಕದಂತಹ ಶರಣು ಶರಣಾರ್ಥಿಗಳ ಪರ ಶರಣು ಶರಣಾರ್ಥಿಗಳು. ಯಾರಪ್ಪ ತಾವು? ನಾನು ಬಿಜಾಪುರದಿಂದ ಮಾತಾಡೋದ್ರಿ ಅಪ್ಪ ಅವರ. ಬಿರಾದಾರ್ ಹೆಸರು? ಅಲ್ಲ, ದೇವರ ದಾಸಿಮಯ್ಯನವ್ರು 9ನೇ ಶತಮಾನ ಅಂತ ಬರ್ತದಲ್ರಿ ಅಪ್ಪ ಅವ್ರ, ಹೆಂಗ ನೋಡ್ರಿ, ಇಬ್ರು ದಾಸಿಮಯ್ಯರು ಗುರ್ತಿಸ್ತಾರ ನಂಬಲ್ಲಿ ಜನ ವಿದ್ವಾಂಸರು. ಜೇಡ ದಾಸಿಮಯ್ಯ ಬೇರೆ, ದೇವರ ದಾಸಿಮಯ್ಯ ಬೇರೆ ಅಂತ ಗುರ್ತಿಸ್ತಾರ. ವಚನಕಾರ ಜೇಡ ದಾಸಿಮಯ್ಯ, ದೇವರ ದಾಸಿಮಯ್ಯ ಶೈವ ಏನ್ರಪ್ಪ. ಅದಕ್ಕ ವಚನಕಾರ ಜೇಡ ದಾಸಿಮಯ್ಯ. ಆದ್ರಿಂದ ಈಗ ಕೇಳಿ, ದಾಸಿಮಯ್ಯನ ತವನಿಧಿ ಅವನು ತವನಿಧಿಯ ಒಂದು ಗರ್ವ ಬಂತು ಅಂತ ಬರ್ತದೆ ಇತಿಹಾಸ, ತಮ್ಗೆಲ್ಲ ಗೊತ್ತಿದೆ. ಆ ಗರ್ವ ಹರಿದವ್ರು ಯಾರು ಅಂತಂದ್ರೆ ಯಾರು? ನಮ್ಮ ಇವನು ಶಂಕರ ದಾಸಿಮಯ್ಯ. ಶಂಕರ ದಾಸಿಮಯ್ಯನ ತವನಿಧಿಯ ಗರ್ವ ಬಂದಿದ್ದನ್ನ ಹರಿದು ಅಂದ್ರೆ ಅವನ ಗರ್ವನ ಇಳಿಸಿದ ಅಂತ ಬರ್ತದೆ. ಆ ಶಂಕರ ದಾಸಿಮಯ್ಯ ಕಲ್ಯಾಣ ಕ್ರಾಂತಿಯ ಕಾಲಕ್ಕ ಉಳಿಯುವವರೆಗೆ ಅಕ್ಕನಾಗ ಜೊತೆ ಹೋತಾನ. ಎಲ್ಲೆಲ್ಲಿ ಹೋಗ್ಯಾರ ಶರಣರ ಅಂತ ಎಲ್ಲಾದ್ರೊಳಗೆ ಅವ್ನ ಲಿಸ್ಟ್ ಬರ್ತಾವನ ಹೆಸರು ಬರ್ತದೆ. ಮಡಿವಾಳ ಮಾಚಿದವ್ರು ವಚನದಾಗ ಕೊನೆವರೆಗೆ ಶಂಕರ ದಾಸಿಮಯ್ಯ ಇರ್ತಾನ. ದಾಸಿಮಯ್ಯನವನ ಗರ್ವಭಂಗ ಮಾಡಿದವ ಅಂದ್ರೆ ಇದ್ರ ಅರ್ಥ ಏನು? ವಚನಗಳು ನಾವು ನೋಡ್ಬೇಕ್ರಿ. ಪುರಾಣ ಯಾರೋ ಬರೀತಾರ, ನಮ್ ಪುರಾಣವೆಂಬುದು ನಾವು ಸತ್ಯ ಅಂತ ನಂಬಕ್ ಬರಲ್ಲ. ಎಲ್ಲ ಯಾರೋ ಶಾಸ್ತ್ರ ಬರೀತಾರ, ಯಾರೋ ಸಾಹಿತಿ ಬರ್ತಾರ, ಯಾರೋ ಆಚಾರ್ಯರು ಬರೀತಾರ, ನಾವ್ ಅದಕ್ಕೆ ಮಹತ್ವ ಕೊಡಕ್ ಬರಲ್ಲ. ವಚನಗಳೇನ್ ಹೇಳ್ತಾವ ಅದನ್ನ ನಾವು ನೋಡ್ಬೇಕಾಗ್ತದೆ. ಮಡಿವಾಳ ಮಾಚಿಯವ್ರ ವಚನದೊಳಗ ಶಂಕರ ದಾಸಿಮಯ್ಯನ ಹೆಸರು ಬರ್ತದೆ. ಯಾವ ಶರಣ ಎಲ್ಲಿ ಐಕ್ಯ ಆಗ್ಯಾರ ಅಂತ ಒಂದು ಲಿಸ್ಟ್ ಇದೆ. ಅದ್ರೊಳಗ ನಿರ್ವಾಹವಾಯಿತು ಬಸವಣ್ಣನಿಗೆ ಕಪ್ಪಡಿಯಲ್ಲಿ ಅಂತ ಹೇಳಿ ಸುರಾದಂತ ವಚನ. ಇಲ್ಲಿ ಶಂಕರ ದಾಸಿಮಯ್ಯ ಕೂಡ ಆ ಕಾಲಕ್ಕೆ ಲಿಂಗೈಕ್ಯ ಆದ ಅಂತ ಮಡಿವಾಳ ಮಾಚಿಯವರು ಹೇಳ್ತಾರೆ. ಉಳಿವಿಯಲ್ಲಿ ಹೋಗೋ ಕಾಲಕ್ಕೆ ಆದ್ರು ಅಂತ ಹೇಳ್ತಾರೆ. ಆದ್ರಿಂದ ಶಂಕರ ದಾಸಿಮಯ್ಯ ಈ ದೇವರ ದಾಸಿಮಯ್ಯನ ಅಂತ ಅಂತಿರಲ್ಲ, ದಾಸಿಮಯ್ಯನ ಸಮಕಾಲೀನ ಇರೋದ್ರಿಂದ ವಚನಕಾರ ದಾಸಿಮಯ್ಯ ಬಸವಣ್ಣವರ ಸಮಕಾಲೀನವರು. ಈ ಗ್ರಂಥದ ಸ್ಪಷ್ಟತೆ ಹೆಚ್ಚಿಗಿದೆ, ಅದು ದಯವಿಟ್ಟು ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ BS ತೋಟದ್ ಅಂತ ಹೇಳಿ. ಅಪ್ಪರ ಬಸವಾದಿ ಪ್ರಮತರಕ್ಕಿಂತಲೂ ಪೂರ್ವ ಹೋತು ನೋಡ್ರಿ ಯಾಕೋ. ಹೇಳಿಪ್ಪ ಹೇಳಿ. ಬಿರಾದಾರ್ ಅವ್ರು ಕೇಳ್ತೀರಾ? ಪ್ರಶ್ನೆ ಕೇಳ್ತೀರಾ ಬಿರಾದಾರ್? ಕೇಳಿ. ಶರಣ ಶರಣಾರ್ಥಿರಪ್ಪ, ಏನಿಲ್ಲ, ಈ ಬಸವಾದಿ ಪ್ರಮತರು 12ನೇ ಶತಮಾನಕ್ಕಿಂತಲೂ ಮೊದಲ ಈ ಶೈವ ಪದಾಂತರು ಇತ್ತಂದಂಗ ಆತಲ್ರಿ? ಶೈವ ಇತ್ತಲ್ರಿ, ಶೈವ ಪ್ರಾಚೀನ ಬಿಡ್ರಿ ಅದು. ಅದಕ್ಕೆ ಇವ್ರು ವೀರಶೈವರು ಆ ಶೈವಕ್ಕೆ ಹಿಡ್ಕೊಂಡು ನಾವು ಪ್ರಾಚೀನ ಅಂತ ಹೇಳ್ತಾರಪ್ಪ. ಅವ್ರಿಗೆ ಶೈವ ವೀರಶೈವ ಶೈವಕ್ಕೆ ಅವ್ರಿಗೆ ವ್ಯತ್ಯಾಸ ಇಲ್ಲ. ಅದಕ್ಕೆ ನಮ್ಮ ಕಾಶಿ ಜಗದ್ಗುರು ಈಗ ಸದ್ಯ ಶೈವ ಪ್ರತಿಷ್ಠಾನ ಅಂತ ಹೇಳಿಟ್ಟಾರ. ಶೈವ ಭಾರತಿ ಪ್ರತಿಷ್ಠಾನ ಅಂತ ಅವ್ರ ಪಬ್ಲಿಕೇಶನ್ ಹೆಸರಿಟ್ಟಾರ. ಅವ್ರು ಶೈವ ಪೀಠದವ್ರು. ಅವರು ಇಲ್ಲಿ ವೀರ ಹಚ್ಕೊಂಡು ಇದಕ್ಕೂ ಅದಕ್ಕೂ ತಾಳೆ ಹಾಕಿ ಹೊಂಟಾರವ್ರು. ಶೈವ ಪ್ರಾಚೀನ, ಫಸ್ಟ್ ಹೇಳ್ತೀನಿ, ಶೈವ ಪ್ರಾಚೀನ, ಶಿವನಿಂದ ಬಂದಿದ್ದು ಶೈವ ಅದು. ಅಪ್ಪ ಅವ್ರ MM ಕಲಬುರ್ಗಿ ಅವರು ವೀರಶೈವ ಮಠಗಳು ತಂದು ಇತ್ತೀಚೆಗೆ ಆದ ಪದ 21ನೇ ಶತಮಾನದಾಗ 21ನೇ ಶತಮಾನದಾಗ ಪದ ಬಳಸಿದಾರ. ವೀರಶೈವ ಮಠಗಳು ಈ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಿದೆವು ಅಂತ ಶಬ್ದ ಬರ್ತದೆ. ಈಗ ಅವರೇ ವಚನ ಪರಿಭಾಷಾ ಕೋಶ ಪ್ರಧಾನ ಸಂಪಾದಕರು ಡಾಕ್ಟರ್ MM ಕಲಬುರ್ಗಿ ಅವರೇ ಅದಾರ್ರಿ. ಅದರಲ್ಲಿ ಇವರು ಪದ ಬಳಸಿದಾರಲ್ಲ, ಯಾವ ರೀತಿ ಬಳಸ್ತಾರೆ? ಅದೇ ಈ ವೀರಶೈವ ಮಠಗಳು ವಚನ ಸಾಹಿತ್ಯವನ್ನ ರಕ್ಷಣೆಯನ್ನ ಮಾಡಿದೆವು. ಕೇಳಿ ಅಪ್ಪರ ಕೇಳ್ರಿ. ಶೈವರಲ್ಲಿ ವಿಭೂತಿ ಧರಿಸ್ತಾರವ್ರು, ರುದ್ರಾಕ್ಷಿ ಧರಿಸ್ತಾರವ್ರು, ಓಂ ನಮ ಶಿವಾಯ ಧರಿಸ್ತಾರವ್ರು. ನಾವು ಬಸವ ಪರಂಪರೆ ಕೂಡ ರುದ್ರಾಕ್ಷಿ ಧರಿಸ್ತೀವಿ, ವಿಭೂತಿ ಧರಿಸ್ತೀವಿ, ಓಂ ನಮ ಶಿವ ಅಂತೀವಿ. ಅವ್ರು ಸ್ಥಾವಲಿಂಗ ಪೂಜೆ ಮಾಡ್ತಾರೆ, ನಾವು ಇಷ್ಟಲಿಂಗ ಪೂಜೆ ಮಾಡ್ತೀವಿ. ಅಷ್ಟೇ ವ್ಯತ್ಯಾಸ ಇರೋದು. ಮತ್ತ ಅವರು ದೇವರನ್ನ ಶಿವಪಾರ್ವತಿ ದೇವ್ರ ಅಂತಾರ. ಅವ್ರ ಪೂಜೆ ಅವ್ರು ಮಾಡಿ ಭಿನ್ನವಾಗಿ ಪೂಜೆ ಮಾಡಿ ವರ ಪಡಿತಾರ. ಇದು ಅದು ಪಡಿಬೇಕಂತಾನೆ ಅಂತ ಆ ಬಣ್ಣದ ಹೂವು ಅರ್ಪಿತ ಮಾಡಿದ ಇಂಥ ಫಲ ಸಿಗ್ತದ, ಸಂತಾನ ಆಗ್ಬೇಕಾದ್ರೆ ಈ ಬಣ್ಣದ ಹೂವು ಅರ್ಪಿತ ಮಾಡಿ ಎಲ್ಲ ಇದೆ ಅವ್ರ ಆಗಮದಾಗ. ಆದ್ರೆ ನಮ್ಮ ಶರಣದ ಹಂಗೆ ನಮ್ಮ ಪೂಜೆ ಮಾಡೋ ಮೂಲ ಉದ್ದೇಶ ಏನು? ಲಿಂಗ ಪೂಜೆ ಫಲವೇನಯ್ಯ, ನದಿಯೊಳಗೆ ನದಿ ಬೆರೆದಂತ ಆಗಮನ ಕ್ರಾಂತಿದೆ. ಇದು ನಮ್ಮ ಪರಂಪರೆ. ಆದ್ರಿಂದ ಶೈವ ಮಠಗಳು ಈ ಬಸವಾದಿ ಶರಣರ ಹಿರಿಮೆಯನ್ನ ನೋಡಿ, ಷಟ್ಸ್ಥಲ ಅಂದ್ರೆ ಲಿಂಗಾಂಗ ಸಾಮರ್ಥ್ಯ ಸಾಧಿಸುವಂತ ವಿದ್ಯಕ್ಕೆ ನೋಡಿ ಅನೇಕ ವೀರ ಶೈವ ಅನ್ನುವಂಥದ್ದು ಶೈವ ಅನ್ನೋರೆಲ್ಲ ನಮ್ದ್ರ ಬಂದು ಬೆರ್ತಾರೆ. ಶರಣರಲ್ಲಿ ಬೆರ್ತು ಆ ಮಠಗಳು ಹಂಗೆ ಇಟ್ಕೊಂಡಾರ. ಅವಕ್ಕೆ ವೀರಶೈವ ಮಠ ಅಂತಿರು, ಈ ಕಡೆ ಲಿಂಗಾನು ಅಂತಿರು, ಆ ಕಡೆ ವೀರಶೈವನು ಅಂತಿರು. ಲಿಂಗಾಯತು ಅಂತ ಹಿಂಗೆ ಬಳಸ್ಕೊತ ಬಂದಾರ. ಅದು ಹೀಗಾಗಿ ಅವ್ರು ಕನ್ಫ್ಯೂಸ್ ಆಗ್ಯದ ಅಷ್ಟೇ. ಮುಂದಿನ ಪ್ರಶ್ನೆ ತೋಟದ್ ಅಂತ ಹೇಳಿ. ತೋಟದವರೇ ಕೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಪ್ರಶ್ನೆ ಕೇಳಿ. ತೋಟದ್. ಪೂಜ್ಯರಿಗೆ ಶರಣು ಶರಣಾರ್ಥಿ.
ಶರಣರಪ್ಪ. ನಾವ್ ಧಾರವಾಡ ಬಸವ ಕೇಂದ್ರದ ತೋಟದ ಅಂತ ಹೇಳ್ರಿಪ್ಪ. ತೋಟದ ಹೆಸರು ಕೇಳಿನಪ್ಪ. ಹ್ಞೂನ್ರಿ. ಈಗ ನಮ್ಮಲ್ಲಿ 12ನೇ ಶತಮಾನದಿಂದ ಒಟ್ಟ ನಮ್ಮ ಲಿಂಗಾಯತ ಧರ್ಮದ ಆಚರಣೆಗಳ ಬರದ ವೈದಿಕ ಧರ್ಮ ಆಚರಣೆಗಳು ಬಂದಿದ್ ಯಾಕ? ಆಮ್ಯಾಗ ಈಗ ಒಂದ್ ಸ್ವಲ್ಪ ಜನರು ಜಾಗೃತಿ ಆಗ್ತಾರ, ವಚನ ಆಧಾರಿತವಾಗಿ ಮಾಡ್ತಾ ಇದ್ದಾರ. ಇನ್ನು ಇದ್ರ ಲಿಂಗಾಯತ ಧರ್ಮದ ಆಚರಣೆಗಳ ನಮ್ಮಲ್ಲಿ ಹೆಚ್ಚಿಗೆ ಬರ್ಬೇಕು. ಮತ್ ಇದ್ ಯಾಕೆ ನಮಗ್ 12ನೇ ಶತಮಾನದಿಂದ ಇಲ್ಲಿ ಮಠ ಲಿಂಗಾಯತ ಆಚರಣೆಗಳು ನಮ್ಮ ಲಿಂಗಾಯತ ಮನೆಗೆ ಯಾಕೆ ಬರ್ಲಿಲ್ಲ? ಇದು ತಮ್ಮ ಪ್ರಶ್ನೆ. ಯಾಕೆ ಬರಲ್ಲ ಅಂದ್ರೆ ಯಾರು ಲಿಂಗಾಯತ ತತ್ವವನ್ನ ಬಸವಾದಿ ಅಪ್ಪ ಬಸವಣ್ಣ ಕೊಟ್ಟ ತತ್ವವನ್ನ ಸರಿಯಾಗಿ ತಿಳ್ಕೊಳ್ಳಿಲ್ಲ, ಅವ್ರಿಗೆ ಮಾರ್ಗದರ್ಶಕರಾಗಿ ಸಮಾಜ ಇಟ್ಕೊಂಡವ್ರು. ಮೂಲ ಕೊರತೆ ಇಲ್ಲಾಗಿದೆ ನಮ್ದು. ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಬೇಕಲ್ಲ ಭಕ್ತರಿಗೆ. ಅವರು ಶೈವ ಆಚರಣೆ ಮಾಡ್ತಕ್ಕಂಥವ್ರೇ ಗುರುಗಳಾಗಿ ಬಸವಾದಿ ಶರಣ ಷಟ್ಸ ತತ್ವದ ಜ್ಞಾನ ಸರಿಯಾಗಿ ಇಲ್ಲದಕ್ಕ ಅವ್ರ ಮಾರ್ಗದರ್ಶನದಿಂದ ಹೋಗ್ತಾ ಇದ್ದೀವಿ. ಅದಕ್ಕೆ ಹಿಂಗಾಗಿದೆ. ಈಗ ಮಾಡ್ಬೇಕೇನು ಅಂತಂದ್ರೆ ನಾವೇನ್ ಮಾಡುದು, ಅನುಭವಿಗಳನ್ನ ಇದ್ದೀರ ನಿಮ್ಮಂತ ಒಳ್ಳೆ ಚಿಂತಕರೆಲ್ಲ ಕೂಡಿ ವಚನಗಳು ಮಾತ್ರ ಮಾರ್ಗದರ್ಶಕಗಳು. ಯಾವ ವ್ಯಕ್ತಿಯನ್ನ ನಾನು ಹಿಡ್ಕೊಂಡೆ ಯಾವುದೇ ವ್ಯಕ್ತಿಯನ್ನ ಮೂಲವಾಗಿ ನಂಬಕ್ ಹೋಗ್ಬಾರ್ದು. ಗೌರವಿತ ನಂಬರಿ ಬೇಡ ಅಂತ ಹೇಳಲ್ಲ ನಾನು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ವಚನಗಳು ಮುಖ್ಯ ಇಟ್ಕೋಬೇಕು. ನಾವು ನಮ್ಮ ಮಾರ್ಗದರ್ಶಕ ಗುರು ಇದು. ಆ ವಚನ ನಂಬುವಂತ ಗುರುಗಳು ಒಂದೇಳಿ ಪ್ರಾಮಾಣಿಕರಿದ್ರೆ ಅವರನ್ನ ನಂಬೋಣ. ನಾವು ಗುರು ಜಂಗಮ ಅಂತೇಳಿ ನಂಬಿಸೋಣ, ಗೌರವಿಸೋಣ, ಅದೆಲ್ಲ ಮಾಡೋಣ ಏನ್ರಪ್ಪ. ಅದಕ್ಕೋಸ್ಕರವಾಗಿ ನಾವು ಈಗ ಅನುಭವ ಮಂಟಪ ಅಂತೇನಿತ್ತಲ್ಲ, ಅನುಭವಿಗಳು ಕೂಡಿ ವಚನ ಇಟ್ಕೊಂಡು ಚಿಂತನೆ ಮಾಡುವಂತ ಪರಂಪರೆ ಬಂದ್ರ ಈ ಬಸವಾದಿ ಶರಣ ತತ್ವ ನಮ್ಗ ಲಿಂಗಾಂಗ ಸಾಮರಸ್ಯ ಏನಿದೆ, ಈ ಲಿಂಗಾಂಗ ಸಾಮರಸ್ಯ ಅನ್ನುವಂತ ಪದ ಪ್ರಪಂಚದ ಬಹುದೊಡ್ಡ ಶ್ರೇಷ್ಠವಾದ ಪದ ಇದು. ನನ್ನ ಒಳಗಿನ ದೇವರನ್ನ ಶಿರಸ್ಥಳದ ಲಿಂಗವನ್ನ ಕರಸ್ಥಲ ಕೊಟ್ಟರು. ಕೈಯಲ್ಲಿ ಇಷ್ಟಲಿಂಗ, ಮನದಲ್ಲಿ ಪ್ರಾಣಲಿಂಗ, ಭಾವದಲ್ಲಿ ಭಾವಲಿಂಗ, ಇದು ಎಲ್ಲಿ ಬರೋದಿಲ್ಲ. ಆದ್ರಿಂದ ಇದು ತಿಳ್ಕೊಬೇಕಾಯ್ತು ಅಂದ್ರೆ ಕೇವಲ ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ಮಠಾಧೀಶರು ನೀವು ಅಧ್ಯಯನ ಮಾಡ್ರಿ, ಬಸವ ತತ್ವವನ್ನು ಅಧ್ಯಯನ ಮಾಡ್ರಿ, ವಚನಗಳು ಅಧ್ಯಯನ ಮಾಡ್ಬೇಕು, ಹೆಚ್ಚು ಅಧ್ಯಯನ ಮಾಡ್ಬೇಕು. ಕೆಲವು ಒಳ್ಳೆ ಮಠಾಧೀಶರು ಅದಾರ, ಅದು ಅಧ್ಯಯನ ಕೊರತೆ ಇದೆ. ನಾನು ಕೆಟ್ಟವ್ರು ಅಂತ ಹೇಳಲ್ಲ, ಅಧ್ಯಯನ ಕೊರತೆ ಇದೆ. ಪಾಪ ಕನ್ಫ್ಯೂಷನ್ ಆಗದಾರ. ಅದಕ್ಕೆ ಒಳ್ಳೆ ಬಸವ ತತ್ವನ ಅರ್ಥ ಮಾಡ್ಕೊಂಡು ಸಮಾಜಕ್ಕೆ ನೀಡಬೇಕು. ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಸ್ವತಂತ್ರವಾಗಿ ಅಧ್ಯಯನ ಮಾಡ್ಬೇಕು, ಅಥವಾ ಸಾಮೂಹಿಕವಾಗಿ ವಚನ ಅಧ್ಯಯನ ಮಾಡಿದಾಗ ಇದು ಚಾರಿಯಲ್ಲಿ ಬರ್ತದ್ರಪ್ಪ. ಮುಂದಿನ ಪ್ರಶ್ನೆ SP ಕುಂಟೋಜಿ. ಕುಂಟೋಜಿ ಅವರಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ. ಅಪ್ಪರ ಶರಣಾರ್ಥಿಗಳು. ಶರಣ. ನಾವು ಗಂಗಾವತಿಯಿಂದ ಶಿವಕುಮಾರ್ ಅಂತ ಮಾತಾಡಿದ್ರೆ. ಹೇಳಿಪ್ಪ ಹೇಳಿ. ಬಸವಣ್ಣವ್ರ ವಚನಗಳಲ್ಲಿ ನಾವು ಏನು ಪುರಾಣಗಳನ್ನ ಅಲ್ಗಳಿತೀವಿ ಅಂತ ಹೇಳ್ತಿರಲ್ಲ ಶರಣರೇ, ಅವ್ರ ವಚನಗಳಲ್ಲಿಯೇ ಕಾಳಿಯ ಕಂಕಾಳಿಗಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿವಿರಂಚಿಗಳಿಂದ ಮುನ್ನ, ಈ ರೀತಿ ಪುರಾಣಗಳಲ್ಲಿಯೇ ಇರ್ತಕ್ಕಂಥ ಕಥೆಗಳನ್ನ ಉದಾಹರಣೆಯಾಗಿ ಅಲ್ಲ ಉದಾಹರಣೆಗೆ ಬಳಸಿದ್ರು ಅವ್ರು ಅಷ್ಟೇ. ಅದಕ್ಕಿಂತ ಮುನ್ನ 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 ಅಂದ್ರೆ ಅದರ ಆಚೆಗಿದ್ದೀನಿ ಪರಸ್ಪರ ವಸ್ತು ಅಂತ ಅರ್ಥರಿಪ್ಪ. ಅದು ಕಾಳಿ ಕಂಕಾಳಿ ಏನ್ ಶಿವ ಪಾರ್ವತಿ ಇದ್ರಲ್ಲ, ಅದಕ್ಕಿಂತ ಮೊದಲು ಅದ್ರ ಆಚೆಗೆ ನೀನಿದ್ಯಾ ಅಂತ ಪರಸ್ಪರ ವಸ್ತುವನ್ನೇ ವರ್ಣನೆ ಮಾಡ್ತಾರೆ ನಾವು. ಅವರು ಶರಣರ ನಾವು ಕೈಲಾಸದ ಶಿವನ ನಂಬಂಗ್ಲಲ್ಲ, ಮತ್ತ ಅದನ್ನ ಬಸವಾದಿ ಶರಣರ ಅಲ್ಲಪ್ಪ ಇವ್ರು ನಂಬ್ರಿ ಅಂತ ಹೇಳಿ ಹೇಳಿದಾರ ಅವ್ರು ನಂಬ್ರಿ ಅಂತ ಹೇಳಿಲ್ಲ. ಅದಕ್ಕಿಂತ ಮುನ್ನ ಅಂತಾರ ಅವ್ರು. ಯಾರಿಗಂತಾರ? ಕಾಳಿ ಕಂಕಾಳಕ್ಕಿಂತ ಮೊದಲು ಅಂದ್ರೆ ಶಿವನ ಪತ್ನಿ, ಶಿವನ ಸತಿ ಕಾಳಿ. ಕಂಕಾಳ ಅಂದ್ರೆ ಅವ್ನ ಕೈದಾಗ ಇರ್ತದಲ್ಲ ಬೆನ್ನು ಮೂಳೆ, ಹಿಡ್ಕೊಂಡು ಅದಕ್ಕಿಂತ ಮೊದಲ ಕೈಲಾಸ ಶಿವನಕ್ಕಿಂತ ಮೊದಲ ಮುನ್ನ ಅಂತ ನೋಡ್ರಿ. ಅಂದ್ರೆ ಇದಕ್ಕ ಅಂದಿಂಗ್ ಗೆಳೆಯ ನೀನು ಹಳೆಯ ನಾನು, ಹೌದಲ್ರಿಪ್ಪ. ಅದು ಆ ವಸ್ತು ಏನಿದೆಯಲ್ಲ ಅದು ಒಂದೇ ಎರಡಾಗಿದ ಅಂತ ಏನ್ ಬಂತಲ್ಲ ವಚನದಾಗ, ಆ ಮಾತನ್ನು ಪ್ರತಿಪಾದನೆ ಮಾಡ್ತಾರೆ ಹೊರತು ಆ ಕೈಲಾಸ ಶಿವನ ನಂಬ್ರಿ ಅಂತ ಹೇಳಿಲ್ಲ ಅವರು. ಕೈಲಾಸ ಶಿವನ್ ನಾವು ಗೌರವಿಸ್ಬೇಕ್ರಿ, ಈಗಾದ್ರೂ ಗೌರವಿಸ್ಬೇಕು. ಆದ್ರೆ ಅವ್ರು ನಮಗ ಉಪಾಸ್ಯ ವಸ್ತು ಆಗಲ್ಲ, ಗೌರವ ವ್ಯಕ್ತಿ ಆಗ್ತಾರೆ. ನಾವ್ ಯಾರನ್ನ ಅಲ್ಲಗಳಿಬಾರ್ದು ನಾವು. ಮುಂದಿನ ಪ್ರಶ್ನೆ ವಿಜಯ್ ದೀಪಕ್ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ. ವಿಜಯ್ ದೀಪಕ್. ಇಲ್ಲ ಅಂದ್ರೆ ಸಾಗರ್ ರಾಜ್ಕುಮಾರ್ ದೇಸಾಯಿ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ. ರಾಜ್ಕುಮಾರ್ ದೇಸಾಯಿ. ಹಲೋ. ಯಾರು? ವಿಜಯ್ ದೀಪಕ್ ಕೇಳಿ. ಸ್ವಾಮಿಯವರಿಗೆ ಶರಣಾರ್ಥಿ. ಬ್ಯಾಂಗ್ಳೂರಿಂದ. ಶರಣ. ಎಲ್ಲಿಂದ್ರಪ್ಪ? ಬೆಂಗಳೂರಿಂದ ಹೇಳಿ. ನನ್ನ ಪ್ರಶ್ನೆ ಬಂದು ಬಸವಣ್ಣನವರ ಮೂಲ ಅನುಭವ ಮಂಟಪ ಅದು ಎಲ್ಲಿದೆ ಅನ್ನೋದು ನನ್ನ ಒಂದು ಪ್ರಶ್ನೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ನಾನು ನೋಡಿದ ಪ್ರಕಾರ ಅದು ಬೀದರ್ನಲ್ಲಿ ಪೀರ್ಷಾ ದರ್ಗಾ ಆಗಿದೆ ಅಂತ ಹೇಳಿ. ಬೀದರ್ನಲ್ಲ, ಬಸವ ಕಲ್ಯಾಣದಲ್ಲಿ. ಬಸವ ಕಲ್ಯಾಣ. ಬಸವ ಕಲ್ಯಾಣದಲ್ಲಿ ಅಂತ.
ಅದು ಇತ್ತೀಚೆಗೆ ಎಬ್ಸ್ಯಾರ. ಅದು ನನಗೆ ಅರಿಸಿನ ಮಟ್ಟಿಗೆ ಅಲ್ಲಿ ಯಾವ್ದು ಪೀರ್ ಪಾಷಾಣ ಬಂಗ್ಲಾನೇ ಅನುಭವ ಮಂಟಪ ಅನ್ನಂಗ ಒಂದು ಲಕ್ಷಣಗಳು ಅಲ್ಲಿ ಇಲ್ಲ. ಅನುಭವ ಮಂಟಪ ಅಂತಂದ್ರ ಪ್ರತ್ಯೇಕವಾಗಿ ಇದ್ದಿಲ್ಲ. ಬಸವಣ್ಣವ್ರ ಮಹಾಮನೆನೇ ಅನುಭವ ಮಂಟಪ. ಅದು ಮಹಾಮನೆ ಒಳಗನೆ ಅನುಭವ ಮಂಟಪ. ಈಗ ಹೊಸದ್ ಕಟ್ತಾ ಇದ್ದೀರಲ್ಲ, ಈಗ ನಡೀತಾ ಇದೆ ನೋಡ್ರಿ, ಅದಕ್ಕೆ ಅನುಭವ ಮಂಟಪ ಮಹಾಮನೆ ಕ್ಷೇತ್ರ ಅನುಭವ ಮಂಟಪ ನಾನೇ ಆಯ್ಕೆ ಮಾಡಿ ಅಲ್ಲಿ ಮುಂದಿಟ್ಟೀನಿ. ನಾನು ಕಮಿಟಿಗಿದ್ದೀನಲ್ಲ, ಈಗ ಗೋರುಚ ನಾವೆಲ್ಲ ಮಹಾಮನೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದಂತ ಮಹಾಮನೆ ಅದು ಎಲ್ಲಿದೆ? ಅದು ಮಹಾಮನೆ ಈಗೇನು ಅರಿವಿನ ಮನಿ ಅಂತಾರಲ್ಲ, ಎಲ್ಲಾ ಮಂದಿ ಎಲ್ಲ ಆಕ್ರಮ ಮಾಡ್ಕೊಂಡು ಕೇವಲ 2-3 ಎಕರೆ ಉಳಿದ್ರಪ್ಪ. ಅಲ್ಲೇ ಮಾಡ್ಬೇಕಂತಿತ್ತು ನಾನು ಇಚ್ಛೆ. ಈ ಹೊಸ ಅನುಭವ ಮಂಟಪ ಮಹಾಮನೆ ಕ್ಷೇತ್ರ ಅನುಭವ ಮಂಟಪ, ಆದ್ರೆ ಜಾಗ ಸಾಲಲ್ಲ ಅಂತೇಳಿ ಈ ಕಡೆ 100 ಎಕರೆ ತಗೊಂಡು ಮಾಡ್ಬೇಕಾಯ್ತು. ಈಗ ಅರಿವಿನ ಮನಿ ಅಂತ ಬಸವಣ್ಣ ಅರಿವಿನ ಮನಿ ಅಂತ ಬರ್ತದ ನೋಡಿ, ಕೆರೆ ದಂಡಿಗೆ ಅಲ್ಲಿತ್ತು. ಅನುಭವ ಮಂಟಪನ ಅಲ್ಲೇ ಇತ್ತು. ನನ್ನ ಪ್ರಕಾರ ಅಲ್ಲಿ ಕಲ್ಲುಗಳೆಲ್ಲ ಸಿಕ್ಕಿದಾವ, ಸಾಕಷ್ಟು ಕುಸಿರಿ ಕಲ್ಲುಗಳು ಸಾಕಷ್ಟು ಎಲ್ಲ ಸಿಗ್ತಾವ ಅಗದ್ರ. ಈಗ ಪೀರ್ ಪಾಸಿನ ಬಂಗ್ಲೆ ಮಾಡಿ ಸುಮ್ಮನೆ ವಾದ ವಿವಾದ ಹೋಗೋದಕ್ಕಿಂತ ಅಲ್ಲಿ ಅದು ಸಣ್ಣದಿದೆ. ಅದು ಅದರ ಏನು ಒಂದು 100 ಮಂದಿನೂ ಕೂಡಲ್ಲ. ಅಷ್ಟು ಜನ ಹೆಂಗ್ ಕೂಡ್ತಿರಪ್ಪ ಅದ್ರೊಳಗ. ಮುಂದಿನ ಪ್ರಶ್ನೆ ರಾಜ್ಕುಮಾರ್ ದೇಸಾಯಿ ಅವರು. ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ರಾಜ್ಕುಮಾರ್ ದೇಸಾಯಿ ಅವರೇ. ರಾಜ್ಕುಮಾರ್ ದೇಸಾಯಿ ಅವರು ಇಲ್ಲ ಅಂದ್ರೆ ರಘುನಾಥ್ ನಿದ್ಬಾನೆ ಪ್ರಶ್ನೆ ಕೇಳ್ತೀರಾ? ಇವತ್ತಿನ ಪ್ರಶ್ನೆ ವಿಷಯಕ್ಕೆ ಸಂಬಂಧಪಟ್ಟು ಕೇಳಿದ್ರೆ ಬಹಳ ಚಲೋ ಅಂತ ನಾವು ಇವತ್ತಿನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಕೇಳಿ ದಯವಿಟ್ಟು. ಉಮಾ ಸರ್ವೇಶ್. ಶರಣು ಶರಣಾರ್ಥಿ ಅಪ್ಪ ಅವ್ರೆ, ನಾನು ಬೆಂಗಳೂರಿಂದ ಉಮಾ ಸರ್ವೇಶ್ ಅಂತ ಹೇಳಿ. ಬೆಂಗಳೂರಿಂದ. ಹೇಳವ. ಏನಿಲ್ಲ, ರೇವಣಸಿದ್ರು ಬಸವಣ್ಣನವರ ಅನುಯಾಯಿ ಆಗಿದ್ರು ಕೂಡ ಅವ್ರನ್ನೇ ರೇಣುಕಾಚಾರ್ಯ ಅಂತ ಬಿಂಬಿಸಿ ಬಾಳೆಹೊನ್ನೂರು ಮಠ ಸ್ಥಾಪಕರು ಅಂತ ಬಿಂಬಿತವಾಗಿದ್ಯಾ ಹೇಗೆ ಅಂತ ನೋಡುವ. ರೇವಣಸಿದ್ರು ಬಸವಣ್ಣನಕ್ಕಿಂತ ವಯಸ್ಸಿನಲ್ಲಿ ಹಿರಿಯರು. ಅವ್ರ ಸಿದ್ಧರು. ಅವ್ರ ಚರಿತ್ರೆ ಸಾಕಷ್ಟು ಬರ್ದೀನಿ ಈ ಗ್ರಂಥದೊಳಗೆ. ಸತ್ಯಶೋಧ ಗ್ರಂಥ ಆಗಿದೆಯಲ್ಲ, ನಿಖರವಾಗಿ ಅವ್ರದ್ದು ಎಷ್ಟು ಸಾಹಿತ್ಯ ಸಿಕ್ತೋ ಅಷ್ಟು ಸಾಹಿತ್ಯ ಎಲ್ಲ ಇದ್ರ ಸೇರ್ಸಿನ ತಾಯಿ ತಾವು ನೋಡ್ಕೋಬಹುದು. ರೇವಣಸಿದ್ರು ಬಸವಣ್ಣ ಹಿರಿಯ ಸಮಕಾಲೀನ. ಅವ್ರು ಶೈವರು. ಅಂದ್ರೆ ಈ ನಾಥ ಪಂಥ ಇರ್ತಲ್ಲ, ಸಿದ್ಧರು ಅಂತ ಹೇಳಿರ್ತಾರ ನೋಡ್ರಿ, ಆ ಪರಂಪರೆ ಅವ್ರು ಇದ್ರು. ಅವರು ಹಿಂಗೆ ಪವಾಡ ಮಾಡ್ಕೋತ ಮಂಗಳವಾಡಿಗೆ ಹೋಗಿದ್ರು. ಬಸವಣ್ಣವ್ರು ಇದ್ದಾಗ ಅಲ್ಲಿ ಒಂದು ಘಟನೆಗಳು ಬರ್ತಾವ. ಬಸವಣ್ಣ ಅವ್ರದ್ದು ಭೇಟಿ ಆಗಿದೆ ಅಂತ ಬರ್ತದ. ಬಸವಣ್ಣ ಅನೇಯ ಅಂತ ಇಲ್ಲ ಅವರು. ಆದ್ರೂ ಅವರೊಬ್ಬ ಮಹಾತ್ಮರು, ಇವರೊಬ್ಬ ಮಹಾತ್ಮರು. ಅಂದ್ರೆ ಬಸವಣ್ಣವರು ಜಗತ್ತನ್ನ ಹೊಸ ಒಂದು ಫಿಲಾಸಫಿ ಕೊಟ್ಟರು. ಅವ್ರು ಬರೀ ಪವಾಡ ಮಾಡ್ಕೊಂಡ ಮಹಿಮೆ ಮೇರ್ಕೊತ ಅವ್ರು ಹೋದ್ರು. ಬಸವಣ್ಣವ್ರ ಏನದ, ಜಗತ್ತು ಹೆಂಗ್ ಬದುಕಬೇಕು, ಆಧ್ಯಾತ್ಮಿಕವಾಗಿ ಸರ್ವಾಂಗಲಿಂಗಿ ಹೆಂಗ್ ಆಗ್ಬೇಕು, ಕಾಯಕ ತತ್ವ ಹೆಂಗ್ ಬದುಕಬೇಕು, ಸಮಾಜದಲ್ಲಿ ಸಮಾನತೆ, ಸ್ತ್ರೀ ಸಮಾನತೆ, ಮಾನವ ಸಮಾನತೆ ಹೆಂಗ್ ಬರಬೇಕು, ಶೋಷಣ ರಹಿತ ವ್ಯವಸ್ಥೆ ಹೆಂಗ್ ಬರಬೇಕು, ಇದನ್ನ ಬಸವಣ್ಣವ್ರು ಕೊಟ್ರು, ಮೌಲ್ಯ ಕೊಟ್ರು. ಅವರು ರೇವಣಿಸಿದ್ರು ಮಹಾತ್ಮರಾಗಿದ್ದು ಕೂಡ ಪವಾಡ ಮೇರ್ಕೋತ ಘನ ಮಹಿಮೆ ಮೇರ್ಕೋತ ಹೋದ್ರವ. ಹಾಗಾದ್ರೆ ಬಸವಣ್ಣವ್ರ ಜೊತೆ ಕೈಗೂಡಿಸ್ಲಿಲ್ಲ ಅವರು. ಅವ್ರ ಮಗ ರುದ್ರಮುನಿನೂ ಇದ್ದ. ರುದ್ರಮುನಿಗೆ ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರವ. ರುದ್ರಮುನಿಗೆ ಇವರು ಸೋಲಾಪುರ್ ಕಡೆ ಏನು ರೇವಣಿಸಿದ್ರು ಹೋದ್ರಲ್ಲ, ರಾಣಿ ಚಾಮರಾದೇವಿ ಕಡೆ ಹೋಗಿ ಅಲ್ಲಿ ಅಡ್ಡಾಡ್ತಾ ಇದ್ರು. ಅವ್ರನ್ನೆಲ್ಲ ಗೌರವಿಸಿದ್ರು. ಅವ್ರಿಗೆ ಸತ್ಪುರು ಸೇರಿದ್ರು. ಅದ ಏನು ಎರಡು ಮಾತಾರ. ರೇವಣಿಸಿದ್ರು ರೇಣುಕರು ಒಬ್ರಿಗೆ ಅಂತಾರ. ಇದು ಕನ್ಫ್ಯೂಸ್ ಹೋಗ್ಬೇಕು. ನಾಳೆ ಹೇಳ್ತೀನಿ ಅದ್ರ ಬಗ್ಗೆ ಬೇಕಾದ್ರ. ಅಲ್ಲಿ ಹೋಗೋ ಕಾಲಕ್ಕೆ ಏನಾಯ್ತು, ಒಂದ್ ಮನಿಗ್ ಹೋದ್ರಲ್ಲಿ ಈ ಮುದ್ದುಗೌಡರ ಮನೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಅವ್ರ ಮನೆ ಹೆಣ್ಮಗಳು ದರ್ಶನಕ್ಕೆ ನಿಂತಿದ್ರು ಆ ದಾರ್ಯಾಗ. ಆ ಗರ್ಭಕ್ಕೆ ತಾವು ನಮಸ್ಕಾರ ಮಾಡಿದ್ರು ರೇವಣಿಸಿದ್ರು. ಯಾಕಪ್ಪ ಸಿದ್ದರಾಮೇಶ್ವರ ಬರ್ತಾರೆ ಅಂತ. ಯಾಕಂದ್ರ ಇಲ್ಲವಾ ನೀನ್ ಹೊಟ್ಟಿಲಿ ಒಬ್ಬ ಯೋಗಿ ಹುಟ್ಟವನ ಅಂತ ಬುದ್ಧಿ. ನನ್ಗ 60 ವರ್ಷ ಮೀರ್ತದವ, ನನ್ ಹೆಂಗ ಆಗ್ತದ, ಅದು ಆಗ್ತದ ಅಂತ ನಡೆದ್ರು. ಹಿಂಗಾಗಿದವ. ಆದ ನಂತರ ರುದ್ರಮುನಿ ಮುಂದೆ ಏನದಂತಂದ್ರೆ ಇವರು ಸಿದ್ದರಾಮೇಶ್ವರ ಹುಡ್ತಾರ. ಈ ಕಡೆ ರೇವಣಿಸಿದ್ರು ಸೋಲಾಪುರಕ್ಕೆ ಹೋಗೋ ಕಾಲಕ್ಕೂ ತನ್ನ ಮಗ ರುದ್ರಮುನಿ ಕರ್ಕೊಂಡೆ ಹೋಗಿದ್ರು. ಹೋಗಿ ಮುಂದೆ ಹಾವಿನಹಳ್ಳಿ ಕಲ್ಲೇನ ಹತ್ತಿರ ಹೋಗಿ ಅವನಿಗೆ ಆಶೀರ್ವಾದ ಮಾಡಿ, ಮುಂದೆ ನೀನ್ ಹೋಗಪ್ಪ, ನಾನ್ ಹೋಗ್ತೀನಿ, ನನ್ ಸಾಕಾಗಿದೆ ಲೋಕ ಅಂತ ಹೇಳಿ ಆ ರುದ್ರಮುನಿಗೆ ಕಲ್ಯಾಣ ಕಡೆ ಕಳಿಸ್ಕೊಡ್ತಾರ. ಅವ್ರು ಕಲ್ಯಾಣ ಶರಣರು ಒಂದು ಹೊಸ ಕ್ರಾಂತಿ ಮಾಡ್ತಾರ, ಅಲ್ಲಿ ಸೇರ್ಕೋ ಅಂತ ಹೇಳಿದಾಗ ರುದ್ರಮುನಿ ಅವ್ರು ಬಹಳ ದೊಡ್ಡ ಪೂಜ್ಯರೇ. ಸುಮ್ಮನೆ ಎಲ್ಲ ಗೊಂದಲ ಮಾಡ್ತಾರ ಪಾಪ ಈ ಸಮಾಜ. ಏನ್ ಮಾಡೋದು, ಅವರು ಕಲ್ಯಾಣ ಶರಣರ ಮಂದಿರ ಸೇರ್ಕೊಂಡು ಅದೇ ನಮ್ದೀಗ ರುದ್ರಮುನಿ ಗವಿ ಅಂತ ಇದೆ. ಗವಿಯೊಳಗೆ ಯೋಗ ಧ್ಯಾನ ಮಾಡ್ಕೊತ ನಮ್ ಶರಣ ಪರಂಪರೆ ಹೊಂದ್ಕೊಂಡು ಇದ್ರವ. ಕಲ್ಯಾಣ ಕ್ರಾಂತಿಯ ನಂತರ ತಾಡೋರ ರಕ್ಷಣೆ ಕಾಲಕ್ಕೆ ಕೂಡ ಅವ್ರು ಶರಣ ರಕ್ಷಣೆ ಉಳಿವಿ ತನಕ ಹೋಗ್ತಾರೆ. ಉಳಿ ತನಕ ಅವ್ರ ಶಿಷ್ಯರು ಹೋಗ್ತಾರವ. ಯಾರಾದ್ರೂ ಕೊನೆಯ ಪ್ರಶ್ನೆ ಒಂದು ಕೇಳೋದಿದ್ರೆ ಕೇಳ್ಬೋದು. ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ಯಾರಾದ್ರೂ ಒಬ್ರು ಒಂದು ಪ್ರಶ್ನೆ ಕೇಳ್ಬೋದು ಸಂಕ್ಷಿಪ್ತವಾಗಿ. ಹಲೋ, ಹೇಳಿ ಹೇಳಿ.
ಶರಣು ಶರಣಾರ್ಥಿ ಅಪ್ಪಾಜಿ, ನಾನ್ ಸಾಗರ್ ಅಂತ ಹೇಳಿ ಹೈದರಾಬಾದ್ ನಿಂದ. ಹೈದರಾಬಾದ್. ಹೇಳ್ರಿಪ್ಪ. ಈಗ ಇವತ್ತಿನ ವಿಷಯ ಸಂಬಂಧ ವೀರಶೈವ ಬಗ್ಗೆ ಆಗಮಗಳ ಬಗ್ಗೆ ಏನಾರ ಇದ್ರೆ ಕೇಳಿ, ಸ್ಪಷ್ಟೀಕರಣ ಆಗ್ಬೇಕು. ಗೊಂದಲ ಇಟ್ಕೊಂಡು ಹೋಗ್ಬೇಡಿ ದಯವಿಟ್ಟು. ಏನಾರ ಗೊಂದಲ ಇದ್ರ ಅನುಮಾನ ಇದ್ರೆ ಕೇಳಬಹುದು. ಇವು ಪ್ರಶ್ನೆಗಳು ಸಾಕಷ್ಟು ಇರ್ತಾವ. ನಮ್ಗ ನಾಳೆ ಕೇಳಟ್ರಿ ಇವೆಲ್ಲ. ಹೇಳಿ ನಿಮ್ ಪ್ರಶ್ನೆ ಏನ್ ಕೇಳಿಪ್ಪ, ಕೇಳಿ. ಅದು ನಾನು ಬಸವಣ್ಣವರ ಒಂದು ವಚನದಲ್ಲಿ ನಾನು ಶೈವನಾದಿ ಆಗಿದ್ದವನು ನಿಜವೀರ ಶೈವನಾದೆ ಅಪ್ಪ ಕೇಳ್ರಿಪ್ಪ ನಿಮ್ ಹೆಸರು ಏನ್ರಿಪ್ಪ? ಸಾಗರ್ ಅಂತ ಹೇಳಿ ಅಪ್ಪಾಜಿ. ಸಾಗರ್ ಅವ್ರೆ, ನಾಳೆಗೆ ಇದೇ ವಿಷಯವನ್ನು ಪ್ರಾರಂಭ ಮಾಡ್ತೇನೆ, ಆಯ್ತಾ? ಯಾಕಂದ್ರೆ ಅದೇ ವಿಷಯ ಇದೆ ಅಂತ ಹೇಳಿ ನಾನು ಈಗ ವಚನಗಳಲ್ಲಿ ವೀರಶೈವ ಹೆಂಗ್ ಬಂತು, ಬಸವಣ್ಣ ಹೆಂಗ್ ನಿಜ ವೀರಶೈವ ಅಂತ ಹೆಂಗ್ ಅಂದ್ರು, ಈ ವಚನ ಯಾವುದು, ಯಾರು ಮಾಡಿದ್ರು, ಯಾಕೆ ಕಾಲಕ್ಕೆ ಮಾಡಿದ್ರು, ಅದೆಲ್ಲ ನಾಳೆ ಸ್ಪಷ್ಟೀಕರಣ ಮಾಡ್ತೀನಿ. ಅವಶ್ಯವಾಗಿ ತಪ್ಪದೆ ಸಾವಿರಾರು ಜನ, 10,000 ಲಕ್ಷಗಟ್ಟಲೆ ಜನ ಕೇಳ್ಬೇಕಿದ್ ಮಾತನ್ನ. ನಿಮ್ಗೆ ಆಧಾರ ಸಹಿತ ಕೊಡ್ತೀನಿ ನಾನು ನಾಳೆ. ಈ ವಿಷಯ ನಾಳೆಗಿದೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮನ ಈಗ 9 ಈ ವಿಷಯ ನಾಳೆಗೆ ಇರೋದ್ರಿಂದ ನಾಳೆಗೆ ಇದೇ ಪ್ರಶ್ನೆ ನೀವು ಕೇಳಿ. ಇದನ್ನ ನಾನು ವಿವರಣೆ ಮಾಡ್ತೀನಿ ನಾಳೆ. ಈ ವಚನ ವಿವರಣೆ ನನ್ನ ಮುಂದೆ ಇತ್ತು, ಸಮಯ ಬಹಳ ಆಗಿದೆ. ನಾಳೆ ಮಾತ್ರ ಈ ವಚನ ವಿವರಣೆ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ತಮ್ಮೆಲ್ಲರ ಶರಣರಿಗೆ ನಾವು ಧನ್ಯವಾದ ಮತ್ತೆ ಶರಣು ಅವರು ಸಮರ್ಪಿಸ್ತಾ ಇದ್ದೇವೆ. ನಿಮ್ಗೆ ಏನು ತೃಪ್ತಿ ಆಯ್ತು, ಏನು ಅನುಮಾನ ಆಯ್ತು ಅದು ಹೇಳಿ ನನಗೆ. ತುಂಬಾ ತೃಪ್ತಿ ಆಯ್ತು ಪೂಜ್ಯ ಅಪ್ಪಾಜಿ ಅವರೇ, ತುಂಬಾ ತೃಪ್ತಿ ಆಯ್ತು, ತುಂಬಾ ಉಪಯುಕ್ತ ಆಗಿತ್ತು. ತುಂಬಾ ಆಗಮಗಳು ಹಿಡ್ಕೊಂಡು ನಿಮ್ಗೆ ಆಧಾರ ಸಹಿತ ಮಾತಾಡೀನಿ. ಪರಿಹಾರ ಸಿಗೋತರ ಇತ್ತು. ನಿಮಗೆ ಶರಣಾರ್ಥಿಗಳು. ನಾಳೆ 8:00 ನಾವು ಕಾರ್ಯಕ್ರಮ ಪ್ರಾರಂಭಿಸುವ. ಈಗ ಕೊನೆಯ ಕಾರ್ಯಕ್ರಮವಾಗಿ ನಾಗರತ್ನ ಅವರು ಒಂದು ವಚನ ಹಾಡೋದ್ರ ಮೂಲಕ ಶರಣ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಾಗರತ್ನ ಅವರಿಗೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಲಿಂಗವಂತರ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು. ಅದೆಂತೆಂದಡೆ ಭಿಕ್ಷ ಲಿಂಗಾರ್ಪಿತಂ ಗತ್ವಾ ಭಕ್ತಸ್ಯ ಮಂದಿರಂ ತಥಾ ಜಾತಿ ಜನ್ಮ ರಜೋಚ್ಚಿಷ್ಟಂ ಪ್ರೇತಸ್ಯ ವಿವರ್ಜಿತಃ. ಇಂತೆಂದುದಾಗಿ ಕಾಣದುದನೆ ಚರಿಸದೆ ಕಂಡದನು ನುಡಿಯದೆ ಕಾಣದುದನು ಕಂಡದನು ಒಂದೇ ಸಮವೆಂದು ಅರಿಯಬಲ್ಲರೆ ಕುಂಬೇಶ್ವರ ಲಿಂಗವೆಂಬೆನು ಅಂತ ನಮ್ಮ ತಾಯಿ ಕೇತಲಾದೇವಿಯವರು ಹೇಳೋ ರೀತಿಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಲಿಂಗಾಯತ ಧರ್ಮವಲ್ಲವೇ ವೀರಶೈವ ಪ್ರಾಚೀನವೇ ಎಂಬ ವಿಷಯದ ಬಗ್ಗೆ ಕೂಲಂಕುಷವಾಗಿ ಎಳೆಯಾಗಿ ವಿಚಾರವನ್ನು ಸಾದರಪಡಿಸಿದ ಬೇಲ್ದಾಳ್ ಸಿದ್ದರಾಮೇಶ್ವರ ಶರಣ ಅಪ್ಪನವರಿಗೆ ಭಕ್ತಿಯ ಶರಣಾರ್ಥಿಗಳು. ಹಾಗೆ ಅಪ್ಪನವರ ಬಗ್ಗೆ ಪರಿಚಯ ಮಾಡಿಕೊಟ್ಟಂತಹ ಶ್ರೀಕಾಂತ್ ಸ್ವಾಮಿ ಅಣ್ಣನವರಿಗೂ ಭಕ್ತಿಯ ಶರಣಾರ್ಥಿಗಳು. ಮತ್ತೆ ಸ್ವಾಗತ ಕೋರಿದ ಸೋಮಶೇಖರ ಅಣ್ಣನವರಿಗೂ, ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ಬಸವ ಮೀಡಿಯಾದ ಸಹೋದರ ಸಹೋದರಿಯರಿಗೂ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಭಕ್ತಿಯ ಅನಂತ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಧನ್ಯವಾದಗಳು. ಧನ್ಯವಾದ.